ನಾರಾಯಣಂ ನರಂಚೆ ಹರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಬುಧೀರೈ. ದ್ವಾಪರೇಥಯುಗೆ ಪ್ರಾಪ್ತೆ ಅಷ್ಟಾವಿಂಶತಿಮೇ ಪುನಃ ಸ್ವಯಂಭೂ ಸರ್ವಶಕ್ರಾದ್ಯಾಃ ದುಗ್ಧಾಬ್ಧೇ ಸ್ಥಿರಮಾಯಯುಃ ತದಾ ತ್ವಯಾ ನಿತ್ಯಬಲತ್ವಹೇತುತೋ ಯೋನಂತನಾಮ ಗರುಡಸ್ತದಂತಕೆ ತದಂಸಕೆ ಉತ್ಪಾಟ್ಯ ಚೈಕೇನ ಕರೇಣ ಮಂದರೋ ನಿಧಾಪಿತಸ್ತನ್ ಸಹ ತ್ವಯಾ ವಹತೆ. ಪುನಃ ಪರೀಕ್ಷದ್ಭಿರಸೌ ಗಿರಿಃ ಸುರೈಃ ಸಹ ಸುರೈರುನ್ನಮಿತಃ ತದಂಸತಃ ಯಚೂರ್ಣಯತ್ತಾನಖಿಲಾನ್ ಪುನಶ್ಚ ತೇ ತ್ವದೀಕ್ಷಯಾ ಪೂರ್ವವದುತ್ಥಿತಾಃ ಪ್ರಭೋ. ಪುನಃ ಪರೀಕ್ಷದ್ಭಿಃ ಅಸೌ ಗಿರಿಃ ಸುರೈಃ ಸಹ ಸುರೈಃ ಉನ್ನಮಿತಃ ತದಂಸತಃ ಯಚೂರ್ಣಯತ್ ತಾನಖಿಲಾನ್ ಪುನಃ ಚ ತೇ ತ್ವದೀಕ್ಷಯಾ ಪೂರ್ವವತ್ ಉತ್ಥಿತಾಃ ಪ್ರಭೋ. ಪುನಃ ಪರೀಕ್ಷದ್ಭಿಃ ಆಗ ಅವ್ರೇನಾಯ್ತು, ಮೊದಲು ಎತ್ತಕ್ಕಾಗಲಿಲ್ಲ, ಪರಮಾತ್ಮ ಒಂದು ಎತ್ತಿಟ್ಟ ಗರುಡನ ಮೇಲೆ ಆಯಿತು. ಬೇರೇನು ಅನ್ಕೊಂಡ್ರು, ಎತ್ತೋದು ಕಷ್ಟ, ಕಿತ್ತಿ ಎತ್ತೋದು ಕಷ್ಟ, ಬರೋ ಸುಲಭ ಅಂತ ಅನ್ಕೊಂಡ್ರು. ಅದಕ್ಕೆ ಪುನಃ ಪರೀಕ್ಷೆದ್ದಿರಸೌ ಗಿರಿಹಿ ಸುರೈಹಿ ಸಹಾಸುರೈಹಿ ಉನ್ನಮಿತಃ ತದಂಸತಃ. ತಕ್ಷಣ ಪರಮಾತ್ಮ ಏನು ಮಾಡ್ದ, ತದಂಸತಃ ಗರುಡನ ಹೆಗಲ ಮೇಲಿನಿಂದ ಭುಜದ ಮೇಲಿನಿಂದ ಆ ಗಿರಿಯನ್ನು ಎತ್ತಿಬಿಟ್ಟು ಇಟ್ಟ, ನೀವೇ ತಗೊಳ್ಳಿ ಅಂತೇಳಿ. ತಕ್ಷಣ ಏನಾಯ್ತು, ವ್ಯಚೂರ್ಣ ಎತ್ತಾನ್ ಅವರೆಲ್ಲರೂ ಪುಡಿ ಪುಡಿ ಆಗೋದು. ದೇವಾಸುರರೆಲ್ಲ ಎಲ್ಲ ಪುಡಿ ಪುಡಿ, ಎತ್ತದಿರಲಿ, ನಿಲ್ಲಕ್ಕಾಗ್ತಾ ಎಲ್ಲ ಇರೋದು. ಅದಕ್ಕೆ ವ್ಯಚೂರ್ಣಿತಾಹ ತಾನ್ ಅಖಿಲಾನ್ ಪುನಶ್ಚತೆ ತ್ವದೀಕ್ಷಯಾ ಪೂರ್ವವದ್ ಉತ್ಥಿತಾಃ ಪ್ರಭೋ. ತಕ್ಷಣ ಏನ್ ಮಾಡಿ ಪರಮಾತ್ಮ ಒಂದು ಸರ್ತಿ ನೋಡಿದ ತಕ್ಷಣ ಎಲ್ಲ ಇದು ಬಂದಂತೆ ಆಗುತ್ತೆ. ಅದಕ್ಕೆ ನಿಖಿಲಾಘೌಹ ವಿನಾಶನ ಪರಸೌಖ್ಯಪ್ರದ ದೃಷ್ಟೇ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೆ. ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧಿ ಕರುಣಾರಸಪೂರ್ಣಾಭ್ಯಾಂ ರೋಚನಾಭ್ಯಾಂ ವಿಲೋಕ. ದೇವರು ನೋಡಿದ್ರೆ ಏನಾಗುತ್ತೆ ಎಂಬುದಕ್ಕೆ ಒಳ್ಳೆಯ ದೃಷ್ಟಾಂತ. ಏನಾಯ್ತು, ಜಾರ್ತಲ್ಲ, ಅಂಶ ತೆಗೆದಿಟ್ರು ಅಂತ ಹೇಳಿದ್ರು. ಅಂಶತಃ ಅದ್ರ ಅರ್ಥ ಇದೆ, ಅದಕ್ಕೆ ಅರ್ಥ ಅಲ್ಲಿ ಏನ್ ಹೇಳಿದ್ರು ಇದೇ ತಾತ್ಪರ್ಯ. ಅದ ನಿರ್ಣಯ ಆದ್ರಿಂದ ಅದಾಗ್ಲಿಲ್ಲ, ಇಟ್ಟಾಯ್ತು ಅಂತ ಹೇಳಿದ್ರು ಮೊದಲು ಪರಮಾತ್ಮ. ನಿಧಾಪಿತಃ ಇಟ್ಟಾಗಿತ್ತಾಗ್ಲಿ ಅಂತ ಅದನ್ನ ಹೇಳ್ಬೇಕಾದ್ರೆ ಅದು ಇಟ್ಟಾಗಿತ್ತು, ಅದ್ರಲ್ಲಿ ನಡೆದಿದ್ದನ್ನ ನಿರ್ಣಯ ಹೇಳಿರೋದ್ರಿಂದ ಮತ್ತೆ ಸಮಸ್ಯೆ ಇಲ್ಲ. ಮತ್ತೆ ಒಂದೇ ಪುರಾಣದಲ್ಲಿ ಬರುತ್ತೆ, ತುಂಬಾ ಕಡೆ ಬರುತ್ತೆ. ಅದಿಷ್ಟರ ಒಟ್ಟು ಸಮ್ಮರಿ. ಬ್ರಹ್ಮಾದಿ ದೇವತೆಗಳು ಸೇರೋದಿಲ್ಲ ಇದರಲ್ಲಿ, ಕಡಿಯೋದ್ರೊಳಗೂ ಸೇರಿಲ್ಲ ಅವರು. ಅವ್ರ ಎಷ್ಟು ಕಳ್ಕೊಂಡು ಇಲ್ಲ ಅವರು, ಅವ್ರ ಕ್ಯಾಂಡಿಡೇಟೇ ಅಲ್ಲ. ಇಂದ್ರದೇ ಹೇಳಿದ ಪ್ರಾರಂಭ ಇದೆ. ರುದ್ರದೇವರು ಶ್ರೇಷ್ಠದೇವರಿಗೆ ಸಂಬಂಧಪಟ್ಟಿದ್ದಲ್ಲ ಇದು, ಗೊತ್ತಾಯ್ತಾ? ಚೂರು ಬರೋದೇ ಅವರು ತಪ್ಪು ಮಾಡಿದವರು ಶಿಕ್ಷೆ, ತಪ್ಪೇ ಮಾಡಿಲ್ಲ, ಪ್ರಸಂಗನೇ ಬಂದಿಲ್ಲ ಇವರಿಗಷ್ಟೇ. ಯಚೂರ್ಣಯತ್ತಾನ್ ಅಖಿಲಾನ್ ಪುನಶ್ಚತೆ ತ್ವದೀಕ್ಷಯಾ ಪೂರ್ವವದ್ ಉತ್ಥಿತಾಃ ಪ್ರಭೋ. ಎಲ್ಲ ಬದಲಂತೆ ಆದ್ರು, ಎದ್ದು ಕೂತ್ಕೊಂಡ್ರು. ಪುನಶ್ಚ ವಮೇನ ಕರೇಣ ವಿಶ್ವರೇ ನಿಧಾಯತಂ ಸ್ಕಂಧಗತಸ್ತ್ವಮಸ್ಯ ಅಗಾಃ ಪಯೋಬ್ಧಿಂ ಸಹಿತಾಸುರಾಸುರೈಃ ಮಥ್ನಾ ಚ ತೇನಾಬ್ಧಿಮಥಾಪ್ಯಮತ್ನಾಃ. ಪುನಃ ಚ ತೇ ಪುನಃ ಚ ವಾಮೇನ ಕರೇಣ ವಿಶ್ವರೇ ನಿಧಾಯ. ಪುನಃ ಮತ್ತೆ ವಾಮೇನ ಕರೇಣ ವಿಶ್ವರೇ ನಿಧಾಯ ತಂ ಸ್ಕಂಧಗತಃ ತ್ವಂ ಅಸ್ಯ ಅಗಾಹ ಪಯೋಬ್ಧಿ ಸಹಿತಃ ಸುರಾಸುರೈಃ ಮಥ್ನಾ ಚ ತೇನ ಅಬ್ಧಿಂ ಅಥ ಅಪಿ ಅಮಥ್ನಾಃ. ಪುನಃ ಮತ್ತೆ ಪರಮಾತ್ಮ ಹೇಳಿದೆ, ಎತ್ತಿದ್ದಾನೆ. ಎತ್ತಿ ವಾಮೇನ ಎಡಗೈಯಿಂದ ಮತ್ತೆ ಶಿವಧನು ಭಂಗ ಮಾಡಿದ್ದು ಎಡಗೈಯಿಂದ ಎತ್ತಿ. ಪ್ರಭುಖ್ಯತಂ ವಾಮಕರೇಣ ರಾಘವ ಅಂತ ಹೇಳಿದ್ದಾರೆ. ಇಲ್ಲೂ ಎಡಗೈಯಿಂದನೇ ಮೇಲೆ ಕೆತ್ತಿದ್ದ. ಈಶ್ವರೇ ನಿಧಾಯ, ಅಲ್ಲಿ ಅದು ಶಿವಧನುಸ್ಸು, ಇದು ಶಿವನ ವರ ಇದ್ದ ಪರ್ವತ. ಎರಡು ಶಿವನೇ ಕರೆಕ್ಟ್ ಆಗಿರೋದೆ. ಶಿವಧನುಸ್ಸಿನ ಭಂಗ ಎಡಗೈಯಿಂದ ಎತ್ತಿ, ಶಿವಧನುಸ್ಸು ಶಿವವರ ಇದ್ದ ಪಥ ಎತ್ತಿದ್ದು ಕೂಡ ಎಡಗೈಯಿಂದಾನೆ. ಒಂದೇ ಕೈ, ಅದು ಎಡಗೈ. ಮತ್ತೆ ಅದೇ ಆದಷ್ಟು ದೇವರಿಗೆ ಅದಲ್ಲೇ, ದೇವರಿಗೆ ಅದು ಯಾವುದು ತೋರಿಸ್ಬೇಕಾಗಿದೆ, ವ್ಯತ್ಯಾಸ ಇಲ್ಲ ತೋರಿಸೋದು. ಅದರಿಂದ ಏನಾಯ್ತು ಜನರಿಗೆ,
ಅವ್ರ ಎಡಗೈಗೂ ಸಾಟಿ ಆಗಲಿಲ್ಲ ಅಂತ ಗಂಟೆ. ಎಡಗೈ ದೇವರಿಗೆ ಯಾವ ವ್ಯತ್ಯಾಸನೂ ಎಲ್ಲೂ ಇಲ್ಲ. ಉಳಿದವ್ರಿಗೆ ವ್ಯತ್ಯಾಸ ಇದೆಯಲ್ಲ, ತಿಳ್ಕೊಳ್ಳೋದಕ್ಕೋಸ್ಕರ. ಅಥವಾ ನಮಗೂ ಅವ್ರದ್ದು ಹಾಗಲ್ಲ ಅಂತ ತಿಳ್ಕೊಳಕ್ಕಾದ ಅವಕಾಶ ಅಷ್ಟೇ. ಈಶ್ವರೇ, ವಿ ಗರುಡ, ವೀಶ್ವರೇ ಪಕ್ಷೀಶ್ವರ. ವಿ ಅಂದರೆ ಪಕ್ಷಿ, ವಿಪಕ್ಷಿ ಪರಮಾತ್ಮನೋಹೋ. ಅದ್ರ ಈಶ್ವರ ಅಂದ್ರೆ ವಿಹಗಾಧೀಶ್ವರ, ಪಕ್ಷೀಶ್ವರ ಗರುಡನ ಮೇಲೆ ಮತ್ತೆ ಇಟ್ಟ. ಇದು ಗರುಡನಿಗೂ ಅಹಂಕಾರ ಬಂದಿಲ್ಲ, ಗರುಡನು ಕ್ಯಾಂಡಿಡೇಟ್ ಅಲ್ಲ ಇದಕ್ಕೆ. ಸ್ಕಂಧಗತಃ ತ್ವಮಸ್ಯ. ಹಾಗಾದ್ರೆ ಏನ್ ಮಾಡಿದೆ, ಅವರ ಬುಡದಲ್ಲಿ ಅವರ ಕಡೆ ಹೆಗಲ ಮೇಲೆ ಕೂತಿದ್ದ ನೀನು ಅಗಾಹ ಪಯೋಬ್ಧಿಂ, ಅಲ್ಲಿಂದ ಕ್ಷೀರಸಾಗರಕ್ಕೆ ಅದನ್ನು ಒಯ್ದಿದ್ದಾಯ್ತು. ಈಗ ಮಂದರ ಪರ್ವತ ಪಕ್ಕದಲ್ಲೇ ಇಲ್ಲ, ಅದು ಎಲ್ಲೋ ಇದೆ. ಮತ್ತೆ ಅಲ್ಲಿ ಒಯ್ಬೇಕು, ಟ್ರಾನ್ಸ್ಪೋರ್ಟೇಷನ್ ಭಾರಿ ಕಷ್ಟ. ಆ ಮೂರ್ತಿ ಹೇಳಿದ್ಮೇಲೆ ಹೈದರಾಬಾದ್ಗೆ ಒಯ್ದಿರಲ್ಲ, ಅದು ಬುದ್ಧನ ಮೂರ್ತಿನ ಮುಳುಗೋಗ್ಬಿಡ್ತದೆ, ಅಲ್ಲಿ ಇಲ್ಲ ಮುಳುಗೋಗ್ಬಿಡ್ತದೆ. ಹೌದು. ಆಮೇಲೆ ಎಷ್ಟೋ ವರ್ಷ ಆದ್ಮೇಲೆ ಇತ್ತಿದ್ರ ಬೆಲೆ, ಅದ್ರ ಈ ಬೆಲೆ ಎಷ್ಟಿತ್ತಿದ್ದಾರೆ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಭಾರಿ ಕಷ್ಟ. ಎಷ್ಟೋ ಸರ್ತಿ ಎಕ್ಸ್ಪೆನ್ಸಿವ್, ಇದರಷ್ಟೇ ಎಕ್ಸ್ಪೆನ್ಸ್ ಆಗುತ್ತೆ. ಕೆಲಸಕ್ಕೆ ಸ್ಪೆಷಲ್ ರೋಡ್ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಎಲ್ಲೋ ಟರ್ನಿಂಗ್ ಇದ್ದ ಟರ್ನ್ ಆಗೋದಿಲ್ಲ ಅದು ರೋಡ್ ಇದರಲ್ಲಿ ಇದ್ದಾಗ. ಅಂದ್ರೆ ಎರಡು ಪ್ರಾಬ್ಲಮ್, ಮೊದಲು ಕಿತ್ತೋದು, ಎತ್ತೋದು, ಇಡೋದು, ಆಮೇಲೆ ಅಲ್ಲಿಂದ ಸಾಗಿಸ್ತಾ ಇರೋದು, ಮತ್ತೆ ಅಲ್ಲಿ ಇದು ಮಾಡ್ಬೇಕಲ್ಲ, ಅದನ್ನ ಅನ್ಲೋಡ್ ಮಾಡ್ಬೇಕಲ್ಲ, ಅದೊಂದು ಸಮಸ್ಯೆ. ಎಲ್ಲಾದ್ರೂ ಯಾರಿಗೂ ಆಗ್ತಿದ್ದಾರೆ ಕೆಲಸ, ಯಾರಿಂದ ಆಯ್ತಿದೋ ಎಲ್ಲ ದೇವರೇ ಮಾಡ್ತಾ ಇದ್ದ. ನೀವು ಮಾಡಿ ಅಂತ ಹೇಳಿದ ತಾನು ಮಾಡಿಸ್ತಾನೆ ಇದ್ದಾನೆ. ಅದಕ್ಕೆ ಏನ್ ನಮಗೆ ಹೇಳ್ತಾನೋ ತಾನೇ ಮಾಡಿಸ್ತಾನೆ ಅಂತ. ನಾವು ಮಾಡ್ತೀವಿ ಅಂತ ಹೋದ್ರೆ ಫೇಲ್, ಅದಕ್ಕೆ ನಾವು ಮಾಡ್ತೀವಿ ಅಂತ ಹೋದಾಗೆಲ್ಲ ಫೇಲ್ ಆಗ್ತಿದ್ರು. ದೇವ್ರು ಮಾಡ್ತಾರೆ ಸಕ್ಸಸ್ಫುಲ್ ಆಗ್ತಿದ್ರು. ಅಹಂಕರ್ತ ಹರಿಕರ್ತ ಅಂಬೋದು ಎರಡು ಉಪಯೋಗ. ಒಂದು ಉಪಯೋಗ ಅಹಂಕಾರ ಅವೆಲ್ಲ ಪರಿಹಾರ, ಪಾಪ ಬರಲಿಲ್ಲ. ಇನ್ನೊಂದು ಉಪಯೋಗ ಇಷ್ಟಾರ್ಥ ಸಿದ್ಧಿ, ದೇವ್ರು ಮಾಡಿಸ್ಬಿಡ್ತಾರೆ. ಅದರಿಂದಾಗಿನೇ ಅದು ನಡೆಯುತ್ತೆ. ಯಾವುದೇ ಪ್ರಸಂಗದಲ್ಲೂ ಕೂಡ ಅವ್ರು ಧೈರ್ಯ ಇದು ಬಿಟ್ರೆ ಯಶಸ್ಸು ಗ್ಯಾರಂಟಿ. ಪುನಶ್ಚ ಯಾವಾಗಲೂ ಅಷ್ಟೇ ಸೈಕಾಲಜಿ, ನಾನೇ ಮಾಡ್ತೇನೆ ಮಾಡ್ಕೋ ಹೋಗ್ತಾರೆ, ಮಾಡ್ಕೋ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಸಾರಿ ಅಂತ ಬರ್ತಾರೆ. ಅದು ಮನುಷ್ಯರಿಗೆ ಸೋಲ್ತಾರೆ ಮನುಷ್ಯ, ಇನ್ನು ದೇವರಿಗೆ ಸೋಲೋದೇನು ಲೆಕ್ಕ. ಯಾವ ಕಾಲಕ್ಕೆ ಎಲ್ಲೆಲ್ಲೇ ದೇವತೆಗಳಿಗೆ ಸೋಲು ಕೊಟ್ಟನೋ ಆಗ ಅವ್ರಿಗೆ ಎಚ್ಚರಿಕೆ ಕೊಟ್ಟ ತಕ್ಷಣ ಅವ್ರಿಗೆ ಏನಾಯ್ತು, ತಪ್ಪು ಮಾಡಬಾರ್ದು, ಕರೆಕ್ಟ್ ಮಾಡ್ಕೊತಾ ಇತ್ತು. ಅವ್ರ ಅತ್ಯಹಂಕಾರ ಯಾವಾಗಲೂ ಬರ್ತಿತ್ತು. ದಿವಸ ಕಸ ಬಿಡೋದಿಲ್ಲ, ಎಷ್ಟು ಕ್ಲೀನಾಗಿ ಬಿಡಿಸಿದ್ರು ಯಾರು ವಾಸ ಮಾಡದೆ ಹೋದ್ರು ಕಸ ಜಾಸ್ತಿ ಬೀಳುತ್ತೆ ಇನ್ನೂ ಕೂಡ. ಆದ್ದರಿಂದ ಅಹಂಕಾರ ಅಂಬೋದು ಕಸ ಇದ್ದಾಗ ಅದನ್ನ ನಾವು ಯಾವಾಗಲೂ ವಾಚ್ ಮಾಡ್ತಿರ್ಬೇಕು. ನಾವು ಇಲ್ಲ ಅಂತ ಹೇಳ್ಕೊಂಡು ಬಂದ್ಬಿಟ್ಟಿರುತ್ತೆ ಆಗ್ಲೇ. ಅದಕ್ಕೆ ಕ್ಲೀನ್ ಮಾಡ್ತಾನೆ ಇರಬೇಕು, ಪ್ರೊಟೆಕ್ಷನ್ ತಗೋತಾನೆ ಇರಬೇಕು. ಕಂಧಗತಃ ತ್ವಮಸ್ಯ ಅಗಾಹ ಪಯೋಬ್ಧಿಂ ಸಹಿತಃ ಸುರಾಸುರೆ. ಅತಿಂದೆಲ್ಲ ಬಂದರು, ಹಿಂದೂ ಓಡಾಡೋದಷ್ಟೇ ಕೆಲಸ. ಮಥನಾಚ ತೇನ ಮಥನಾಚ, ಮಥನ ಅಂದ್ರೇನು, ಮಥನ ಮಾಡ್ತಕ್ಕಂಥ ಕಡಗೋಲು, ಅದ್ರ ಶ್ವೇತ ಬಂತು. ತೇನ ಅಬ್ಧಿಂ ತೇನ ಅಗ್ಧಿಂ ಅಥಾಪಿ ಅಮತ್ನ. ಅಲ್ಲಿಗೆ ಹೋದಿ ಕಂಡ ಶುರುವಾಯ್ತು, ಕಡೆಯ ಕೆಲಸ ಶುರುವಾಯ್ತು. ಕೃತಶ್ಚ ಕದ್ವಾಸ್ತನಯೋತ್ರ ವಾಸುಕಿ ನೇತ್ರಂ ತ್ವಯಾ ಕಶ್ಯಪಜಸ್ತನಾಗರಾಟ್ ಮಮಂತು ರಬ್ಧಿಂ ಸಹಿತಾಸ್ತ್ವಯಾ ಪುರಾ ಸುರಾಃ ದಿವ್ಯಪಯೋಹೃತಾಧಿಕಂ. ಕೃತಶ್ಚ ಕದ್ರ್ವಾಃ ತನಯಃ ಅತ್ರ ವಾಸುಕಿಃ ನೇತ್ರಂ ತ್ವಯಾ ಕಶ್ಯಪಜಃ ಸಹ ನಾಗರಾಟ್ ಮಮಂಥುಃ ಅಬ್ಧಿಂ ಸಹಿತಾಃ ತ್ವಯಾ ಸುರಾಃ ಸಹ ಅಸುರಾಃ ಸುರಾಃ ಸಹಾಸುರಾಃ ದಿವ್ಯಪಯೋಹೃತಾಧಿಕಂ. ಕೃತಶ್ಚ ಕದ್ರ್ವಾಃ ತನಯಃ ಅತ್ರ ವಾಸುಕಿಃ. ವಾಸುಕಿ ಕದ್ರುವಿನ ಮಗ ಕಶ್ಯಪ ತಂದೆ. ಅವ್ರಿಗಿರೋ ಪಂಡೆ ಅಂದ್ರೆ ಒಬ್ಬ ಕದ್ರುವಿನ ಮಕ್ಕಳೆಲ್ಲ ಹಾವುಗಳು, ಅವರೆಲ್ಲ ಕೂಡ. ಅದರಲ್ಲಿ ಪ್ರಸಿದ್ಧ ನಾಗರಾಟ್. ಆ ಹಾವುಗಳಲ್ಲಿ ವಾಸುಕಿ ನಾಗರಾಜ ಅಂತಾನೆ ಹೆಸರು. ವಾಸುಕಿ ಇಬ್ರು ನಾಗರಾಜರು. ಈ ಒಂದು ತಲೆ ಹೆಡೆ ಇರೋ ಹಾವುಗಳು ಒಂದು ಗುಂಪು, ಎರಡು ತಲೆ ಇರೋ ಹಾವುಗಳು ಇನ್ನೊಂದು ಗುಂಪು. ಅಲ್ಲಿ ಒಂದು ತಲೆ ಹಾವುಗಳಿಗೆಲ್ಲ ವಾಸುಕಿ ರಾಜ, ಎರಡು ತಲೆಗೆಲ್ಲ ಶೇಷ. ಅನಂತಶ್ಚಾಸ್ತಿ ನಾಗಾನಾಂ ಸರ್ಪಾಣಾಮಸ್ತಿ ವಾಸುಕಿ, ಎರಡು ಬಂದಿದೆ ಭಗವದ್ಗೀತೆಯಲ್ಲಿ. ಸೊ ಇಲ್ಲಿ ಎಲ್ಲೆಲ್ಲಿ ಇಬ್ರು ನಾಗರಾಜರು ಹೇಗಾಗ್ತಾರೆ ಅಂತ ಕೇಳಿದ್ರೆ, ಈ ಸರ್ಪಗಳಿಗೆ ಅವರು ಒಂದಕ್ಕಿಂತ ಹೆಚ್ಚಿನವರಿಗೆಲ್ಲ ಅವರು ಶ್ರೇಷ್ಠ, ಎರಡು ಗುಂಪಾಗಿದೆ. ಅದ್ರಲ್ಲಿ ದೊಡ್ಡವರು ಅವರೇ ನ್ಯಾಚುರಲಿ. ನಾಗರಾಟ್ ಪರಿಚಯ ಮಾಡಿಕೊಟ್ರು. ಕಶ್ಯಪರ ಮಗ, ಕದ್ರು ತಾಯಿ, ವಾಸುಕಿ. ಅಂಥ ವಾಸುಕಿನ ನೇತ್ರ ಅಂದ್ರೆ ಕಡಗೋಲು ಅಂತ, ಕಡಗೋಲನ್ನಾಗಿ ಮಾಡಿದ. ಮಮಂಥುರಬ್ಧಿಂ ಸಹಿತಾಹ ತಯಾ. ಅವರು ನಾನು ನೋಡಿ, ಬ್ರಹ್ಮಾದಿ ದೇವತೆಗಳು ಬಂದಿಲ್ಲ, ನಾನೇ ಬರ್ತೀನಿ ಅಂತ ಬಂದ. ಪ್ರತಿಯೊಂದು ಕೆಲಸದಲ್ಲೂ ಭಗವಂತ ಜೊತೆಗಿದ್ದೇ ಇರ್ತಾನೆ. ದಾಸುಪರ್ಣ ಸಯುಜ ಅಂದ್ರೆ ಜೊತೆಗೆ ಯಾವಾಗಲೂ ಇರ್ತಾನೆ ಅಂತ. ಸಯುಕ್ ತೇನ ಸಯುಜ ಮಮಂಥು ಅಬ್ಧಿಂ ಸಹಿತಾಹ ತ್ವಯ. ನಿನ್ನಿಂದ ಕೂಡ್ಕೊಂಡೆಲ್ಲ ಸಮುದ್ರ ಮಥನ ಮಾಡ್ತಾ ಇದ್ದಾರೆ.
ಸುರಾಹ ಮಥನು ಸಹ ಅಸುರಾಹ. ದೇವತೆಗಳು ಮಥನ ಮಾಡಿದ್ರು, ಅಸುರರ ಸಮೇತ ಮಾಡಿದ್ರು. ಎಲ್ಲಿ ಸಹ ಅಂತ ಬರುತ್ತೋ ಅದು ಸಹಯುಕ್ತೆ ಅಪ್ರಧಾನ. ಎಲ್ಲಿ ಸಹ ಅಂತ ಬರುತ್ತೋ ಅಪ್ರಧಾನ. ಮಗನ ಜೊತೆಗೆ ತಂದೆ ಬಂದ, ಯಾರು ಪ್ರಧಾನ ಈಗ? ತಂದೆ. ಯಾಕೆ? ಯಾರ ಜೊತೆಗೆ ಬರ್ತಾರೋ, ಜೊತೆಗೆ ಬರೋರು ಸೆಕೆಂಡರಿ, ಮುಖ್ಯ ಬರೋರು ಪ್ರೈಮರಿ. ಅದಕ್ಕೋಸ್ಕರ ಇಲ್ಲಿ ಸುರಾಹ ಮಮಂತು ಅಸುರಾಹ ಸಹಾಸುರಾಹ ಸುರಾಹ ಅಸುರೈ ಸಹಿತಾಹ ಸಹಾಸುರಾಹ ಸುರಾಹ ಅಸುರ ಸಮೇತರಾದ ಸುರರು ಮಥನ ಮಾಡಿ ಪ್ರಾಧಾನ್ಯ ಯಾರಿಗೆ ಬಂತೀಗ? ಸುರರಿಗೆನೆ. ಸಮಸ್ಯೆ ಇದ್ದಿದ್ದು ಅವರಿಗೆ, ಅಡ್ವಾಂಟೇಜ್ ತೊಗೊಳಕ್ಕೆ ಇವರು ಬಂದರು. ಮಥನ ಮಾಡಕ್ಕೆ ನೀವು ಬನ್ನಿ, ಅಮೃತ ಎಲ್ಲ ಬರುತ್ತೆ ಅಂತ ಹೇಳಿದ್ರು, ಜಾಯಿನ್ ಆಗ್ತೇವೆ ಅಂತ ಹೇಳಿದ್ರು. ಕಂಡೀಷನ್ ನಮಗೂ ಶೇರ್ ಕೊಡಬೇಕು, ಅವರು ಕೊಡ್ತೀವಿ ಅಂತ. ದಿವ್ಯ ಪಯೋಘೃತಾಧಿಕಂ. ಎಂಥದ್ದು ಸಮುದ್ರ ಅಂದರೆ ದಿವ್ಯ ಪಯೋಘೃತಾಧಿಕಂ. ದಿವ್ಯಪಯ ಘೃತಾಧಿಕಂ, ದಿವ್ಯವಾದಂಥ ಅದು ಕ್ಷೀರ ಸಮುದ್ರ ಅಂದರೆ ಈ ಹಾಲಲ್ಲ. ಯಾರು ಎಂದೋ ಹೊಡೆದೋಗ್ಬೇಕಿತ್ತು ಅಷ್ಟೊತ್ತು. ಈ ಹಾಲಾಗಿದ್ದರೆ ಇರ್ತಿತ್ತ. ಅದಕ್ಕೆ ದಿವ್ಯ ಡಿವೈನ್. ಜೊತೆಗೆ ಘೃತಾಧಿಕಂ, ಹೆಚ್ಚು ಘೃತ ಇದ್ದಿದ್ದು. ಕೆಲವು ಹಾಲಲ್ಲಿ ತುಪ್ಪ ಜಾಸ್ತಿ ಬರೋದಿಲ್ಲ ಲೋಕದಲ್ಲೇ. ಅಯ್ಯೋ, ಹಸುವಿನ ಹಾಲಿಗಿಂತ ಎಮ್ಮೆ ಹಾಲು ಜಾಸ್ತಿ ಬರೋದು. ಆದರೆ ಹಸುವಿನ ಹಾಲಲ್ಲೇ ಹೇಗಿತ್ತಿದೋ ಯಾರಲ್ಲೂ ಬರೋಕ್ಕೆ ಸಾಧ್ಯ ಇಲ್ಲ. ಅದು ಇದಾದ್ರು ಡಿವೈನ್ ಓಷನ್. ಆದ್ದರಿಂದ ಆ ಶಕ್ತಿ ಅದನ್ನು ಮಥನ ಮಾಡ್ತಾ ಇದ್ದಾರೆ. ದಿವ್ಯ ಪಯೋಘೃತಾಧಿಕಂ. ನೋಡಿದ್ರೆ ಗೊತ್ತಾಗುತ್ತೆ, ಹಾಲು ಜಿಡ್ಡ ಕಂಡ್ರೆ ಭಾರಿ ಕೆನೆ ಬರುತ್ತೆ, ಭಾರಿ ಬೆಣ್ಣೆ ಬರುತ್ತೆ ಅಂತ ಅರ್ಥ. ಇಲ್ದವ್ರು ಬರೀ ನೀವು ಮೊದಲೇ ಇನ್ನೂ ನೀರು ಹಾಕಿರ್ತಾರೆ ಬೇಕಾದಷ್ಟು, ಅದ್ರ ಬರೋ ಚಾನ್ಸ್ ಇಲ್ಲೇ ಇಲ್ಲ. ತೆಗೆದು ಬೇರೆ ತೆಗೆದು ಬಿಟ್ಟಿರ್ತಾರೆ. ದಿವ್ಯ ಪಯೋಘೃತಾಧಿಕಂ ಅಂದ್ರೆ ಇದು ಕ್ಷೀರಸಾಗರದ ವಿಶೇಷತೆ. ಏನ? ಅದೇ ಹೇಳ್ತಾ ಇರೋದು, ತುಪ್ಪ ಅಧಿಕವಾಗಿದ್ದ ಹಾಲು. ಅದೇ ಹೇಳಿದ್ರು ಘೃತಾಧಿಕಂ ದಿವ್ಯಪಯ. ಗೊತ್ತಾಯ್ತಾ? ತುಪ್ಪ ಹೆಚ್ಚಿದ್ದಂತಹ ಆ ಹಾಲಿನ ಆ ಸಮುದ್ರವನ್ನ ಕರೆದ್ರು. ಕ್ಷೀರ ಸಮುದ್ರದ ಸ್ಪೆಷಾಲಿಟಿ ಯಾವುದು? ಶ್ರೀಸಾಗರ ಅದು ಅನಿತ್ಯನೇ. ಯಾಕೆಂದ್ರೆ ಎಲ್ಲಿ ಬರುತ್ತದು? ಇದರಲ್ಲಿ ಬರೋದು. ಗೊತ್ತಾಯ್ತಾ? ಆಮೇಲೆ ಅದರಲ್ಲೂ ಕೂಡ ಡಿವೈನ್ ಪ್ಲೇಸ್ ಬೇರೆ, ಇದು ಬೇರೆ. ಮುಕ್ತಗಮ್ಯ ಮುಕ್ತ ಅಗಮ್ಯ ಎರಡು ಭಾಗ ಇದೆ. ಅದು ಡಿವೈನ್. ಅದಿದು ಯಾವಾಗಲೂ ಇರುತ್ತೆ. ಸೇತೋದ್ವೀಪ, ಅಲ್ಲಿ ಬರೋ ಸೇತೋದ್ವೀಪ ಅದರಲ್ಲಿ ಬರೋದು. ಗೊತ್ತಾಯ್ತಾ? ಮಮನ್ಸುರಬ್ಧಿಂ ಸಹಿತಾಸ್ತ್ವಯಾ ಸುರಾಹ ಸಹ ಸುರಾಹ ದಿವ್ಯ ಪಯೋ ಘೃತಾಧಿಕಂ ನೈಚ್ಛಂತ ಪುಚ್ಛಂ ದಿತಿಜಾ ಅಮಂಗಲಂ ತದಿತ್ಯಥಾಗ್ರಂ ಜಗೃಹುರ್ವಿಷೋಲ್ಬಣಂ ಕಾಂತಾಸ್ತು ತೇತೋ ವ್ಯೂಧಾಸ್ತು ಪುಚ್ಛಂ ತ್ವಯಾ ಸಮೇತ ಜಗೃಹುಸ್ತ್ವದಾಶ್ರಯಾಃ ನ ಐಚ್ಛಂತ ಪುಚ್ಛಂ ದಿತಿಜಾಃ ಅಮಂಗಲಂ ತತ್ ಇತಿ ಅಥ ಅಗ್ರಂ ಜಗೃಹುಃ ವಿಷೋಲ್ಬಣಂ ಪ್ರಾಂತಾಃ ತು ತೇ ಅತಃ ವಿಬುಧಾಃ ತು ಪುಚ್ಛಂ ತ್ವಯಾ ಸಮೇತಾಃ ಜಗೃಹುಃ ತ್ವದಾಶ್ರಯಾಃ. ಆಗ ಯಾರು ಯಾವ ಕಡೆ ಎಳಿಬೇಕು ಅಂತ ಪ್ರಶ್ನೆ ಬಂತಿ. ಬಾಲ ಎರಡು ಕಡೆ ಹೆಡೆ ಇಲ್ವಲ್ಲ ಅದಕ್ಕೆ. ಹೆಡೆ ಕಡೆ ಯಾರು ಎಳಿಬೇಕು, ಬಾಲದ ಕಡೆ ಯಾರು ಎಳಿಬೇಕು ಅಂತ ಪ್ರಶ್ನೆ. ಅವ್ರು ಬಂದರು ದೈತ್ಯರು. ಹಾಗೆಲ್ಲ ದೈವಣ್ಯೇಮೋ ವಯಂ ಪುಚ್ಛಂ ಅಹೇರಂಗಂ ಅಮಂಗಲಂ. ಬಾಲ ಹಿಡಿತಾರ, ಅದೆಲ್ಲ ಸಾಧ್ಯ ಇಲ್ಲ. ಯಾರು ನಾವು ಅಲ್ಲ. ವಯಂ ಕಶ್ಯಪದಾಯಾದ ವಿಖ್ಯಾತಾಹ ಧರ್ಮಕರ್ಮ ಭಾರಿ ಪ್ರಸಿದ್ಧರು ನಾವು. ಭಾರಿ ಆಚಾರವಂತರು, ಹಾಗೆ ಭಾಳ ಇಷ್ಟವಂತ. ಹಾಗೆಲ್ಲ ಬಾಲಗೆಲ್ಲ ಹಿಡಿಯೋದಿಲ್ಲ ನಾವು, ಮುಖರೇ ಹಿಡಿತೀವಿ ಅಂತ ದೇವರೊಂದು ಮಾತು ಹೇಳಿದ್ದ ಅವರಿಗೆ. ನಿಮಗೆ ಬೇಕಾಗಿದ್ದು ಅಮೃತ ಅಷ್ಟೇ. ಈ ಮಧ್ಯೆ ಏನಾಗುತ್ತೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಅದು ಗಲಾಟೆ ಮಾಡಿದ್ರೆ ನೀವು ಒಪ್ಕೋಬೇಡಿ ಅಂತ ಹೇಳಿದ್ದು ಅವರ ಮಾತು. ಇದು ಎಲ್ಲರಿಗೂ ಸಂದೇಶ ಇದು. ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಗಲಾಟೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ಮುಖ್ಯವಾದ ಗಮನ ಕೊಡ್ಬೇಕು ಯಾವಾಗ. ಬಸ್ನಲ್ಲಿ ಹೋಗ್ಬೇಕಾದ್ರೆ ಹೇಳ್ತಾರೆ, ಸೀಟಿ ಗಲಾಟೆ ಬಂದಿರುತ್ತೆ, ಇವ್ರು ಏನು ಮಾಡ್ತಾರೆ ಗೊತ್ತಾ, ಅರ್ಜೆಂಟ್ ಇಂಟರ್ವ್ಯೂ ಹೋಗ್ಬೇಕಾಗಿದೆ, ನೀನು ಕೂಡುವ ಏನೋ ನಿಂತ್ಕೊಂಡ್ಬರ್ತೀನಿ ಅಂತಾನೆ. ಯಾಕೆ? ಅವ್ರಿಗೆ ಕೆಲಸ ಇದೆ ಹೋಗ್ಬೇಕಾದ್ರೆ. ಇವ್ರು ಹಲ್ಟಿ ಹೊಡಿಯೋರು ಅಷ್ಟೇ ಅವರು. ಅದು ಟೈಮ್ ಪಾಸ್ ಮಾಡಾಗಿ ಬರೋದು ಬೇರೆ, ಇವ್ರದ್ದು ಬೇರೆ. ಯಾವಾಗ ನಾವು ಸಾಮಾನ್ಯವಾಗಿ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಟೈಮ್ ಪಾಸ್ ಮಾಡೋದ್ರೆ ಕಾಂಟ್ಯಾಕ್ಟ್ ಮಾಡಬಾರ್ದು. ಯಾಕೆ? ಅದೇ ಅಭ್ಯಾಸ ಶುರು ಆಗುತ್ತೆ. ಟೈಮ್ ಪಾಸ್ ಮಾಡೋಕ್ಕೆ ಪರೀಕ್ಷೆ ಅಲ್ಲಿ ಟೈಮ್ ಪಾಸ್ ಮಾಡ್ಲಿಕ್ಕೆ ಕೊಟ್ಟಿರ್ತಾರ. 3 ತಾಸು ಅಂದ್ರೆ 3 ತಾಸು ಬರೆಯೋ ಕೆಲಸ ಇರುತ್ತೆ ಅಂತ ಅರ್ಥ. 100 ವರ್ಷ ಆಯುಷ್ಯ ಪರಮಾತ್ಮ ಕೊಟ್ಟಿದ್ದಾರೆ ಅಂದ್ರೆ ಅಷ್ಟು ಕೆಲಸ ಇದೆ ಅಂತ ಸಾಧನೆ ಮಾಡ್ಲಿಕ್ಕೆ. ಯಾವಾಗಲೂ ಮಾಡ್ತೀವಿ ಎಲ್ಲ. ಕೊನೆಗೆ ಬರೀ ತಿರುಗಿ ಕುತ್ಕೊಂಡ್ರೆ ಫೇಲ್ ಆಗಿಬಿಡ್ತಾರೆ ಅಷ್ಟೇ. ಟಕಟಕಡೆ ಬಂದು ಎಷ್ಟೋ ಜನ ಬುದ್ಧಿವಂತ ಅರ್ಧ ಗಂಟೆಯಲ್ಲಿ ಹಾಲೆ 30 ದಾಟಿಬಿಟ್ಟಿರ್ತಾರೆ. ಪಾಸಿಂಗ್ ಮಾರ್ಕ್ಸ್ ಬಂದಾಗ ಲೆಕ್ಕ. ನಿಮ್ಮ ಸೇಫ್ಟಿ ನೋಡ್ಕೋತಾರೆ ಅವಾಗ. ಅದು ಗೊತ್ತು ಯಾವ್ದನ್ನ ಅಟೆಂಪ್ಟ್ ಮಾಡಿ ಬೇಗ ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಅದು ಜಾಣತನ. ಇವ್ರು ಏನು ಮಾಡಿದ್ರೆ ಆಮೇಲೆ ಮಾಡ್ತೀವಿ ಅಂತ. ಆಮೇಲೆ ಇರೋದೇ ಗ್ಯಾರಂಟಿ ಫಸ್ಟ್ ಇಲ್ಲ. ಇವರು ಇರೋ ಗ್ಯಾರಂಟಿ ಇದ್ರೂ ಕೂಡ ಸಾಧನೆ ಮಾಡಲಿಕ್ಕೆ ಕೈಕಾಲು ಗಟ್ಟಿ ಇರಬೇಕಲ್ಲ. ದೊಡ್ಡ ಕೈಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರಳಾಗುವರೆ. ಅವೆಲ್ಲ ಹೋದ ಕಾಲಕ್ಕೆ ಏನು ಮಾಡ್ತಾರೆ, ಇದೆಲ್ಲ ನೆನಪು ಮಾಡ್ಕೋಬೇಕು. ಆ ದೃಷ್ಟಿಯಲ್ಲಿ ಅವರೆಲ್ಲ ಸಣ್ಣ ಪುಟ್ಟ ಗಲಾಟೆ ಮಾಡ್ತಕೊಂಡು ಏನಾಗತ್ತೆ ಅಲ್ಲಿಗೆ. ಆದರೆ ನಿಂತು ಮತ್ತೆ ಹುಟ್ಟಿ ಬರ್ಬೇಕು, ಅದಕ್ಕಾಗಿ ಸಾಧ್ಯ ಇಲ್ಲ.
ಅಂತ ಅರ್ಥ ಮಾಡಿಕೊಂಡ್ರೆ ನಮಗೆ ಪ್ರಾಕ್ಟಿಕಲಾಗಿ ಅರ್ಥ ಮಾಡ್ಕೋಬೇಕು. ಎಷ್ಟು ಊಟ ಬಳ್ಟ ಹೊಡೆದ್ರು ಸಾವು ತಪ್ಪಿದ್ದಲ್ಲ. 100 ವರ್ಷ ಮ್ಯಾಕ್ಸಿಮಮ್ ಅಷ್ಟೇ. ಅದ್ರೊಳಗೆ ಹೋಗಾರೆ 99% ಮೊದಲು ಹೋಗಾರೇನೆ. ಅದರಲ್ಲಿ ರೋಗ ಬರೋದೇ ಶುರು ಆಗುತ್ತೆ. 60ಕ್ಕಾದ್ರೆ ಇದಾಗ್ಬಿಟ್ರೆ ಅರುಣಗಳು ಹೋಗೋ ಸ್ಥಿತಿ ಬಂದಿರ್ತಾರೆ. ಏನು ಸಾಧನೆ ಮಾಡ್ತಾರೆ? ಅದೇ ಸಣ್ಣ ಪುಟ್ಟ ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡ್ರಿ. ಮಂಥೋರಬ್ಧಿ. ಅದಕ್ಕೆ ಅವ್ರು ತಕ್ಷಣ ಏನು ಮಾಡಿದ್ರು, ನೆನಪು ಮಾಡಿಕೊಂಡ್ರು. ಆಯ್ತು ನೀವೇ ಬನ್ನಿ ಅಂತ. ಅವ್ರು ಕ್ಲೇಮ್ ಮಾಡಿದ್ದೇನು ಭಾರಿ ದೊಡ್ಡವ್ರು ನಾವೆಲ್ಲ. ಮಾಡ್ತಿರೋದು ಮಣ್ತನ್ನೇ ಕೆಲಸ. ನಾವು ವಿಖ್ಯಾತ ಜನ್ಮಕರ್ಮಭೀಹಿ, ನಮ್ಮ ಹುಟ್ಟೆಂಥದ್ದು, ನಮ್ಮ ಕೆಲಸ ಎಂಥದ್ದು ಅಂತ ಹೇಳಿ ಗೊತ್ತಾಯ್ತು. ತಮಾಷೆ ಅಂದ್ರೆ ಅದೇ ಕಶ್ಯಪರ ಮಕ್ಕಳೇ ಇವರು. ಇಬ್ಬರು ಕಶ್ಯಪರ ಮಕ್ಕಳೇನೆ. ಅಲ್ಲೇನು ಜೋರು ಮಾಡ್ಕೊಳ್ಳೋದು ಇವತ್ತೆ? ಗುರು ಪಾಂಡವರು ಇಬ್ರು ಕೂಡ ಒಂದೇ ಭವಿಷ್ಯದವರು ಅಲ್ಲೇ ತಾನೆ. ಅವನ್ನೆಲ್ಲ ಕೆಲಸಕ್ಕೆ ಬರೋ ಗಲಾಟೆ ಮಾಡ್ಕೊಂಡು ದುರ್ಯೋಧನ ಹಾಳಾಗಿ ಹೋದ. ಪಾಂಡವರ ಕಾಲ ದ್ಯೂದ ಆಟ ಇದೇನೇ ಹೇಳಿದ್ರು. ನಾನು ಆಡ್ತೇನೆ ಅಂತ ಅದರ ಸುಮ್ಮನೆ ಇದ್ದ, ಅನ್ಬಾರ್ದಾಗಿತ್ತು. ದುರ್ಯೋಧನ ತಾನಾಡ್ಲಿ ಸೆಗರಿನ್ ಬಿಟ್ಟ. ಅವೆಲ್ಲ ತಪ್ಪುಗಳು ಬರೆಯೋದು ತಿಳಿತಾ. ಅದು ದೇವರಿಗೆ ವಾಯುದೇವರಿದ್ದರೂ ಸರಿ ಹೋಯ್ತು, ಇಲ್ಲದ್ರೆ ಭಾರಿ ಪ್ರಾಬ್ಲಮ್ ಆಗ್ತಿತ್ತು. ಆ ಹಿನ್ನೆಲೆಯೊಳಗೆ ಆಯ್ತು ಅಂತ ಬಿಟ್ಟರು. ಚೇಂಜ್ ಮಾಡಿದ್ರಿ. ಎಲ್ಲಿಗೆ ಹೋದ್ರು? ಬಾಲ ಹಿಡ್ಕೊಂಡ್ರು. ಸಮಸ್ಯೆ ವಿಷೋಲ್ಡ್ ಮಾಡೋದು. ವಿಷ ತುಂಬಿದೆ ಗೊತ್ತಾಯ್ತಾ. ಯಾವ್ದೋ ಮುಖ ಬಾಲ ಬಿಟ್ಟು ಇಲ್ಲಿ ಬಂದು, ಅದು ಬಾಲದಲ್ಲಿ ವಿಷಯ ಇಲ್ಲ, ಸೇಫ್ ಅದು. ಯಾವ ಹಿಡಿಯೋರು ಕೂಡ ಬಾಲ ಹಿಡಿತಾರೋ ಹೆಡ್ಡೆ ಹಿಡಿಲಕ್ಕೆ ಹೋಗೋದಿಲ್ಲ. ಬಾಲ ಹಿಡಿದು ಆಮೇಲೆ ಕಂಟ್ರೋಲ್ ಮಾಡಿ ಮೇಲೆ ಹಿಡಿತಾರೆ. ಇದು ಅರ್ಥ ಮಾಡಿಕೊಂಡ್ರೆ ದಡ್ತರ ಮಾಡಿದ್ರು. ಅವ್ರ ಪ್ರತಿಷ್ಠೆ ಯಾವ್ದಕ್ಕೆ ಕಾರಣ ಆಯ್ತು? ಈಗ ಮೂರ್ಖತನಕ್ಕೆ ಕಾರಣ ಆಯ್ತು. ಅದಕ್ಕೆ ಒಂದು ಯಾವ್ದಾರು ಗಲಾಟೆ ಬಂದಾಗ ಒಂದು ಇಂಡಿಕೇಶನ್ ತಿಳ್ಕೊಬೇಕು. ದೇವ್ರು ಒಳ್ಳೇದಕ್ಕೆ ಮಾಡಿಸ್ತಿದ್ದಾನೆ ಇದನ್ನ ಅಂತ ಹೇಳಿಬಿಟ್ಟು. ಎಷ್ಟೊತ್ತಿಗೆ ಒಂದ್ಸರ್ತಿ ಹಾಗಾಯ್ತು. ಯಾವುದೋ ಊರಿಗೆ ಅರ್ಜೆಂಟ್ ಹೊರಟಾಗ ವಿಂಡೋಸ್ ಹಿತ್ತಲು ಕೂತು ಯಾರು ಬಂದ ಗಲಾಟೆ ಮಾಡ್ದ, ನಾನು ಕೊಡ್ಬೇಕಲ್ಲಿ ಗೊತ್ತಾಯ್ತಾ. ಅವ್ನು ಗುಂಡ ಇದ್ದಾಗ ಆಯ್ತು ಈ ಕಡೆ ಕೂತಿದ್ದಾಯ್ತು. ದಾರಿ ಹೋಗಿ ಯಾರೋ ಕಲ್ಲು ಹೊಡೆದು ಅವ್ರು ತರಿಬೇಕು ಅಂತ ಅರ್ಥ ಆಯ್ತಾಗ. ಅದು ಸ್ಟ್ರೈಕ್ ಇತ್ತಾಗ, ಯಾವ ಸ್ಟ್ರೈಕ್ ನಡೀತಾ ಇತ್ತು, ಎಲ್ಲ ಕಲ್ಲು ಹೊಡೆದು. ದೇವ್ರು ಹೇಗೆ ಮಾಡಿದ್ರು ಯೋಚನೆ ಮಾಡಿದರೆ ಎಷ್ಟು ಅಪಾಯ ಇರೋದು. ಅದು ಹೇಗೆ ತಪ್ಪು. ಅದಕ್ಕೆ ಏನು ಮಾಡ್ಬೇಕು? ಅದನ್ನ ಪ್ರಸಂಗ ಬಂತಷ್ಟೇ ಇದು ನೆನಪಾಡ್ಕೋಬೇಕಿತ್ತು. ದೇವ್ರು ಹೇಳಿದ್ರು ಮಾಡಿ ಒಳ್ಳೇದಾಗ್ತದೆ. ಅದದ್ದೆಲ್ಲ ಹೊಡಿತಾ ಆಯ್ತು. ಒಳ್ಳೆ ದೃಷ್ಟ ಅಂತ ಯೋಚನೆ ಮಾಡಿದ್ರೆ ನಮಗೆಲ್ಲ ಅನುಭವ ಬರುತ್ತೆ. ಮಾಡೋದಿಲ್ಲ. ನಮ್ಮ ಬುದ್ಧಿವಂತಿಕೆ ಅಂತ ತಿಳ್ಕೊಬಿಡ್ತೀವಲ್ಲ, ಬದೀತಾ ಇರುತ್ತೆ. ನಮ್ಮ ಬುದ್ಧಿವಂತಿಕೆ ಅಲ್ಲ ಅದು. ದೇವ್ರು ಕೂಡ ಡೈರೆಕ್ಷನ್ ಅದೆಲ್ಲ ಕೂಡ. ಅದನ್ನ ಅರ್ಥ ಮಾಡ್ಕೋಬೋದು. ದೇವರು ಡೈರೆಕ್ಟ್ ಹೇಳಿದ ಕಾಯ್ತೀವಿ, ದೇವ್ರು ಬರಲಿಲ್ಲ, ಇವ್ರು ಕಾಣಲಿಲ್ಲ. ಎದುರು ಇದ್ದೇ ಇರ್ತಾರೆ ದೇವರು, ಡೈರೆಕ್ಟ್ ಆಗಿ ಕಾಣಿಸ್ತಾ ಇರ್ತಾನೆ. ಆದ್ರಿಂದ ಅದು ಅರ್ಥ ಮಾಡ್ಕೊಂಡ್ರೆ ಸರಿ. ವಿಷೋಲ್ಬಣಂ, ವಿಷದಿಂದ ಉಲ್ಬಣ ಅಂತ ಹೇಳಿ ಬಹಳ ಉಲ್ಬಣ ಭಯಾನಕವಾಗಿತ್ತು, ಕ್ರೂರವಾಗಿತ್ತು. ಅದನ್ನ ಹಿಡ್ಕೊಂಡ್ರು. ಖುಷಿ ಆಯ್ತು ಅವ್ರಿಗೆ. ನಾವು ಗೆದ್ದು ಬಿಟ್ವಿ ಅಂತೇಳಿ. ನಾವು ಗೆದ್ದು ಬಿಟ್ವಿ, ಭಾರಿ ಖುಷಿ. ಹಠ ಮಾಡಿದ್ರಲ್ಲ ಬೇಕು ಅಂತ ಗೆದ್ದು ಖುಷಿ ಆಯ್ತು. ಜೋರ ಹೇಳಕ್ಕೆ ಆಮೇಲೆ ಗೊತ್ತಾಯ್ತು ಅದು ವಿಷ ಕಾರ್ತಾ ಇದೆ. ಅದಕ್ಕೆ ನೋವಾಗ್ತಾ ಇದೆ, ಹೇಳೋದಾಗೆಲ್ಲ. ಅದೇನು ಅಷ್ಟು ಜನ ಹೇಳ್ತಿದ್ರು ಕಟ್ಟಿ ಬೆಟ್ಟಕ್ಕೆ, ಈ ಕಡೆ ಸ್ವಲ್ಪ ಆ ಕಡೆ ಇದು ವಿಷ ಕಾರ್ತಾ ಇದೆ. ವಿಷ ಅವ್ರ ಮೇಲೆ ಬಿಡ್ತಾ ಇದೆ, ಒದ್ದಾಡ್ತಿದ್ದಾರೆ. ಅದಕ್ಕೆ ಹೇಳ್ತಾರೆ ಶ್ರಾಂತ ಅಂದ್ರೆ ಏನೋ ಆರಿಸ್ಕೊಳ್ಳೋಕೆ ಹೋಗಿ ಏನೋ ಮಾಡ್ಕೊಂಡಾಗಾಯ್ತು. ನಮ್ ಯಾವಾಗಲೂ ಕೂಡ ದೇವರು ಕೊಟ್ಟಿದ್ದು ಅಂತ ಅದಕ್ಕೆ ಹೇಳಿದ್ದು. ಇಷ್ಟಾಂಗೆ ಇರುವೇನೋ ಹರಿಯೇ ತೀರತ್ಯಕ್ತೇನ ಪುಂಜೀತಾಹ. ಅದರ ಅರ್ಥ ಶ್ರಾಂತಾಸ್ತುತೇತೋ ವಿಬುಧಾಸ್ತು ಪುಚ್ಛಂ ತ್ವಯಾ ಸಮೇತ ಜಗೃಹಸ್ವಾದಾಶ್ರಯಾ. ಅದಿಬ್ಬರಿಗೂ ಕೂಡ ಸುಸ್ತಾಡೋದು ಅಷ್ಟರಲ್ಲಿ. ಬಹಳಷ್ಟು ಸುಸ್ತಾಗಿ ಹೋದ್ರು. ಅದು ಏನು ಬಂದೇ ಇಲ್ಲ, ಯಾತ್ರದ್ದು ಬಂದಿಲ್ಲ. ಸುಸ್ತಾಗಿದೆ, ಸಮಸ್ಯೆ ಬಂದಿದೆ. ಅದು ಚಿನ್ನದ ಬೆಟ್ಟ ಮುಳುಗ್ತಾ ಇದೆ ಜೊತೆಗೆ. ಅದು ಮೊದಲು ಎತ್ತಿ ಹಿಡ್ಕೊಂಡು ಆಮೇಲೆ ಕಡಿಬೇಕು. ಆಯಾ ಸುಸ್ತೊಳಗೆ ಏನು ಮಾಡಕ್ ಆಗ್ತಾ ಇಲ್ಲ. ಆಗ ಶ್ರಾಂತಾಹ ತು ತೇ ಅತಃ ಎಲ್ಲರೂ ಶ್ರಮಕ್ಕೊಳಗಾದ್ರು. ಆಗ ವಿಬುಧಾಹ ದೇವತೆಗಳೆಲ್ಲ ಸ್ತೋತ್ರವನ್ನು ಮಾಡಿದರು, ದೇವರ ಸ್ತೋತ್ರ. ಪುಚ್ಛಂ ತ್ವಯಾ ಸಮೇತ ಜಗೃಹಸ್ತ್ವದಾಶ್ರಯಾ. ಇವರಂತೂ ಪುಚ್ಛ ಹಿಡ್ಕೊಂಡ್ರು, ಎಲ್ಲರೂ ಶಾಂತರಾದ್ರು. ಜಗೃಹು ತ್ವದಾಶ್ರಯ, ನಿನ್ನ ರಕ್ಷಣೆಯಲ್ಲಿ ದೇವರು ಎಷ್ಟು ಅನುಗ್ರಹ ಮಾಡಿ ತಾನು ಬಂದು ನಿಂತ್ಕೊಂಡಂತೆ ಕಡಿಲಕ್ಕೋಸ್ಕರ. ಜೊತೆಗೆ ಎತ್ತಿಂದಿದ್ದೆಲ್ಲ ಮಾಡಿದ್ದಲ್ಲ, ನಿಂತ್ಕೊಂಡಿದ್ದಾನೆ. ಆಗೇನಾಗಿದೆ ಅಲ್ಲಿ, ಇದು ಸ್ವಾರಸ್ಯ ಇದೆ ಅದರಲ್ಲಿ. ಏನ್ ಮಾಡಿದ್ರು, ನಿಮಗೆ ಹೆಡ್ ಬೇಕು ಟೈಲ್ ಬೇಡ ಅಂದ್ರು. ಹೆಡ್ ಸಿಕ್ತು, ಟಾಸ್ ಗೆದ್ರು, ಮ್ಯಾಚ್ ಸೋತರು. ಹೋಗ್ತಾರೆ ಟಾಸ್ ಗೆಲ್ಲೋದ್ರೆ ಮ್ಯಾಚ್ ಗೆಲ್ಲೋದಾಗಿದ್ರೆ ಟಾಸ್ ಆಡಿ ಬಿಟ್ಬಿಟ್ರೆ ಬುದ್ಧಿನ ಆಟ ಇಲ್ಲ. ಟಾಸ್ ಗೆಲ್ಲೋದೇನು ಮೊದಲೇ ಯಾರು ಆಡ್ಬೇಕಷ್ಟೇ ಹೊರತು ಅದು ಎಂಡ್ ಅಲ್ಲ. ಇದರಲ್ಲಿ ಅದು ಟೈಲ್ ತಾನೇ, ಅದು ಬಾಲ್ ಟೈಲು, ಇದು ಹೆಡ್ಡು. ಇವ್ರು ಹೆಡ್ ಬೇಕು ಅಂತ ಟಾಸ್ ಗೆದ್ದಾಗ ಚಿಕ್ಕರು ತಗೊಳ್ತು ಕೊಟ್ಬಿಟ್ರಿ ಇವರು. ಮತ್ತೆ ಆ್ಯಕ್ಚುಲಿ ಮೊದಲು ಟಾಸ್ ಗೆದ್ದವರು ಸ್ವಲ್ಪ ಕೊಟ್ಬಿಡ್ತಾರೆ, ನೀವೇ ಆಡ್ಕೊಳ್ಳಿ ಅಂತ. ಆ ಥರ ಆಯ್ತು. ಅದು ಅವ್ನು ಭಾರಿ ಖುಷಿ ಅಷ್ಟಕ್ಕೇನೆ. ಮುಂದೆ ಆಗಿದ್ದೇನೀಗ ಭಾರಿ ಬರೀತೆ. ಆದ್ದರಿಂದ ಯಾವಾಗಲೂ ಆಟ ಗೆಲ್ಲೋ ವಿಚಾರ ಯೋಚನೆ ಮಾಡಬೇಕೆ ಹೊರತು ಈ ಟಾಸು ಗೀಸು ಇದರಲ್ಲೆಲ್ಲ ಟೈಮ್ ವೇಸ್ಟ್ ಮಾಡಬಾರ್ದು. ನಮ್ಮ ಸಾಮರ್ಥ್ಯ ಇದ್ದರೆ ಎಲ್ಲದಕ್ಕೂ ರೆಡಿ ಇರಬೇಕು. ಇಲ್ಲದೆ ಹೋದರೆ ಇನ್ನು ಬರೋದಿಲ್ಲ ಅಂತಾರೆ. ಅದು ಕುಣಿಲಕ್ಕೆ ಬರೋದ್ರೆ ನೆಲ ಚೆನ್ನಾಗಿಲ್ಲ ಅಂತಾರಲ್ಲ ಹಾಗೆ. ನೆಲ ಆದರೆ ಪಿಚ್ ಹೇಳ್ತಾ ಇವರು ಹಾಗೆ ಹೇಳೋದು, ಪಿಚ್ ಸರಿ ಇದ್ದಿಲ್ಲ ಶುರು ಮಾಡ್ತಾರೆ. ಅದೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ. ಶಾಂತಾಸ್ತುತೆ ಇವತ್ತು ಲೌಕಿಕದಲ್ಲಿ ಗೆದ್ದ, ಅಧ್ಯಾತ್ಮ ಮಾಡೇ ಇಲ್ಲ ಏನು ಕೂಡ. ಭಾರಿ ಅಚೀವ್ಮೆಂಟ್, ಅವೆಲ್ಲ ತಿಳ್ಕೊಳ್ಳೋದು ಹಾಗೆ ಭಾರಿ ಅಚೀವ್ಮೆಂಟ್ ನಮ್ಮದು ಅಂತೆ. ಏನು ಅಚೀವ್ಮೆಂಟ್ ಇದು?
ನಾವಿಲ್ಲಿದ್ದೇವೆ, ಮಕ್ಕಳೆಲ್ಲೋ ಇದ್ದಾರೆ, ಅವರು ಹಾಗಿದ್ದಾರೆ, ಹೀಗಿದ್ದಾರೆ. ಸರಿ, ನಿನ್ ಜೊತೆಗಿಲ್ಲ ಬುಕ್ಕೆ ಬುಕ್ಕೆ ಅದು ಯೋಚನೆ ಮಾಡೋದಿಲ್ಲ. ನಿನ್ ಜೊತೆಗಿಲ್ಲ, ಅಲ್ಲಿದ್ದಾರೆ ಸರ್, ನೀವೇನು ಬಂದಿದ್ರಿಂದ ಯೋಚನೆ ಮಾಡೋದಿಲ್ಲ. ಅವರು ಚೆನ್ನಾಗಿದ್ದಾರೆ, ಸರಿ, ನಿನ್ನಣೆ ಬರ ಏನಪ್ಪ ಈಗ, ಆ ಯೋಚನೆ ತುಂಬಾ ಜನ ಮಾಡೋದಿಲ್ಲ. ಅದರಲ್ಲಿ ಆದಷ್ಟು ಗೈಡ್ ಮಾಡ್ಬೇಕು. ಮಕ್ಕಳನ್ನ ಗೈಡ್ ಮಾಡಿದ್ರೆ ಕೇಳ್ತಾರೆ. ಅವರಂತೆ ನಾವು ಕೊಂಡು ಬಿಡ್ತಲ್ಲಿ ತಪ್ಪಾಗುತ್ತೆ. ಯೋಚನೆ ಮಾಡ್ಬೇಕು, ಫ್ಯಾಕ್ಟ್ ಯೋಚನೆ ಮಾಡಿ ಏನಪ್ಪ ಇದ್ರಲ್ಲಿ ಏನೇನಾಗತ್ತೆ ಯೋಚನೆ ಮಾಡಿ. ಅದು ಆಮೇಲೆ ಯೋಚನೆ ಮಾಡಕ್ ಬರೋದಿಲ್ಲ. ಒಂದು ಚಿಕ್ಕಿಂದ ತಯಾರು ಮಾಡ್ಬೇಕಾದ್ರೆ ಬಳ್ಳಿ ಬಗ್ಗಿಸ್ತಾರೆ ಅಂತಾರಲ್ಲ, ಹಾಗೆ ಪ್ಲಾನ್ ಮಾಡ್ತಾರೆ ಆ ಕಡೆ ಹೋಗ್ಬೇಕು ಅಂತ ಮೊದ್ಲೇನೆ. ಆಮೇಲೆ ಮಾಡ್ಲಕ್ ಬರೋದಿಲ್ಲ, ಮೊದ್ಲೇ ಮಾಡ್ಬೇಕು. ಆ ತರ ಮಾಡಿದ್ರೆ ಸರಿ ಹೋಗೋದು. ಆ ತಲೆಯಲ್ಲಿ ತುಂಬ ಅವರು ಎಲ್ಲೋ ಹೊರಗಿನವ್ರು 1000 ಜನ ತುಂಬವ್ರು ಇದ್ದಾರೆ, ಒಬ್ರು ಹೇಳ್ತಾ ಇರೋದ್ರ ಗತಿ ಏನಾಗ್ಬೇಕು. ಹೆಚ್ಚು ಜೊತೆಗಿರೋ ತಂದೆ ತಾಯಿಗಳಾದ್ರಿಂದ ಸರಿಯಾದ ರೀತಿ ಹೇಳ್ತಾ ಇದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಅಥಾತಿ ಭಾರ ಭ್ರಾಂತಾಸ್ತುತೇತೋ, ಮೊದಲು ಶಾಂತರಾದವರೆಲ್ಲ ಇವು ದೇವತೆಗಳು ಮಾತ್ರ ಅವರಿಗೆ ಸಮಸ್ಯೆ ಇಲ್ಲ, ಅವರಿಗೆ ವಿಷಯದ ಸಮಸ್ಯೆ ಇಲ್ಲೇ ಇಲ್ಲ. ಅವರಿಗೆ ಡೈರೆಕ್ಷನ್ನೇ ಬೇರೆ. ಯರುಹುಸ್ತ್ವದಾಶ್ರಯ. ಇವ್ರು ಯಾತಕ್ಕೆ ಹೇಳಿದ್ರೆ ಇವ್ರಿಗೆ ಗೈಡೆನ್ಸ್ ಇಲ್ಲ. ಹೇಳ್ತಾರೆ ಏನ್ ಬಂತೀಗ, ಹೇಳೋದು ಯಾವಾಗ ತಮಗೆ ಗೊತ್ತಿದ್ರೆ ಅವ್ರು ತಾನೆ. ತಮ್ಮಾದ್ರೆ ನನಗಂತೂ ಹೋಗಕ್ಕಾಗಲಿ, ನೀನಾದ್ರೂ ಹೋಗಿ, ಆ ಥರ ಶುರು ಮಾಡ್ಬಿಡ್ತಾರೆ. ಅದು ತಪ್ಪಾಗುತ್ತೆ. ಯಾಕೋ ದೇವ್ರದ ಇದೆಯಿಂದ ಅದೆಲ್ಲ ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಬೇಕಾಷ್ಟು ಗೊತ್ತಾಗುತ್ತೆ. ನಮಗೆ ಎದುರಿಗೆ ದೃಷ್ಟಾಂತ ಕಾಣುತ್ತೆ. ಅಥಾತಿ ಭಾರಾದ ವಿಶತ್ಸು ಕಾಂಚನೋ ಗಿರಿಸ್ಸ ಪಾತಾಲ ಮಥತ್ವಮೇವ ಸಂಕಚ್ಛಪಾತ್ಮಾತು ಅಭರ ಸ್ವಪೃಷ್ಠೇ ಹ್ಯನನ್ಯಧಾರ್ಯಂ ಪುರುಲೀಲಯೈವ. ಆಗ ಅಥ ಅತಿಭಾರ ಅವಿಶತ್ ಸುಕಾಂಚನ ಗಿರಿಹಿ ಸಹ ಪಾತಾಲಂ ಅಥ ತ್ವಂ ಏವ ತಂ ಗಚ್ಚಪಾತ್ಮಾ ತು ಅಭರಃ ಸ್ವಪೃಷ್ಠೇ ಹಿ ಅನನ್ಯಧಾರ್ಯಂ ಪುರುಲೀಲಯ ಏವ. ಆಯ್ತಾ, ಒಂದೊಂದು ಮಾತಲ್ಲಿ ಅಷ್ಟು ಪ್ಯಾಕ್ ಮಾಡ್ತಾರೆ ವಿಷಯ, ಬಿಡಿಸಿದಾಗ ಭಾರಿ ದೊಡ್ಡದಾಗ್ಬಿಡೋದು. ಅಥ ಅತಿಭಾರ, ಭಾರಿ ಭಾರ, ಬಂಗಾರ ಪರ್ವತ. ಅದಕ್ಕೆ ಸುಖಾಂಚನ ಹೇಳಿದ್ರು. ಈಗ ಬಂಗಾರದ ಪರ್ವತ ಹೈಮೋಗಿರಿಹಿ ಅಂತ ಅದಕ್ಕೆ ಹೇಳಿದ್ರು. ಯಾವ್ದು ಹೈಮೋಗಿರಿಹಿ ನೆನಪಿದ್ಯಾ? ಯಾವ್ದದು? ಮೈನಾಕ ಪರ್ವತ ಹೈಮೋಗಿರಿಹಿ. ಹೇಮ ಹೈಮ, ಇದು ಸುಖಾಂಚನ, ಬಂಗಾರದ ಬೆಟ್ಟ ಇದು. ಗಿರಿಹಿ ಸ ಪಾತಾಳ ಮಥತ್ವಮೇವ. ಅದು ಹೋಯ್ತು ಪೂರ್ತಿ ಕೆಳಗೆ ಹೋಗ್ಬಿಡು ಸಾರರು ಅಂತ. ಏನ್ ಮಾಡ್ಬೇಕಾಗ ಎಲ್ಲ ಕೇಳ್ಕೊಟ್ರು. ಮತ್ತೆ ತರದ ಕಷ್ಟ ಆಯ್ತು, ತಂದು ಹಿಡ್ಕೊಳ್ಳೋದು ಕಷ್ಟ ಆಗಿದೆ, ಮುಡಿಗೋಯ್ತು, ಏನ್ ಕಡೆಯಿಂದ ನಾವೀಗ ಅಂತ ಅಷ್ಟ ಪರಮಾತ್ಮ ಬಂದ. ತಮ್ ಕಚ್ಚಪಾತ್ಮ ಪೂರ್ವ ರೂಪದಲ್ಲಿ ಬಂದ, ಎತ್ಕೊಂಡೇ ಬಂದ ಮೇಲಕ್ಕೆ, ಸುರಕ್ಷಿತ ಹುಡ್ಕೊಂಡ್ಬಿಟ್ಟು. ಪೂರ್ವ ಎಷ್ಟು ಸಹಾಯ ಮಾಡ್ತಾನೆ ನೋಡ್ಬೇಕಾದ್ರೆ. ಕಚ್ಚಪಾತ್ಮ ತು ಅಭರಹ, ನೀನೇ ಹೊತ್ತಿದ್ದು, ಎತ್ತಿದ್ದು, ಹೊತ್ತಿದ್ದು, ತಂದಿದ್ದು, ಇಳಿಸಿದ್ದು, ಹೊತ್ತಿದ್ದು ಎಲ್ಲ ತಾನೇ. ಪ್ರತಿಯೊಂದು ದೇವರು ಮಾಡುತ್ತೆ. ಅದೇ ಹೇಳ್ಬೇಕಾದ್ರೆ ಪಶ್ಯನ್ ಶೃಣ್ವನ್ ಕೃಷನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಶನ್ ಪ್ರಲಪನ್ ವಿಸರ್ಜನ್ ಗೃಹನ್ ಉನ್ಮಿಷನ್ ನಿಮಿಷನ್. ಬರೀ ಉಸಿರು ಎಳ್ಕೊಳ್ಳೋದಕ್ಕೆ ದೇವ್ರು ಬೇಕು, ಉಸಿರು ಬಿಡ್ಲಿಕ್ಕೆ ದೇವ್ರು ಬೇಕು. ಇನ್ನು ಉಳಿದೆಲ್ಲ ಆಮೇಲೆ ಆಗ್ಲಿ. ನಾವು ತಿಳ್ಕೊಂಡ ಪ್ರಕಾರ ಭಾರಿ ಸರಳ ಅದು. ಕೊನೆಗೆ ಅದೇ ಕಷ್ಟದಲ್ಲೇ ಸಾಯ್ತಾರೆ. ಕೊನೆಗೆ ಅದು ಮಾಡ್ಲಿಕ್ಕಾಗದೇನೆ ಹೋಗ್ತಾರೆ. ಇದು ಮನುಷ್ಯನ ದೌರ್ಬಲ್ಯಕ್ಕೆ ಮಿನಿಮಮ್ ಅವನ ಕೆಪಾಸಿಟಿ ಇರೋದು ಅಷ್ಟೇ. ದೇವ್ರು ಮಾಡಿಸ್ತಾನೆ ಗೊತ್ತಾಗಲ್ಲ ಅಷ್ಟೇ. ತಮ್ ಕಚ್ಚಪಾತ್ಮ, ಕಚ್ಚಪ ಅಂದ್ರೆ ಏನೋ ಕೂರ್ಮ, ಕೂರ್ಮ. ಆತ್ಮ ಅಂದ್ರೆ ಸ್ವರೂಪ, ರೂಪ, ಪೂರ್ಣ ರೂಪದಿಂದ ಅದನ್ನು ಧರಿಸಿದೆ. ಅಭರಹ ಸ್ವಪೃಷ್ಠೆ, ನನ್ನ ಬೆನ್ನ ಮೇಲೆ ಧರಿಸಿದೆ. ಅನನ್ಯಧಾರ್ಯಂ ಪುರುಲೀಲಯೈವ. ಇವತ್ತೆಲ್ಲ ಕೂಲಿಗಳೆಲ್ಲ ಭಾರ ಎಲ್ಲಿ ಹೊರ್ತಾರೆ ಸಾಮಾನ್ಯ? ಈ ಅಕ್ಕಿ ಬೂಟೆ ಅಂತ ಬೆನ್ ಮೇಲೆ ಹೊತ್ಕೊಂಡ್ಬರ್ತಾರೆ, ಮತ್ತೊಂದು ಡ್ಯಾಚ್ ಬಿಸಾಕ್ತಾರೆ ಆ ಕಡೆ. ಬೆನ್ ಮೇಲೆ ಹೊರೋದನ್ನು ತೋರಿಸ್ತಾರೆ. ಹೆಚ್ಚು ಭಾರನ ಯಾವ್ದು ಹೊರಬೇಕು? ಬೆನ್ನು ಸುಮ್ಮನೆ ಇದ್ರು ಸ್ವಲ್ಪ ಹೊರೋದಿರ್ಲಿ, ಸುಮ್ಮನೆ ಇದ್ರು ಆಗೋದಿಲ್ಲ, ಅಂತ ಕಾಲ ಬಂದಿದೆ. ಅದನ್ಯಧಾರ್ಯಂ ಪುರುಲೀಲೆಯ, ಅದು ಕೂಡ ಬೆನ್ಮೇಲೆ ಹೊತ್ತಿದ್ದು. ಪುರು ಅಂದ್ರೆ ಹೆಚ್ಚಿನ ಲೀಲೆಯಿಂದ, ಲೀಲಾಜಾಲವಾಗಿ ಹೊತ್ತಿದ್ದು. ಎತ್ತಬೇಕಾದ್ರೂ ಲೀಲೆ, ಇಳಿಸ್ಬೇಕಾದ್ರೂ ಲೀಲೆ, ಹೊತ್ತಾಗಲೂ ಲೀಲೆ. ಆಮೇಲೆ ಮಥನ ಮಾಡ್ತಿದ್ದಾರೆ. ಅದು ಇದು ಫ್ರಿಕ್ಷನ್ ಬರಲ್ಲ ಏನಾಗ ಅಷ್ಟೆಲ್ಲ ಮಥನ ಮಾಡಿದಾಗ. ಆದ್ರೆ ಅದು ಪರ್ವತ ಏನ್ ಅನ್ಕೊಂಡದ್ದು ಭಾಗದಲ್ಲಿ ಮೇನೆ ಅಂಗ ಕಂಡು ಏನಮೇವ ದೇವ. ಆ ತುರಿಸಿದಾಗ ಆರಾಮ್ ಅನಿಸ್ತಿತ್ತು. ದೇವ್ರಿಗೆ ತುರಿಕೆ ಆಗಿತ್ತು, ಅದು ಅರ್ಥ ಮಾಡ್ಕೋಬಾರ್ದು. ಎಕ್ಸಾಂಪಲ್ ಅಷ್ಟೇ. ತುರಿಸ ನಮಗೆ ಅದು ಸುಖದ ಅನುಭವ ಹೇಳೋದಕ್ಕೆ ಹೇಳಿದ್ದು. ತುರಿಸಿದಾಗ ಹಾಯ್ ಅನ್ಸುತ್ತ ಹಾಗೆ ಆನಂದವಾಗಿತ್ತೆ ಹೊರತು ಪರಮಾತ್ಮ ಯಾವ ಸ್ಟೇಜಲ್ಲೂ ಏನಿಲ್ಲ, ದುಃಖ ಇಲ್ಲ. ಅದೇ ದುಃಖ ಒಂದು ದೋಷ, ನಿರ್ದೋಷ ಅಂತ ಹೇಳಿದ್ಮೇಲೆ ದುಃಖ ಹೇಳಿದ್ರೆ ಹೋಯ್ತಾರೆ. ನಾರಾಯಣಂ ಗುಣ ಸರ್ವೇ ಹೃದಯನಂ ದೋಷವರ್ಜಿತ. ಇವೆಲ್ಲ ಶ್ರಮ ಇದು. ಚಿಂತಾ ಸಂತಾಪ ಲೇಪೋದ್ಭವ ಪ್ರತಿಶಕರ ಅಶೇಷ ದೋಷಾತಿ ದೂರಂ. ಅವೆಲ್ಲ ಅರ್ಥ ಮಾಡ್ಕೊಂಡ್ರೆ ದೇವ್ರನ್ನ ಹೇಗೆ ಚಿಂತನೆ ಮಾಡ್ಬೇಕು ಗೊತ್ತಾಗುತ್ತೆ. ನಾವೆಲ್ಲ ಹೀಗೆ ಅನ್ಕೊಂಡ್ರೆ ಎಲ್ಲ ಭಕ್ತರು ದೇವರೊಬ್ಬನೇ, ಲಕ್ಷಾಂತರ ಭಕ್ತರು ಒಬ್ಬನೇ ನಾರಾಯಣ ಆರಾಧನೆ ಮಾಡಿಬಿಟ್ರೆ ಎಷ್ಟು ಸುಸ್ತಾಗುತ್ತೆ ದೇವರಿಗೆ. ನಾವು ಬೇರೆ ದೇವರು ಸ್ವಲ್ಪ ನೋಡೋಣ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಯಾಕೆ? ನಾರಾಯಣ ಹಾಗಿಲ್ಲ, ದೋಷ ವರ್ಜಿತ. ಅನಂತಾನಂತದಲ್ಲಿ ಬಂದ್ರೆ ಅಲ್ಲಿ ಲೆಕ್ಕನೇ ಇಲ್ಲ ಪರಮಾತ್ಮನಿಗೆ. ಇದು ದೇವ್ರ ಮಹಿಮೆ. ಪೂರ್ವ ಎಲ್ಲ ದೊಡ್ಡ ಕಾಲೇಜೇನೆ, ಭಾಳ ರೆಪ್ಯುಟೇಷನ್, ಸೀಟ್ ಲಿಮಿಟೆಡ್ ಅಲ್ಲಿ.
ಆಗೋದಿಲ್ಲ. ದೇವರಲ್ಲಿ ಸೀಟ್ ಲಿಮಿಟೆಡ್ ಅಲ್ಲ, ಹೋಗೋರು ಲಿಮಿಟೆಡ್, ಅದು ಬೇರೆ ಮಾತು. ಸೀಟ್ ಮಾತ್ರ ಏನಲ್ಲ, ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇ ಓಪನ್ ಇಡಿ, ಎಷ್ಟು ಜನ ಬೇಕಾದ್ರೂ ಬನ್ನಿ, ಬಂದವರಿಗೆಲ್ಲ ಸೀಟ್. ತಂ ಕಚ್ಚಪಾತ್ಮಾತು ಅಭರಹ ಸ್ವಪೃಷ್ಠೇ ಅನನ್ಯಧಾರ್ಯಂ. ಉಳಿದವರು ಉಳಿದುಗಾರ ತಿಳ್ಕೊಳಕ್ ಹೋಗ್ಬೇಡಿ. ಅನನ್ಯಧಾರ್ಯಂ, ಅನ್ಯಧಾರ್ಯ ಅಲ್ಲ, ಅನನ್ಯಧಾರ್ಯ. ದೇವರೇ ಹೊರಬೇಕು, ಬೇರೆ ಯಾರ ಕೈಲೂ ಸಾಧ್ಯ ಇಲ್ಲ. ವಾಯುದೇವರು ಹೊರತಾರೆ ದೇವರ ಅನುಗ್ರಹದಿಂದ, ಉಳಿದವರಿಗೆ ಅದು ಸಾಧ್ಯನೂ ಇಲ್ಲ. ಗುರು ಲೀಲ ಇನ್ನು ಅರ್ಥ ಮಾಡ್ಕೋದು. ಬೆಟ್ಟ ಎತ್ತಿದವರು ಇಬ್ಬರೇ, ಕೃಷ್ಣ ರೂಪ ಪೂರ್ವ ರೂಪ ಇತ್ಯಾದಿಗಳಿಂದ ನಾರಾಯಣ. ಸಂಜೀವನ ಪರ್ವತ ಎತ್ತಿದ್ದು ವಾಯುದೇವರು, ಇನ್ಯಾರು ಬೆಟ್ಟ ಎತ್ತವರು ಇಲ್ಲ. ಗೊತ್ತಾಯ್ತಾ? ಅವ್ರು ಸ್ವತಂತ್ರ, ಅವ್ರು ಅಸ್ವತಂತ್ರರಾಗಿ ಅವ್ರು ಎತ್ತಿದ್ರು. ಬಿಡಿದವ್ರಿಗೆ ಏನು ಮಾಡಕ್ಕೆ ಬರೋದು, ಕಿತ್ಲಕ್ಕೆ ಯಾವ ಸ್ಟೇಜಲ್ಲೂ ಬರಲಿಲ್ಲ. ಗುರು ಲೀಲಯ್ಯವ ಉಪರ್ಯಧ, ಕೊನೆಗೆ ಹೇಳಿದ್ದು ಅದು ಇಂಪಾರ್ಟೆಂಟ್. ಎಲ್ಲ ಮಾಡಿದ್ದು ಕೂಡ ಲೀಲೆಯಿಂದ, ಇದೆಲ್ಲ ಸೇರ್ಕೊಂಡ್ಬಿಡುದು. ಪ್ರತಿಯೊಂದು ಕೆಲಸನ ದೇವರು ಲೀಲೆಯಿಂದನೇ ಮಾಡ್ತಾನೆ. ಉಪರ್ಯಧಶ್ಚಾತ್ಮನಿ ನೇತ್ರ ಗೋತ್ರಯೋಹೋ ತ್ವಯಾ ಪರೇಣ ವಿಶತಾ ಸಮೇಧಿತಾ ಮಮಂತು ರಬ್ಧಿಂ ತರಸಾ ಮದೋತ್ಕಟಾಃ ಸುರಾಸುರಾಃ ಕ್ಷೋಭಿತ ನಕ್ರ ಚಕ್ರಂ. ಆಕ್ಚುಲಿ ಭಾಗವತ ಶ್ಲೋಕ ಹಾಗೆ ಇಟ್ಬಿಟ್ಟಿದ್ದಾರೆ ಆಚಾರ್ಯ, ಕೆಳಗೆ ಕೊಟ್ಟಿದೆ ಭಾಗವತ ಶ್ಲೋಕ, ಸಣ್ಣ ಚೂರು ಚೇಂಜ್ ಮಾಡಿ ಇಟ್ಬಿಡ್ತಾರೆ ಹಾಗೆ. ಉಪರಿ ಅಧಶ್ಚ ಆತ್ಮನಿ, ಅವರು ತಾವು ಹೇಳಿದೆ ಅಂತ ಅನ್ಸ್ಕೊಳ್ಳೋದು ಆಚಾರ್ಯ ಬೇಕಿಲ್ಲ. ಏನ್ ಬೇಕು ಅವ್ರಿಗೆ? ಯಾವಾಗಲೂ ಎಲ್ಲ ದೇವ್ರು ಹೇಳಿದ್ದಾರೆ, ತೋರಿಸ್ತಾ ಇದ್ದೇನೆ ಅಷ್ಟೇ ಹೊರತು ನಾನು ಅಹಂಕರ್ತ ಹರಿಕರ್ತ ಅಂತ ಬಾಯಿಲ್ ಅನ್ನೋದಲ್ಲ, ಕೃತಿಯಲ್ಲಿ ತೋರಿಸ್ತೇವೆ. ಎಲ್ಲ ವೇದವ್ಯಾಸರು ಹೇಳಿದ್ದಾರೆ. ಅಲ್ಲಿ ತೋರ್ಸಕ್ ಬಂದಿರೋ ಅವ್ರು ಹೇಳಿದ್ದಾರೆ, ತೋರ್ಸಕ್ ಬಂದಿದ್ದೇನೆ ಹೊರತು ನಾನು ಸ್ವಂತ ಏನೂ ಇಲ್ಲ. ಇದು ಅವರ ಕಾನ್ಸೆಪ್ಟ್. ಉಪರ್ಯಾಸ ಅಲ್ಲೆಲ್ಲ ಇತಿ ಅಂತ ಕೋಟ್ ಮಾಡಿಬಿಡ್ತಾರೆ, ಇಲ್ಲಿ ಮಧ್ಯೆ ಸೇರಿಸಿಬಿಡ್ತಾರೆ. ಅದು ಸೇರಿಸೋ ರೀತಿ ಕೂಡ. ಮಮ ಉಪರಿ ಅಧಶ್ಚ, ಉಪರಿ ಮೇಲೆ, ಅಧಃ ಕೆಳಗೆ, ಆತ್ಮನಿ ತಮ್ಮೊಳಗೆ, ನೇತ್ರ ಗೋತ್ರಯೋಹೋ, ನೇತ್ರ ಬೆಟ್ಟ, ಗೋತ್ರ ನೇತ್ರ ಅಂದ್ರೆ ಇದು ಹಗ್ಗ ವಾಸುಕಿ, ಗೋತ್ರ ಬೆಟ್ಟ, ಅದ್ರೊಳಗೆಲ್ಲ ಪರಮಾತ್ಮ ಪ್ರವೇಶ ಮಾಡ್ತಾನೆ. ಯಾಕೆಂದ್ರೆ ಯಾವುದಕ್ಕೂ ಸ್ವಂತ ಶಕ್ತಿ ಇಲ್ಲ, ಯಾವುದಕ್ಕೂ ಕೂಡ ಒಳ್ಳೆ ನಿಂತ್ಕೊಂಡು ಪರಮಾತ್ಮ ಮಾಡಿಸ್ಬೇಕಲ್ಲ. ಗೊತ್ತಾಯ್ತಾ? ಹಗ್ಗ ಗಟ್ಟಿ ಮುಟ್ಟಿರ್ಬೇಕು, ಬೆಟ್ಟ ಸರಿ ಇರಬೇಕು. ಬೆಟ್ಟ ಬ್ರೇಕ್ ಆಯ್ತು, ಹೋಯ್ತು ಕತೆ, ಅದನ್ನ ಧರಿಸ್ಬೇಕು, ಹಗ್ಗ ಧರಿಸ್ಬೇಕು. ವಾಸುಕಿ ಎಡ್ದಾಗ ಸತ್ತೋಗುತ್ತೆ, ಎಡದಾಗ ರಬ್ಬರ್ ಎಳೆದ್ರೆ ಇದಾಗೋದಿಲ್ವಾ? ಹೋಗ್ಬೇಕು, ಆಗದಂತೆ ಪರಮಾತ್ಮ ತಡೆದಿದ್ದ. ಮೇಲೆ ಕೆಳಗೆ, ಮೇಲೆ ಅಂದರೆ ಏನರ್ಥ? ಈಗ ಜೋರಾಗಿ ಎಡದಾಗ ಏನಾಗುತ್ತೆ, ಕಟ್ಟಿದಾಗ ಪುಳಕ್ ಬೇಲೆ ಹಾರಿ ಹೋಗ್ಬಿಡುತ್ತೆ. ಗೊತ್ತಾ? ಇನ್ನೊಬ್ರು ಬೀಳುತ್ತಲ್ಲ ಆ ಥರ. ಈಗ ಅಂದ್ಕೊಂಡ್ಬಿಟ್ಟು ಇವ್ರಿಗೆ ಊಟಿಲ್ಲ, ಅವ್ರಿಗೆ ಆಗ್ಲಿಲ್ಲ, ಹಾಗಾಗಿ ಅದು ಆಗಬಾರ್ದು, ಮೇಲೆ ಹಾರಬಾರ್ದು. ಅದು ಪರವಾಗಿ ಅಲ್ಲಿ ಬ್ಯಾಲೆನ್ಸ್ ಮಾಡ್ತಾನೆ. ಮತ್ತೆ ಕೆಳಗೆ ಹೋಗಬಾರ್ದು, ಅಲ್ಲಿ ಹೊತ್ತಿದ್ದಾನೆ. ಸೈಡ್ಗೆ ಎಲ್ಲ ಸ್ಲಿಪ್ ಆಗಬಾರ್ದು, ಅಲ್ಲಿ ನಿಲ್ಲಿಸಿದ್ದಾನೆ. ಈ ರೀತಿ ಪರಮಾತ್ಮ ಮಾಡಿದ್ದೆ ಅದು ವಂಡರ್. ಸ್ವಪೃಷ್ಠೆ, ತನ್ನ ಬೆನ್ನ ಮೇಲೆ ಧರಿಸಿದ. ಒಂದು ನೇತ್ರ ಗೊತ್ತಯ ಪರೇಣ ಆವಿಶತಾ ಸಮೇಧಿತಾ, ಎಲ್ಲ ಕಡೆ ಪ್ರವೇಶ ಮಾಡಿದೆ ನೀನು, ಆಗ ಅವ್ರಿಗೆ ಶಕ್ತಿ ಬಂತು. ಇವು ಅಂತಃ ಪ್ರವೇಶ್ಯ, ಅವಳು ದೇವ್ರ ಪ್ರವೇಶ ಮಾಡ್ದ ಅಂತ ಶಕ್ತಿ ಬಂತೆ, ಹೊರತಿಲ್ದ ಹೋದ್ರೆ ಇಲ್ಲ. ಹಸಿವಾಗಿರುತ್ತೆ, ಶಕ್ತಿ ಇಲ್ಲ ಅಂತೇಳಿ ಅನ್ನ ತಿಂತಾನೆ ಶಕ್ತಿ ಬಂದ್ಬಿಡುತ್ತೆ. ಆದರೆ ಅನ್ನದಿಂದ ಶಕ್ತಿ ಬರಲಿಲ್ಲ. ಒಳಗಿದ್ದು ಪರಮಾತ್ಮ ಅನ್ನ ರೂಪದಲ್ಲಿ ಪ್ರವೇಶ ಮಾಡಿ ಏನ್ ಮಾಡ್ತಾನೆ? ಅನ್ನಂ ಅನ್ನಾದ ಏವಚ, ಒಳಗಿದ್ದು ಶಕ್ತಿ ಕೊಡ್ತಾನೆ. ಇವರೇನ್ ಅನ್ನದ ಶಕ್ತಿ ಅಂತ ತಿಳ್ಕೊಂಡ್ಬಿಟ್ಟು, ಅನ್ನದ ಶಕ್ತಿ ಎಲ್ಲ ಅನ್ನದೊಳಗಿದ್ದು ಶಕ್ತಿ ಕೊಡ್ತಾನೆ ಅಷ್ಟೇ ಹೊರತು ಅನ್ನವೇ ಶಕ್ತಿ ಕೊಡೋದಾಗಿದ್ರೆ ತಿಂದೇ ಸಾಯ್ತಾನೆ ಎಷ್ಟೋ ಜನ. ಹೆಚ್ಚು ತಿಂತಿಂದೇ ಸಾಯ್ತಾನೆ, ಅನ್ನದಿಂದ ಬದುಕಲಿಲ್ಲ ಅವನಿಗೆ. ಅನ್ನ ದೇವ ಸಂಕಲ್ಪ ಮಾಡಿದ್ರೆ ಅನ್ನ ಆಹಾರ ಆಗುತ್ತೆ ಅಷ್ಟೇ, ಇಲ್ಲ ಹೋದ್ರೆ ಅದೇ ವಿಷನೂ ಆಗುತ್ತೆ. ಆ ವಿಷತಾ ಸಮೇಧಿತಾ ಮಮಂತು ರಬ್ಧಿಂ ತರಸಾ ಮದೋತ್ಕಟಾಹ ಸುರಾಸುರಾಹ ಕ್ಷೋಭಿತ ನಕ್ರ ಚಕ್ರ. ಏನಾಗಿದೆ, ಸುರಾಸುರರೆಲ್ಲ ಜೋರಾಗಿ ಅದನ್ನ ಮಥನ ಮಾಡ್ತಿರ್ಬೇಕಾದ್ರೆ, ತರಸ ವೇಗದಿಂದ ಮಾಡ್ತಿರ್ಬೇಕಾದ್ರೆ ಸಮುದ್ರ ಏನಾಗಿದೆ, ಕ್ಷೋಭಿತ ನಕ್ರ ಚಕ್ರ. ನಕ್ರ ಅಂದ್ರೆ ಬರೀ ಬಸಳಿ ಅಂತ ಅಷ್ಟೇ ಅರ್ಥ ಅಲ್ಲ, ಬಸಳಿ ಆಕಾರದ ಮಕರ ಅಂತ ಇರುತ್ತೆ. ಸಾಮಾನ್ಯವಾಗಿ ಹೇಳೋ ಪ್ರಕಾರ ಸಮುದ್ರದಲ್ಲಿ ಇದೆಲ್ಲ ಬಸಳಿಗಳಿರೋದಿಲ್ಲ, ಮಕರ ಅಂತ ಬೇರೆ ರೀತಿ ಪ್ರಾಣಿ ಇರುತ್ತೆ. ಸಿಮಿಲರ್ ಟು ದಟ್. ತಿಳಿತಾ? ಅದು ಏನಾಗಿದೆ, ಎಲ್ಲ ಇದಾಗಿದೆ, ಕಡ್ದಾಗ ತಲೆ ಕೆಳಗೆ ಆಗ್ಬಿಟ್ಟು ರಾಶಿ ರಾಶಿ ಪ್ರಾಣಿಗಳು ಮೇಲೆ ಹಾರಿ ಬಿಡ್ತಾ ಇದ್ವು, ಎಲ್ಲ ಕರಕಿ ಬಿಟ್ಟಾಗ ಆ ತರ ಆಗ್ತಾ ಇತ್ತು. ಆ ರೀತಿ ಮಥನ ಮಾಡ್ತಾ ಇದ್ದಾರೆ. ಹೌದೌದು, ಅದು ಪ್ರಕೃತಿ ಇವತ್ತು ಯಾವ್ದು ನೋಡ್ಬೇಕು. ನಮಗೇನಷ್ಟು ಮೊದಲು ನೀರಲ್ಲೂ ಪ್ರಾಣಿಗಳಿರುತ್ತಾ ಅಂತ ಹೇಳಿ, ನೀರಲ್ಲಿ ಪ್ರಾಣಿಗಳಿದೆ. ಈಗ ಉಪ್ಪಿನೀರಲ್ಲಿ ಇರುತ್ತೆ, ಅದರಲ್ಲೂ ಇದೆ, ಅದೇ ಅಲ್ಲೂ ಇದೆ. ದೇವ್ರಿಗೆ ಎಲ್ಲಿ ಬೇಕಾಗಿರುತ್ತೆ, ಅದು ಎಲ್ಲಿರ್ಲಕ್ಕೂ ಸಾಧ್ಯ. ಈಗ ನೋಡ್ತೀರಿ ಮಾವಿನ ಹಣ್ಣು ತರ್ತೀರಿ ನೋಡಿ, ಎಲ್ಲ ಕಡೆ ಕಂಪ್ಲೀಟ್ ಸೀಲ್, ಒಳಗೆ ಹೊಸ ಸುಳ ಇದು ಬರುತ್ತೆ. ಕಡೆ ಕೊಯ್ದ್ರೆ ಹಾಳಾಗ ಇದು ಬರೀ ಇಷ್ಟು ದೊಡ್ಡದಿರುತ್ತೆ. ಮತ್ತೆ ಹೇಗೆ ಎಂಟರ್ ಆಯ್ತು, ಹೇಗೆ ಬೆಳೀತು, ಹೇಗೆ ಉಸಿರಾಡ್ತಾ ಇತ್ತು. ಈ ಕಲ್ಲೊಳಗೆ ಕಪ್ಪೆಗಳು ಅಂತ ಹೇಳೋದಿಲ್ಲ, ಹೇಗೆ ಎಂಟರ್ ಇರುತ್ತೆ. ದೇವ್ರದ್ದು ಆಶ್ಚರ್ಯ ಅದೆಲ್ಲ. ಅದೇ ಬಹುಚಿತ್ರ ಜಗತ್ ಬಹುಧಾ ಕಾರಣಾತ್ ಪರಶಕ್ತಿ ಅನಂತ ಗುಣ ಪರಮಃ.
ಅದು ಸಮುದ್ರ ನೀರು ಉಪ್ಪದು, ಉಪ್ಪು ನೀರಲ್ಲಿ ಭಾರಿ ಕಷ್ಟ ತಿಳಿತದೆ. ಸಿಹಿನೀರು ಬೇರೆ, ಉಪ್ಪು ನೀರಿನ ಬೇರೆ. ಅಂಥದ್ರಲ್ಲಿ ಇರುತ್ತೆ, ಸುಖವಾಗಿರುತ್ತೆ. ಅಂದರೆ ಜಾಸ್ತಿ ಇದೆ, ಇಲ್ಲಿಗಿಂತ ಹೆಚ್ಚು ಅಲ್ಲಿದೆ ಪ್ರಾಣಿ ಸಂಕುಲ. ಅಂದರೆ ದೇವ್ರ ಮ್ಯಾಜಿಕ್ ಅದು. ಇಲ್ಲಿ ಬೇರೆ ಗುಹೆ ಪಾಗಳೆಲ್ಲ ಹೋಗ್ಬಿಡುತ್ತಾರೆ. ಶ್ರಾಂತೇಶು ತೇಷ್ವೇಕ ಉರುಕ್ರಮಸ್ತ್ವಂ ಸುಧಾರ ಸಾಪ್ತೈ ಮುದಿತೋ ಹ್ಯಮಥನಾಃ ತದಾ ಜಗದ್ಗ್ರಾಸಿ ವಿಷಂ ಸಮುತ್ಥಿತಂ ತ್ವದಾಜ್ಞೆಯ ವಾಯುರಥಾತ್ಕರೇ ನಿಜೇ. ಆದರೆ ಇವರಿಂದ ಏನು ಕೆಲಸ ಆಗಲಿಲ್ಲ. ಕೊನೆಗೆ ಬರೀ ಕಡಿಯೋದಾಯ್ತು ಹೊರತು ಇವರು ಬಂದಿಲ್ಲ. ಅದು ಮತ್ತೆ ಸುಸ್ತಾದ್ರು ಅಷ್ಟೇ ಇವರು. ಶ್ರಾಂತೇಶು ತೇಷು ಏಕಃ ಉರುಕ್ರಮಃ ತ್ವಂ ಏಕೋ ನಾರಾಯಣ ಆಸೀತ್. ಪರಮಾತ್ಮ ಏನು ಮಾಡಿದ ಈಗ? ಅವರೊಬ್ಬನೇ ಕಡಿತಾ ಇದ್ದಾನೆ. ಯಾಕೆ ಕಡ್ದ ಅಂತಾರೆ, ಪ್ರತಿಯೊಬ್ಬರು ಪಕ್ಕದಲ್ಲಿ ನಿಂತ್ಕೊಂಡಿದ್ದಾನೆ. ಒಂದು ಕಾಣದೇ ಇದ್ದ ಕಾಣಾಗಿದ್ದಾರೆ. ಈಗ ಅಜಿತ ರೂಪ ಅಂತ ಅದೇನು ಅಜಿತ ರೂಪ ಅಂತ ಹೇಳೋದು. ಶ್ರೀಯತ್ ಕಟಾಕ್ಷ ಬಲವತಿ ಅಜಿತಂ ನಮ. ಅಜಿತ ರೂಪ ಅನಂತ, ಅಜಿತ ರೂಪ ಅನಂತ ರೂಪದಲ್ಲಿ ಪರಮಾತ್ಮ ನಿಂತ್ಕೊಂಡು ತಾನು ಕಡಿತಾ ಇದ್ದಾರೆ. ಅವಾಗ ಏನಾಯ್ತು? ಆಗ ಬರಲಿಕ್ಕೆ ಶುರುವಾಯ್ತು. ಸೊ ಇವ್ರು ಕಳೆದ್ರೂ ಬರಲಿಲ್ಲ. ದೇವ್ರ ಮಕ್ಕಳೇ ಹೋದಾಗ ಮಂಡ್ಯಕ್ಕೆ ಹೋಗ್ತಾರೆ, ಏನು ಬರೀ ಏನು ಶಬ್ದಾಗಲ್ಲ. ಈಗ ಜೋರಾಗಿ ಅಂತಾರೆ, ಬರುತ್ತೆ, ಬೆಳೆ ಬರೋದು. ಇವ್ರಿಗೆ ನಾನು ಮಾಡಿದೆ ಅಂತ ಹೆಸರಿರ್ಬೇಕು ಅಷ್ಟೇ ಹೊರತು ಇವ್ರ ಕೈ ಸೋಲುತ್ತೆ, ಕೆಲಸ ಆಗೋದಿಲ್ಲ. ದೇವ್ರು ಎಲ್ಲಿ ಕೆಲಸ ಆಗಿದೋ ದೇವ್ರು ಮಾಡಿಸಿದ್ದಾರೆ ಅಂತ ಅರ್ಥ ಹೊರತು ನಾವೇ ಆಗಿದ್ರೆ ಏನರ್ಥ? ಮಾಡಕ್ಕೆ ಆಗ್ತಾನೆ ಇರಲಿಲ್ಲ ಅಂತ. ಬುದ್ಧಿತೋ ಹಿ ಅಮಥನಾಹ ಸುಧಾ ರಸಾಪ್ತೆ. ಅಮೃತದ ರಸದ ಪ್ರಾಪ್ತಿಗೋಸ್ಕರವಾಗಿ ನೀನೇನೆ ಮುದಿತಃ ಮಥನ, ಖುಷಿಯಿಂದ ಮಥನ ಮಾಡ್ತಾ ಇದ್ದಿ. ತದಾ ಜಗದ್ಗ್ರಾಸಿ ವಿಷಂ ಸಮು. ಈಗ ಬರ್ಲಿಕ್ಕೆ ಶುರುವಾಯ್ತು. ಫಸ್ಟ್ ಬಂದಿದ್ದು ಯಾವ್ದೀಗ? ವಿಷಂ ಸಮುತ್ಥಿತಂ. ವಿಷ ಬಂದು ಫಸ್ಟ್ ಬಂದಿದ್ದು ವಿಷ. ಕಡಿತಿರೋದು ಕ್ಷೀರ ಸಮುದ್ರ, ಬಂದಿದ್ದು ಫಸ್ಟ್ ವಿಷ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಅದೇ ಸಣ್ಣ ಪುಟ್ಟ ವಿಷಯ ಅಲ್ಲ, ಜಗದ್ಗ್ರಾಸಿ ವಿಷಂ. ಕೊರೋನಾ ಬಂದಾಗ ಜಗದ್ಗ್ರಾಸಿ ಎಂಟೈರ್ ವರ್ಲ್ಡ್ ಅಟ್ಯಾಕ್ ಮಾಡಿ ಅದು ತಿಂದುಬಿಟ್ರೆ ಏನಾಗ್ತಾರೆ? ಅದನ್ನ ಇಡೀ ಜಗತ್ತನ್ನ ಸುಮ್ಮನೆ ಇದ್ರೆ ಸಾಕು. ಕಾರ್ಬೈಡ್ ಇದಕ್ಕೆ ಹೋದ್ರಲ್ಲ ಜನಗಳು, ಅದ್ರ ವಾಸನೆನೇ ಸಾಕು ಕೊಲ್ಲೋದಕ್ಕೆ. ಇಲ್ಲಿ ಹಿಡಿದಿದ್ದ ಸತ್ತೋದ್ರು ಉಸಿರುಗಟ್ಟೆ ಅಂತ ಹೇಳೋದಿಲ್ಲ. ಆ ವಾಸನೆಗೆ ಇಡೀ ಜಗತ್ ಸಾಯಿತು, ಅವರಿವರಲ್ಲ, ಜಗತ್ತೇ ಸಾಯಿತು. ಅಂತ ವಿಷ ಬಂತು. ಅದಕ್ಕೆ ಕಾಲಕೂಟ ಅಂತ ಹೆಸರು ಅದಕ್ಕೆ. ಸಮುತ್ಥಿತಂ. ಕಾಲ ಅಂದ್ರೆ ಕೆಟ್ಟ ಪದಾರ್ಥಗಳ ಕೂಟ ಅಂದ್ರೆ ಸಮುದಾಯ. ಆಲ್ ವರ್ಸ್ ಥಿಂಗ್ಸ್ ಇನ್ ಒನ್, ಆಲ್ ಇನ್ ಒನ್ ಇದ್ದಂಗೆ ಕಾಲಕೂಟ ವಿಷ ಅದು ಬಂತು. ಆಗೇನಾಯ್ತು? ಯಥಾ ಪ್ರಕಾರ ಶುರು ಆಯ್ತು. ಯಾಕಾದ್ರೂ ಕೈ ಹಾಕಿದ್ಯೋ ಬರೀ ತೇಲಿ ಆಯ್ತು. ಯಾಕೆ ನೋಡಿ, ದೊಡ್ಡ ಪ್ರಾಬ್ಲಮ್ ಬಂದಿದೆ. ಈಗ ಏನ್ ಮಾಡ್ಬೇಕು ಅವ್ರಿಗೆ? ಅದಕ್ಕಾಗಿ ಪರಮಾತ್ಮ ಎಲ್ಲ ಗಾಬರಿ ಆದ್ರು. ಮತ್ತೆ ಆ ಪರಮಾತ್ಮ ವಾಯುದೇವರು ಹೇಳಿದ, ನೀವೀಗ ಅದನ್ನ ನೀವು ಕುಡಿಬೇಕು ಅಂತ ಹೇಳಿ, ನೀವೇ ತಗೊಂಡು ಕುಡೀರಿ ಅಂತ ತಕ್ಷಣ ತಗೊಂಡ್ರು ವಾಯುದೇವರು. ಇದು ದೇವರದು ಅನುಗ್ರಹ ಇದೆ. ವಾಯುದೇವರ ಮಗ ಪ್ರಾಣಾದ್ವಾಯುರ ಜಾಯತ ಸೂಕ್ತನೇ ಹೇಳುತ್ತೆ. ಕಂಡವ್ರ ಮಕ್ಕಳನ್ನ ಬಾವಿ ತಳ್ಳಿ ಹಾಳ ನೋಡೋದಲ್ಲ. ಯಾರಿಗೆ ಕೊಟ್ಟಿದ್ದಿದ್ರ? ಮಗನಿಗೆ ಕೊಟ್ಟಿದ್ದೆ. ಅದಕ್ಕೆ ಬೇರೆಯವ್ರು ಯಾಕೆ ತಳ್ತಾರೆ, ಹಾಗೆ ಮಾಡ್ತಾರೆ ಅಂತ ಗ್ಯಾರಂಟಿ ಇಲ್ಲ ಅವರಿಗೆ. ಮಗನ ಯೋಗ್ಯತೆ ಗೊತ್ತಿಲ್ಲ. ಇಲ್ಲಿ ಏನಾಗಿದೆ? ವಾಯುದೇವರು ಜಗತ್ತಿಗೆ ಮಗನ ಮಹಿಮೆ ಗೊತ್ತಾಗಲಿ ಅಂತೇಳಿ ಪರಮಾತ್ಮ ಏನ್ ಮಾಡ್ತಾರೆ, ನೀರು ತಗೊಳ್ಳಿ ಅಂತೇಳಿ. ಜಗದ್ಗ್ರಾಸಿ ವಿಷಂ ಸಮುತ್ಥಿತಂ ತ್ವದಾಜ್ಞೆಯ ವಾಯುರಥಾತ್ ಕರೇ ರಿಜೇ ಅಂತ ಕೈಲಿ ಹಿಡ್ಕೊಂಡು. ಜಗದ್ಗ್ರಾಸಿ ಅನ್ನೋ ಪದ ಇವತ್ತು ನಮ್ಗೆ ಅರ್ಥ ಆಗುತ್ತೆ, ಗೊತ್ತಾಗುತ್ತೆ. 2 ವರ್ಷ ಒದ್ದಾಡಿ ಹೋಗ್ಬಿಟ್ಟಿದ್ದಾರೆ. ಇನ್ನೂ ಏನು ಗ್ಯಾರಂಟಿ ಇಲ್ಲ ಅದ್ರ ಬಗ್ಗೆ. ಬಟ್ 2 ವರ್ಷ ಅಂತ ಕಾಡಿಸಿದೆ ಎಂಟೈರ್ ವರ್ಲ್ಡ್ನ ಒಂದೇ ಕಾಲಕ್ಕೆ. ಆ ರೀತಿ ಅದು ಬಂತು. ಇರ್ಲಕ್ಕೆ ಸಾಧ್ಯ ಅಂದ್ರೆ ಸಾಧ್ಯ ಅಂತ ಅನುಭವಕ್ಕೆ ಬಂದಾಗ ಆಯ್ತು. ಎಷ್ಟೋ ರೋಗಗಳು ಏನ್ ಮಾಡುತ್ತೆ? ಆ ರೀಸನ್ ಅಲ್ಲ ಅವು. ಆಮೇಲೆ ಶಿಫ್ಟ್ ಆಗುತ್ತೆ ಒಂದ್ ಕಡೆ, ಇಲ್ಲಿ ಶಿಫ್ಟ್ ಅಲ್ಲಿರಲ್ಲ, ಇಲ್ಲಿ ಬರುತ್ತೆ, ಮತ್ತೊಂದ್ ಕಡೆ ಹೋಗುತ್ತೆ. ಇದು ಹಾಗಲ್ಲ, ಎಲ್ಲಾ ಕಡೆಗೆ ಒಟ್ಟಿಗೆನೆ ಹಾಕ್ಬೇಕಾದ್ರೆ ಎಷ್ಟು ಆಶ್ಚರ್ಯ. ಅರ್ಥಾತ್ ಕರೇ ನಿಜೆ. ಬಾಯ್ದೇರ್ ತಮ್ಮ ಕೈಲಿ ಹಿಡ್ಕೊಟ್ರದ್ರ. ಬಂದಿದ್ದು ಬರೀ ವಿಷ ಆಗಿ ಬಂದಿಲ್ಲ, ಬಂಗಾರದ ಪಾತ್ರೆಯಲ್ಲಿ ಬಂದಿದೆ, ಸುವರ್ಣ ಪಾತ್ರೆಯಲ್ಲಿ ಬಂದಿದೆ. ತಂದು ಅದನ್ನ ಇವ್ರು ತಗೊಂಡು ಇಟ್ಕೊಂಡಿದ್ದಾರೆ. ಕೈಲಿ ಹಿಡ್ಕೊಂಡ್ರು, ಪಾತ್ರೆ ಕೈಲಿ ಹಿಡ್ಕೊಂಡ್ರು. ಏನದು ಭಾರಿ ದೊಡ್ಡ ವಿಚಾರ ಅಂದ್ರೆ ಹೌದು. ಕಲೇಹೇ ಸ್ವರೂಪಂ ತದತೀವ ದುಸ್ಸಹಂ. ಅದಕ್ಕೆ ಅಭಿಮಾನಿ ದೇವತೆ ದೈತ್ಯ ಯಾರು? ಕಲಿ. ಅದಕ್ಕೆ ಕಲೆ ಸ್ವರೂಪಂ ತದತೀವ. ಅದರಿಂದಾನೇ ಜಗತ್ತು ಅಂತ ಹೇಳಿದ್ರೆ ಕಲಿ ಏನ್ ಮಾಡ್ತಾನೆ? ಜೀವರಲ್ಲಿ ಬ್ರಹ್ಮವಾಯುಗಳನ್ನ ಬೆಳೆಗಳನ್ನು ಬಿಟ್ಟು ಉಳಿದವರನ್ನೆಲ್ಲ ಅಟ್ಯಾಕ್ ಮಾಡ್ತಾವ್ರು. ಅದಕ್ಕೆ ಜಗದ್ಗ್ರಾಸಿ ಅಂತ ಕರೆದು. ಈ ಕಲಿ ಬಂದಿರೋ ಕಾಲಕೂಟ. ಈಗ ಎಲ್ಲಾ ದೇವತೆಗಳು ಎಲ್ಲರಿಗೂ ಅಫೆಕ್ಟ್ ಆಗುತ್ತೆ. ದುಸ್ಸಹಂ ವರಾದ್ವಿಧಾತು. ಬ್ರಹ್ಮದೇವ್ರ ವರ ಇದೆ, ಅದಕ್ಕೆ ನೆನ್ಪಿಟ್ಕೊಂಡಿರ್ಬೇಕು. ಕಲಿಗೆ ಬ್ರಹ್ಮದೇವ್ರ ವರ ಇದೆ. ಕಲಿ ಆಫ್ಟರ್ ಆಲ್ ಒಬ್ಬ ಜೀವ, ಅದರಲ್ಲೂ ಅತ್ಯಂತ ಅಧಮ ಜೀವ. ಇನ್ನೊಂದು ಅರ್ಥ ಮಾಡ್ಕೋಬೇಕು, ಯಾವ ಜೀವ ಅಧಮ ಆಗ್ತಾ ಹೋಗ್ತಾ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೋ. ಗೊತ್ತಾಯ್ತಾ? ಯಾಕೆ ಜಾಸ್ತಿ ಇದೆ ಅಂದ್ರೆ ಬ್ರಹ್ಮದೇವರ ವರ ಇದೆ. ವರಾದ್ವಿಧಾತು ಸಕಲೇಶ್ಚ ದುಸ್ಪೃಶ್ಯಂ. ಅದರ ಕುಡಿಯೋದು ಗಿಡೋದರ ಮುಟ್ಟಕ್ಕೂ ಸಾಧ್ಯ ಇಲ್ಲ. ಬೆಂಕಿ ಮುಟ್ಟಕ್ಕೂ ಸಾಧ್ಯ ಇಲ್ಲ ತಾನೆ. ಭಾರಿ ತಡಿ, ಅದನ್ನ ಮುಟ್ಟಕ್ಕೂ ಸಾಧ್ಯ ಇಲ್ಲ. ಮುಟ್ಟೋದ್ರು ಸತ್ತು ಹೋಗ್ತಾರೆ ಅಂತ ವಿಷ. ಕುಡಿಯೋದು ಮುಂದಿನ ಪ್ರಶ್ನೆ. ಸಕಲೇಶ್ಚ ದುಸ್ಪೃಶ್ಯಂ, ಎಲ್ರಿಂದ ಅಂತ ಹೇಳಿ 2 ಅರ್ಥ. ಯಾರಿಂದನೂ ಆಗೋದಿಲ್ಲ, ಎಲ್ರು ಸೇರಿದ್ರು ಆಗೋದಿಲ್ಲ.
ಅಷ್ಟು ಜನ ಸೇರಿದ್ರು ಕೂಡ ಅದನ್ನು ಡಿಸ್ಟ್ರಾಯ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ವಿಷ ಅದು. ದುಸ್ಪೃಶ್ಯಂ ಕರೇ ವಿಮಥ್ಯ, ಅದು ಸ್ವಲ್ಪ ಕೈಯಲ್ಲಿ ಹಾಕೊಂಡು ಆ ವಿಷ ಸ್ವಲ್ಪ ಕೈಯಲ್ಲಿ ಹಾಕೊಂಡ್ಬಿಟ್ಟು ಅಸ್ತಬಲಂ ವಿಧಾಯ, ಆ ಶಕ್ತಿನ ಏನ್ ಮಾಡಿದ್ರು, ಕಡಿಮೆ ಮಾಡಿಬಿಟ್ಟು ಡೈಲ್ಯೂಟ್ ಮಾಡಿದ್ರು ಅಂತ. ನಮ್ಮ ಇದ್ರಲ್ಲಿ ಸೈನ್ಸ್ ಟೈಮ್ನಲ್ಲಿ ಯಾರನ್ನ ಕರೀತಾರೆ ಅದಕ್ಕೆ ಡೈಲ್ಯೂಟ್ ಮಾಡಿದಾಗ ಏನಾಗುತ್ತದು, ಇವಾಗಲಷ್ಟೇ ಕೊರೋನಾ ಏನು ಬರ್ತಾ ಏನಾಗ್ತಾ ಬಂತದು, ವೀಟ್ ಆಗ ಡೈಲ್ಯೂಟ್ ಆದಾಗ ತುಂಬಾ ಜನಕ್ಕೆ ಹರಡಿದಾಗ ಏನಾಗುತ್ತದು, ಶಕ್ತಿ ಕಡಿಮೆ ಆಗಿದೆ. ಸಾಮಾನ್ಯ ಆಗಿದ್ದಾಗ ತೆಳ್ಳಗಾಗುತ್ತೆ ಅಂತ ಹೇಳೋದಿಲ್ಲ, ಕ್ವಾಂಟಿಟಿ ಜಾಸ್ತಿ ಮಾಡಿದ ತಕ್ಷಣ 4, 3, 2ನೇ ಪಂಕ್ತಿ ಮಜ್ಜಿಗೆ ಅಂದ್ರೆ ಏನಾಗಿರುತ್ತೆ ಆಗಲೇ ಬರೀ ಬೆಳ್ಳೆ ಕಾಣಿಸುತ್ತೆ ಹೊರತು ಏನೇನು ಇರೋದಿಲ್ಲ. ಸಾರು ಇವ್ರು ಎಲ್ಲ ನೀರು ಹೋಗ್ಬೇಕಾಗುತ್ತೆ. ಕಿಂಚಿತ್ ಗಿರೀಶ ಸಕಾಲೇಶ್ಚ ದುಸ್ಪೃಶ್ಯ ಕರೇ ವಿಮಥ್ಯ ಅಸ್ತಬಲಂ ವಿಧ, ಮತನ ಮಾಡಿದ ಶಕ್ತಿಯನ್ನು ಕಡಿಮೆ ಮಾಡಿದ್ರು. ಎಷ್ಟು ಕಡಿಮೆ ಮಾಡಿದ್ರು ಏನಾಗಿಲ್ಲ ಅದು, ಕುಡಿದವ್ರಿಗೆ ಅಂತ ಚೇಂಜ್ ಇಲ್ಲ. ಫಾರಿನ್ ಲೈಟಾಗಿ ಕುಡಿದ್ರು ಯಾರು ತಗೊಳ್ಳಲ್ಲ, ಕಾನ್ಸಂಟ್ರೇಟ್ ಲೈಟ್ ಕೊಟ್ಟು ಬೇಡವಾರ ಅಂತಾನೆ ಹೇಳ್ತಾರೆ. ತನ್ನ ಫಲ ಶಕ್ತಿ ತೋರಿಸುತ್ತೆ. ವಿಧಾಯ ದದೌ ಸ ಕಿಂಚಿತ್ ಗಿರೀಶಾಯವ, ಅದರಲ್ಲಿ ಸ್ವಲ್ಪ ತಗೊಂಡ್ರು, ಮತ್ತೆ 2 ಭಾಗ ಸ್ವಲ್ಪ, ಒಟ್ಟು ಕಾಲು ಕೊಡೋದು ಸ್ವಲ್ಪ ತಗೊಂಡು ಅಸ್ತಬಲ ಮಾಡಿದ್ರು. ಅದರಲ್ಲಿ ಸ್ವಲ್ಪ ತಗೊಂಡ್ರು, ಮತ್ತೆ ಅದನ್ನು ರುದ್ರದೇವರು ಕೊಟ್ಟರು. ಜನ ತಿಳ್ಕೊಂಡಿದ್ದೆ ಇಡೀ ಕಾಲ ಕೊಟ್ಟ ರುದ್ರದೇವರು ಕೊಡಿದ್ರು ಅಂತೇಳಿ ಅಲ್ಲ, ಸ್ವಲ್ಪದಲ್ಲಿ ಸ್ವಲ್ಪ ತಗೊಂಡಿದ್ದೆಲ್ಲ ಫ್ರಾಕ್ಷನ್ ಅಷ್ಟೇ. ಅದರ ಫ್ರಾಕ್ಷನ್ ಇವರು ಕೊಟ್ಟಿದ್ರು, ಅದನ್ನ ಕೊಡಿದ್ರು. ಈ ತಮಾಷೆ ಅಂದ್ರೆ ನಾರಾಯಣನ ಮಗಳು ಬ್ರಹ್ಮದೇವರು, ವಾಯುದೇವರು ಅವರಿಗೆ ಕೊಟ್ಟರು, ಇವರು ತಮ್ಮ ಮಗನಿಗೆ ಇವ್ರಿಗೆ ಕೊಟ್ಟರು. ರುದ್ರದೇವರು ಯಾರ ಮಗ, ಗರುಡ ಶೇಷ ಶಶಾಂಕ ದಳ ಶೇಖರರ ಜನಕ, ಗೊತ್ತಾಯ್ತಾ, ಬಂತಲ್ಲ ಇದರೊಳಗೆ. ಆಚೆ ನಿರ್ಣಯದಲ್ಲಿ ಕೊಟ್ಟಿದ್ದಾರೆ ಈಗಾಗಲೇ. ಯಾ ಮಾರುತಾದ್ ಗರ್ಭವಧತ್ತ ಪೂರ್ವಂ ಶೇಷಂ ಸುಪರ್ಣಂ ಗಿರೀಶಂ ಸುರೇಂದ್ರಂ ಚತುರ್ಮುಖಾಭಾನ್ ಚತುರಃ ಕುಮಾರಾನ್ ಸಾದ್ರೌಪದಿ ನಾಮ ಬಭೂವಭೂವು ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ರು 2 ಸರ್ತಿ ಹುಟ್ಟುತ್ತಾರೆ. ಬ್ರಹ್ಮದೇವರ ಸರಸ್ವತಿಯರ ಮಕ್ಕಳಾಗಿನೂ ಗರುಡಶೇಷ ರುದ್ರದೇವರು ಹುಟ್ಟುತ್ತಾರೆ, ಇಂದ್ರದೇವರು. ಅದೇ ರೀತಿ ವಾಯುದೇವರ ಮಕ್ಕಳಾಗಿನೂ ಮತ್ತೆ ಹುಟ್ಟುತ್ತಾರೆ ಅವರು. ಅದರಿಂದ ಇವರು ಬ್ರಹ್ಮದೇವರಾಗ್ತಾರೆ ಆ ರೀತಿ ಹೇಳಿದ್ದಾರೆ ಅಂತಲ್ಲ. 3ನೇ ಅಧ್ಯಾಯದಲ್ಲಿ ಬಂದಿದೆ ಆಗ್ಲೇನೆ, ಬ್ರಹ್ಮದೇವರಿಂದನೂ ಅವ್ರಿಗೆ ಹುಟ್ಟಿದೆ, ಇವರಿಂದನೂ ಹುಟ್ಟಿದೆ. ಅದರಿಂದಾಗಿನೇ ತಮ್ಮ ಮಗನಿಗೆ ಇವರು ಕೊಟ್ಟು, ಈಗ ಇವರು ತಮ್ಮ ಮಗನ ಯೋಗ್ಯತೆ ಇವ್ರಿಗೆ ಗೊತ್ತು, ಅವರಿಗೆ ಗೊತ್ತು. ಈ ಅರ್ಥದಲ್ಲಿ ಕಂಡವ್ರಿಗೆ ಕೈ ಮಾಡಿಸೋದಲ್ಲ, ತಮ್ಮ ಕೈಗೆ ಸಾಧನೆ ಮಾಡಿಸ್ಬೇಕು ಯಾವಾಗ. ಗಿರಿಶಾಯ ವಾಯು. ಅದು ಹೇಳಿದ್ನಲ್ಲ, ಬರ್ಕೊಂಡಷ್ಟಾಗಿಲ್ಲ ಅಷ್ಟೇ. ಕೆಲವು ಕಡೆ ಏನಾಗ್ತದೆ, ಅದು ನಮ್ದೇ ಸರಿ ಅಂತ ಹಠ ಮಾಡೋಂಗಿಲ್ಲ. ಬರೀಬೇಕಾದ್ರೆ ಏನಾಗುತ್ತೆ ಅಂದ್ರೆ, ಇವಾಗ ಲ್ಯಾಂಗ್ವೇಜ್ ಇದೆ. ಈಗ ನಾವು ಬೇರೆ, ಕನ್ನಡದಲ್ಲಿ ಬರೆಯೋ ರೀತಿ ಬೇರೆ, ಇವರಾಗಿದ್ರೆ ಬರೆಯೋ ರೀತಿ ಬೇರೆ, ಗುಜರಾತಿ ಮರಾಠಿಯಲ್ಲಿ ಬರೆಯೋ ರೀತಿ ಬೇರೆ. ಈ ರೀತಿ ಬರೋ ಸ್ವಲ್ಪ ವ್ಯತ್ಯಾಸ ಮಾಡಿರ್ತಾರೆ, ಗೊತ್ತಾಯ್ತು. ಅದು ತಪ್ಪಲ್ಲ, ಅದು ಬರವಣಿಗೆ ರೀತಿ ಅಷ್ಟೇ ಹೊರತು ಅದೇನಿದಲ್ಲ. ಅದು ಇದೇ ಸರಿ ಹಠ ಹಿಡಿಯಲಿಕ್ಕೆ ಹೋದ್ರೆ ತಪ್ಪಾಗುತ್ತೆ. ಗೊತ್ತಾ, ಆಯಾ ದೇಶ ಕ್ರಮದ ಉಚ್ಚಾರಣೆಯಲ್ಲೂ ಕೂಡ ಅಷ್ಟೇ. ನೀವು ಸಾಮಾನ್ಯ ಉತ್ತರ ಭಾರತವ್ರು ಗೀತಾ ಶ್ಲೋಕ ಹೇಳಿದ್ರೆ ಹಿಂದಿ ಶ್ಲೋಕ ಹೇಳಿದ್ರೆ ಕೇಳಿಸುತ್ತೆ ಆಚೆ ಕಡೆ, ಅವ್ರ ಉಚ್ಚಾರಣೆ ರೀತಿನೇ ಆಗಿರುತ್ತೆ. ಇಲ್ಲಿ ಇದಕ್ಕಲ್ಲಿ ತುಂಬಾ ವ್ಯತ್ಯಾಸಗಳು. ಅದರಿಂದ ಅದ್ರ ಬಗ್ಗೆ ತುಂಬಾ ಸೀರಿಯಸ್ ಇರೋ ಕಾರಣ ಇಲ್ಲ. ದುಸ್ಸಹಂ ದುಷ್ಟಹಂ ಎರಡೂ ಒಂದೇ. ಮುಂದೆ ಇನ್ನು ಬರುತ್ತೆ, ಇನ್ನು ಬಂದಿಲ್ಲ. ರುದ್ರದೇವರು ಕೊಡ್ತಾವ್ರು ಫಸ್ಟ್. ಈಗ ಗಿರೀಶಾ ಅದರಲ್ಲಿ ಸ್ವಲ್ಪ ರುದ್ರದೇವರು ಕೊಟ್ಟರು. ಇನ್ನು ಬಂದಿಲ್ಲ, ಅದು ಇನ್ನೇನು ಬರ್ಬೇಕು, ಇನ್ನು ಯಾವ ಕಟ್ಟಡ ಆಗಿಲ್ಲ ಅವರು, ಇನ್ನು ಬರ್ಬೇಕಾದ್ರೆ. ಅಲ್ಲಿ ಬರುತ್ತೆ, ಅದೆಲ್ಲ ಹೇಳ್ತಾರೆ ಈಗ, ಅಲ್ಲಿ ಹೇಳ್ತಾರೆ ಈಗ, ಅದು ಹೇಳ್ತಾರೆ. ಸಹ ತತ್ ಪಿಬತ್ ಕಂಠಗತೇನ ತೇನ ನಿಪಾತಿತೋ ಮೂರ್ಛಿತ ಆಶು ರುದ್ರಃ ಹರೇ ಕರಸ್ಪರ್ಶ ಬಲಾತ್ ಸಪ್ರಜ್ಞಾಂ ಅವಾಪ ನೀರೋ ಅಸ್ಯ ಗಲಸ್ತದಾಸೀತ್. ಸಹ ತತ್ ಪಿಬತ್ ಕಂಠಗತೇನ ತೇನ, ಅವರನ್ನು ಕುಡಿದ್ರು. ಇದು ರುದ್ರದೇವರು ದೊಡ್ಡ ಅರ್ಥ ಮಾಡ್ಕೋಬೇಕು. ವಿಷ ಕೊಡ್ತೀರಿ ಗಲಾಟೆ ಮಾಡಕ್ ಹೋಗ್ಲಿಲ್ಲ. ಮೂರನೇ ಮಕ್ಕಳಿದ್ದು ಆಸ್ತಿ ಡಿವೈಡ್ ಮಾಡ್ಬೇಕಾದ್ರೆ ಅದ ನಮಗೆ ಇದು ಅಲ್ಲೇ ಗಲಾಟೆಗಳು ಮತ್ತೆ ಕೊಡ್ತಿರೋದೇ ಅನುಗ್ರಹ. ಅದು ಈ ಜಾಗದಲ್ಲಿ ಆ ಜಾಗ ನಮ್ಮ ಕಾರಣ ಅನುಭವ ಅಲ್ಲಿ ಹೊಡೆದಾಡ್ತಿರ್ತಾರೆ, ತಿಳಿತಿಲ್ಲ. ಕೆಟ್ಟದ್ದು ಕೊಟ್ಟಿರೋದು ವಿಷ, ಅದೇನ್ ಮಾಡಿದ್ರೆ ಕೊಡಿದ್ರು, ಅದನ್ನ ಬಿಡ್ಲಿಲ್ಲ. ಅಂದ್ರೆ ವಾಯುದೇವರು ಏನು ಕೊಟ್ಟರೆ ಏನ್ ಮಾಡ್ಬೇಕು, ಅದು ಭಕ್ತಿ ಅಂದ್ರೆ ಅದು ಒಳ್ಳೇದು ಕೊಟ್ಟರೆ ತೋಡಿ ಎಲ್ಲರೂ ಅದೇ ಭಕ್ತಿ ಬೇಡ, ದೊಡ್ಡದಲ್ಲ. ಕೆಟ್ಟದನ್ನ ಹೇಳಿದ್ರು ಮಾಡಿದ್ರೆ ಏನಾಗುತ್ತದೋ ಅದು ಭಕ್ತಿ. ರಾಮದೇವರು ರಾಜ್ಯ ಬಿಟ್ಟು ಹೋಗ್ಬೇಕು, ಉತ್ತರಾಧಿಕಾರಿ ತಾವೇನೆ. ಅದೇನು ಅಯೋಧ್ಯೆ ಆದ್ರೆ ಇಡೀ ದೇಶಕ್ಕೆ ಪ್ರಸಿದ್ಧ ಅದು ವಿಶ್ವ. ಅದನ್ನ ವಾಯಾಮೃಗಂ ದೈತೇಕ್ಷಿತ ಮನ್ವಧಾವತ್ ವಂದಾಮಹೇ ಪುರುಷತೆ ಚರಣಾರವಿಂದ ಹೇಳ್ತಾರಲ್ಲಿ. ಎಂಥ ರಾಜ್ಯ ಅದು, ದೇವತೆಗಳು ನಮಗೆ ಕೊಟ್ಟಿರಬೇಕು ಅಂತ ರಾಜ್ಯನ ಒಂದು ತೃಣಪ್ರಾಯ ಬಿಟ್ಟು ಹೋಗ್ಬೇಕಾದ್ರೆ ಅದು ಪಿತೃಭಕ್ತಿ ಅಂದ್ರೆ ಅದು. ಎಲ್ಲ ಅನುಕೂಲವಾಗಿದ್ರೆ ಮಾಡೋದಲ್ಲ. ತುಂಬಾ ಜನಗಳು ಅದು ಅಂತ ಭಕ್ತಿ ತೋರ್ಸಕ್ ಹೋಗ್ತಾರೆ, ಕಲಿಯೋದಿಲ್ಲ. ಅಪ್ರಿಯವಾದ ಹೇಳಿದ್ರು ಕೇಳಬೇಕು. ಭಕ್ತಿ ಟೆಸ್ಟ್ ಬರೋದು ಅಲ್ಲೇನೆ. ಇವತ್ತು ಬೆಳೆದ ದಿವಸ ಊಟ ಮಾಡ್ತಾ, ವ್ರತದಲ್ಲಿ ಊಟ ಮಾಡ್ತಾ, ಅವಾಗ ಗೊತ್ತಾಗೋದು. ವ್ರತದಲ್ಲಿ ಮಾಡ್ಬೇಕಾದ್ರೆ ಏನಾಗಿರ್ಬೇಕು ಅವನಿಗೆ,
ಓ ದೇವ್ರು ಹೇಳಿದ್ದಾನೆ ಮಾಡಬೇಕು, ಅಲ್ಲಿ ಭಕ್ತಿ ಬರ್ಬೇಕು. ಇಲ್ಲಿ ತೋರಿಸೋದೇನು ದೊಡ್ಡದಲ್ಲ, ಯಾಕೆ ತಿಂತಾನೋ ಅಲ್ಲಿ ಹಾಗಲ್ಲ. ನಮ್ಗೆ ಇಷ್ಟ ಇಲ್ಲ, ಅದ್ರ ದೇವ್ರು ಹೇಳಿದ್ದಾನೆ ತಗೋಬೇಕು. ದೇವ್ರು ದೊಡ್ಡವರು, ನಮ್ಗೆ ಅನುಗ್ರಹ ಮಾಡಿದ್ರು ಈ ಭಾವನೆ ಭಕ್ತಿ ಕನ್ವರ್ಟ್ ಆಗ. ರಥೋಪವಾಸ ದೇವ್ರು ಯಾತಕ್ಕೆ ಇದ್ರೆ ಭಕ್ತಿ ಟೆಸ್ಟ್ ಮಾಡಕ್ಕೋಸ್ಕರ. ಇದೆಲ್ಲ ಹೇಳಿದಾರೆ ಮಾಡೋದಿಲ್ಲಪ್ಪ ಅಂದ್ಬಿಟ್ಟು ಏಕಾಚೆ ದೊಡ್ಡದಿಟ್ಬಿಟ್ಟಿದ್ದಾರೆ, ತಿಳಿತಿಲ್ಲ. ವೈಷ್ಣವರ ಬಹಳ ಜನ ಆಗದೆ ಇರೋದಕ್ಕೆ ಏನು ಕಾರಣ? ಅದೊಂದು ಕಾರಣ. ರೆಗ್ಯುಲರ್ ಉಪವಾಸ ಮಾಡ್ಬೇಕಲ್ಲ, ಅದೊಂದು ಕಾರಣ. ಅದೇ ಬರೀ ನೀವು ಸೋಲ್ತೀರ ಅಷ್ಟೇ. ನೀವು ಹೈಯರ್ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಏನಾಗುತ್ತೆ ನ್ಯಾಚುರಲಿ ಕಷ್ಟಪಟ್ಟೆ ಓದ್ಬೇಕು ಅವನು. ಒಂದೊಂದು ಕ್ಲಾಸ್ ಮುಂದೆ ಹೋಗ್ಬೇಕಾದ್ರೆ ಕಷ್ಟಪಡಲೇಬೇಕು ಅವನು. ಯಾರು ಕಷ್ಟಪಟ್ಟು ಇಷ್ಟಪಡೋದಿಲ್ಲ ಅವ್ರಿಗೆ ಬರ್ತಾರೆ. ಆಮೇಲೆ ಜೀವನ ಪೂರ್ತಿ ಕಷ್ಟಪಡ್ತಾರೆ. ಇಲ್ಲಿ ಕಷ್ಟಪಡೋದಕ್ಕೆ ಹೆದರಿದ್ದಕ್ಕೆ ಏನಾಯ್ತು ಮುಂದೆ? ಬರೀ ಕಷ್ಟನೇ. ಇಲ್ಲಿ ಅಕಸ್ಮಾತ್ ಕಷ್ಟ ಗೆದ್ದುಬಿಟ್ಟಿದ್ರೆ ಆಮೇಲೆ ಸುಖವಾಗಿದ್ದು ಇದ್ದವ್ರು ಸಾವಿರ ಕೆಲಸಕ್ಕೆ ಇಟ್ಕೋತಾರೆ ಆಮೇಲೆ. ಅದರಿಂದ ಮೊದಲು ಕಷ್ಟ ಅವ್ರು ತಡ್ಕೋಬೇಕು. ಇಲ್ಲಿ ಬಹಳ ಅರ್ಥ ಇದೆ ಇದ್ರೊಳಗೆ. ಮೊದಲು ಫಸ್ಟ್ ಏನು ಬಂತು? ವಿಷ ಬಂತು. ಫಸ್ಟ್ ವಿಷ ಬಂತು. ಯಾವುದೇ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋದಾಗ ಏನಾಗತ್ತೆ? ಫಸ್ಟ್ ಸ್ವಲ್ಪ ಪ್ರಾಬ್ಲಮ್ ಬಂದೇ ಬರುತ್ತೆ ಅಂತ ಭಗವದ್ಗೀತೆ ಹೇಳಿದ್ದಾರೆ. ಮೊದಲು ಏನದು? ಎತ್ತದಗ್ರೆ ವಿಷಮಿವ ಪರಿಣಾಮೇ ಅಮೃತೋಪಮ. ಆರಂಭದಲ್ಲಿ ವಿಷ ಇದ್ದ ಹಾಗೆ ಒಳ್ಳೆ ಕೆಲಸಗಳೆಲ್ಲ, ಆಮೇಲೆ ಏನಾಗುತ್ತೆ? ಅಮೃತ. ಭಾರಿ ಖುಷಿ ಆಯ್ತು. ಮೊದಲು ಕೂಡ್ಸೋದು ಭಾರಿ ಕಷ್ಟ, ಸ್ಕೂಲಿಗೆ ಬಿಡಬೇಕಾದ್ರೆ. ಆಮೇಲೆ ಓದಕ್ಕೆ ಶುರು, ಅಭ್ಯಾಸ ಆದ್ಮೇಲೆ ಹಠ, ಸ್ಕೂಲಿಲ್ಲ ಹೋಗ್ತೇನೆ ಬಿಡೋದಿಲ್ಲ. ಇನ್ನೂ ಬೇರೆ ಓದ್ತೇನೆ ಶುರು ಮಾಡ್ತಾರೆ. ಯಾಕೆ ಒಂದ್ಸತಿ ಓದಲಿಕ್ಕೆ ಶುರು ಮಾಡಿದ್ಮೇಲೆ ಏನಾಯ್ತು ಅವನಿಗೆ? ಆಸಕ್ತಿ ಕ್ರಿಯೇಟ್ ಆಗಿ. ಮೊದಲು ಯಾವಾಗಲೂ ಕಷ್ಟ, ಅಲ್ಲಿ ಬಿಟ್ಟುಬಿಟ್ರೆ ಏನಾಗುತ್ತೆ? ಎಷ್ಟೋ ಜನ ಮೊದಲ ಕ್ಲಾಸ್ ಹೋದ್ರೆ ಮತ್ತೆ ಬರೋದೇ ಇಲ್ಲ, ಯಾಕಂದ್ರೆ ಕಷ್ಟ ಅಂತ ಬಿಟ್ಬಿಡ್ತಾರೆ. ಇದು ಟೆಸ್ಟ್ ಇದ್ದಾಗೆ. ಅಲ್ಲಿ ಯಾರು ಫೇಸ್ ಮಾಡ್ತಾರೆ ಅದು ಬರದೇ ಹೋದ್ರೂ ಪರವಾಗಿಲ್ಲ. ಮತ್ತೆ ಯಾವಾಗ ನೋಡ್ತಾರೆ ಅವಾಗ ಏನಾಗುತ್ತೆ? ಮುಂದೆ ಸುಲಭ ಅನಿಸುತ್ತೆ. ಮೊದಲು ಒಂದೇ ದಿವಸಕ್ಕೆ ಅದು ಯಾರಿಗೂ ಏನೂ ಅರ್ಥ ಆಗಲ್ಲ. ಒಂದ್ ದಿವಸಕ್ಕೆ ಯಾವ್ಯಾವ್ದು ಸಿನಿಮಾ ನಾಟಕನೂ ತಿಳಿಯಲ್ಲ ಒಂದ್ ದಿವಸಕ್ಕೆ ಹೋದ್ರೆ. ಯಾಕಂದ್ರೆ ಏನ್ ತಲೆ ಬಡ ಗೊತ್ತಿರೋದು. ಬರ್ತಾ 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 ಏನಾಗುತ್ತೆ? ಅದಕ್ಕೆ ಆಟ ಅಷ್ಟೇ. ಗೊತ್ತಿದ್ದವ್ರು ನೋಡಿ ಎಂಜಾಯ್ ಮಾಡೋದಕ್ಕೂ ಸುಮ್ಮನೆ ನೋಡೋದಕ್ಕೂ ಏನು ಡಿಫ್ರೆನ್ಸ್? ಭಾರಿ ವ್ಯತ್ಯಾಸ ಇದೆ. ಭಾಷೆನೂ ಹಾಗೇನೆ, ಇದು ಹಾಗೆ. ತುಂಬಾ ಜನ ಭಯಪಟ್ಬಿಟ್ರೆ ಅವ್ರು ಎಂದೂ ಕೂಡ ಪಾಠಕ್ಕೆ ಹೋಗೋ ವಿಷ. ಪಾಠ ಅಂದ್ರೆ ಏನು? ಕ್ಷೀರ ಸಮುದ್ರ. ದುಗ್ಧಂ ಗೀತಾಮೃತಂ ಮಹತ್. ಭಗವದ್ಗೀತಾ ಶಾಸ್ತ್ರಗಳೇ ಹಾಲಿದ್ದಾಗೆ. ಏನ್ ಮಾಡಿದ? ಮಥನ ಮಾಡಕ್ಕಂತ ಹೋದ, ಮತ್ತೆ ವಿಷ ಬಂತು. ನಾವು ಕೃಷ್ಣಾರ್ಪಣ ಅಂತ ಹೋಗ್ಬಿಟ್ಟ ನಡಿ. ಶುರುವಾಯ್ತು ಪೂರ್ವಪಕ್ಷ ವಿಷ ಇದ್ದ ಹಾಗೆ, ಸಿದ್ಧಾಂತ ಅಮೃತ ಇದ್ದ ಹಾಗೆ. ವಾದರಾಸಗಳೆಲ್ಲ ಬರೀತಾರೆ ಅದನ್ನ ರುಕ್ಮಿಣಿ ಶೀಲದಲ್ಲಿ, ಗೊತ್ತಾಯ್ತಾ? ಏನಾಯ್ತು? ವಿಷಯಕ್ಕೆ ಹೆದರ್ಕೊಂಡ್ಬಿಟ್ಟ ಅಂದ್ರೆ ಅಮೃತ ಕಳ್ಕೊಂಡ. ಪೂರ್ವಪಕ್ಷಕ್ಕೆ ಹೆದರಬಾರದು, ಒಂದು ಉತ್ತರ ಬಂದೇ ಬರೋದು. ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಇಲ್ಲದೆ ಮ್ಯಾಥಮೆಟಿಕ್ಸ್ ಮಾಡಿದ್ರೆ ಜನ್ಮದಲ್ಲೇ ಮ್ಯಾಥಮೆಟಿಕ್ಸ್ ಬರೋದಿಲ್ಲ. ಎವ್ರಿ ಸ್ಟೆಪ್ ಏನಿರುತ್ತೆ? ಪ್ರಾಬ್ಲಮ್ಮು. ಎವ್ರಿ ಸ್ಟೆಪ್ ಪ್ರಾಬ್ಲಮ್. ಮತ್ತೆ ಆ ರೀತಿ ಬಂದಷ್ಟು ಅವ್ರಿಗೆ ಏನಾಗುತ್ತೆ? ಜ್ಞಾನ ವೃದ್ಧಿ ಆಗುತ್ತೆ. ಅದರಿಂದ ಅರ್ಥ ಮಾಡಿ ಪೂರ್ವಪಕ್ಷ ಸುಮ್ಮನೆ ಕೇಳಿದ್ರು ಸಾಕು. ಆಮೇಲೆ ಏನಾಯ್ತು? ಅಮೃತ ಸಿಕ್ತೇವೆ ಅವ್ರಿಗೆ. ಯಾರು ರೆಸ್ಪಿರೇಟ್ ಆದ್ರೆ ಹೋಗ್ಬಿಡ್ತಾ ಇತ್ತು. ಅದಕ್ಕೆ ಎಂದು ಕೂಡ ನಾವು ಆರಂಭದಲ್ಲಿ ಡಿಸಪಾಯಿಂಟ್ ಆಗಕ್ಕೆ ಹೋಗ್ಬಾರ್ದು. ಏನ ಅಲ್ಲ, ಕಲಿ 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 ಅವಳು ಕಲಿ ಅಲ್ಲ. ಬಂದಿದ್ದೇನು ಮೆಟೀರಿಯಲ್. ಅದು ಅಭಿಮಾನಿ ದೇವತೆ ದೈತ್ಯ ಯಾರೋದಕ್ಕೆ? ಕಲಿ. ಅದ್ರ ಅರ್ಥ ಇರೋದಕ್ಕೆ ಅವನ ಎಫೆಕ್ಟ್ ಅದ್ರ ಕ್ರಿಯೇಟ್ ಆಗುತ್ತೆ ಅಂತ, ಗೊತ್ತಾಯ್ತಾ? ಉದಾಹರಣೆಗೆ ಒಂದು ಯಾವುದೋ ಬಿದ್ದಿದೆ ಒಂದು ವಸ್ತು, ತಗೊಳ್ಳಾಗಿಲ್ಲ. ಯಾಕೆ? ಯಾರು ಗುಂಡ ಇಟ್ಟು ಕಂಟ್ರೋಲ್ ಇರ್ತಾನೆ. ಅಯ್ಯೋ ಬಿಟ್ಟಕ್ಕೆ ಹೋಗ್ಬೇಡ್ರಿ, ಸೈಟ್ ಎಷ್ಟು ಜೊತೆ ಕೂಡ ಬಂದು ಹೊಡೆದಾಕ್ಬಿಡ್ತಾನೆ ಅಂತ ಹೇಳ್ತಾರಲ್ಲ ಹಾಗೆ. ವಸ್ತು ಇಲ್ಲ, ಒಂದು ಭಾರಿ ಒಳ್ಳೆ ತಗೊಳ್ಳಿ ಅಂತ ಹೇಳ್ತಾರೆ. ವಸ್ತು ಇದ್ದಾನೆ, ಅಭಿಮಾನಿ ದೇವತೆ ಇದ್ದಾನೆ. ದೈತ್ಯ ಕೆಟ್ಟದಕ್ಕಾದ್ರೆ ದೈತ್ಯ, ಒಳ್ಳೇದಕ್ಕಾದ್ರೆ ದೇವತೆ. ದೇವತೆಗಳನ್ನ ಕೇಳಿ ಒಳ್ಳೇದನ್ನ ತಗೋಬೇಕು, ದೈತ್ಯರನ್ನ ಓಡಿಸಿ ಇದನ್ನ ತಗೋಬೇಕು. ಕೆಟ್ಟದ್ದನ್ನ ನಾವು ತ್ಯಾಗ ಮಾಡ್ಬೇಕು. ತ್ಯಾಜ್ಯ ಕೂಡ ಒಯ್ಯಾಗಿಲ್ಲ ಎಷ್ಟೋ ಸಲ. ನಮ್ಮದನ್ನ ನೀವ್ಯಾಕೆ ಇಟ್ಟಿದ್ರೆ ಶುರು ಮಾಡ್ತಾರೆ ಗಲಾಟೆ, ಗೊತ್ತಾಯ್ತು? ಅಭಿಮಾನಿ ದೇವತೆ ಕಾನ್ಸೆಪ್ಟ್ ಅದು. ಹಾ, ಕಲಿಯ ಸ್ವರೂಪ ಅಂದ್ರೆ ಏನು? ಕಲಿಯ ಸ್ವರೂಪ ಇಲ್ಲಿ ಕೆಟ್ಟದ್ದು, ಪೊಲ್ಯೂಟ್ ಮಾಡೋದು. ಕಲಿ ಕೆಟ್ಟವಂತಾನೆ, ಅವನೇನ್ ಮಾಡ್ತಾನೆ? ಪೊಲ್ಯೂಟ್ ಮಾಡೇ ಮಾಡ್ತಾನೆ. ಒಂದು ಯಾವಾಗ ಜಡಕ್ಕಿಂತ ಚೇತನ ಮೋರ್ ಪವರ್ಫುಲ್. ಇದು ಜಡ, ಕಾಲಕೊಟ್ಟ ವಿಷಯ. ಅಭಿಮಾನಿ ದೈತ್ಯ ಅವನು. ಅದರಿಂದ ಏನಾಯ್ತು? ಡೇಂಜರಸ್. ಅವನೇ ನೋಡಿ ಮುಂದೆ ಕಥೆ ಭಾರಿ ಚೆನ್ನಾಗಿದೆ. ಸರಿ ಓದ್ತಾ ಹೋದ್ರೆ ತುಂಬಾ ವಿಷಯ ಗೊತ್ತಾಗುತ್ತೆ ನೋಡಿ. ಮೂರ್ಛಿತ ಆಶುರುದ್ರ, ಅವ್ರಿಗೆ ಮೂರ್ಛೆ ಬಂತು ನೋಡಿ. ಕಲಿ ಇದನ್ನು ಕೊಟ್ರಿ. ಈಗ ಕಲಿ ಅಂಶ ತಾನೇ ಅದನ್ನು ಕುಡಿದ್ರು, ತಾಡ್ಕೊಳಕ್ ಆಗ್ಲಿಲ್ಲ. ಕಲಿಯನಿಗೆಲ್ಲ ಶಕ್ತಿ ಇಲ್ಲ ಅಂತ ಆಯ್ತು. ಕಲಿಯನಿಗೆಲ್ಲ ಶಕ್ತಿ ಇಲ್ಲ. ಇದೇ ಕೆಲಸನೇ ಅಶ್ವತ್ಥಾಮರಿಗೆ ಕೊಟ್ಟ ದುರ್ಯೋಧನ. ಹಾಲೇ ಕೊಟ್ಟ. ದುರ್ಯೋಧನ ಯಾರು? ಕಲಿನೇ. ಅವ್ನು ಕೊಟ್ಟಿದ್ದ ಹಾಲು. ಅವ್ನು ಮುಟ್ಟು ಕೊಟ್ಟಿದ್ದಕ್ಕೆ ಏನಾಯ್ತು? ಅದು ಹಾಲಾಹಲ ಆಯ್ತು. ಹಾಲು ಹೋಗಿ ಹಾಲಾಹಲ, ಕಾಲಕೋಟ ವಿಷ. ಅದು ಕುಡಿದ್ರು. ಕುಡಿದಿದ್ದಕ್ಕೆ ಎಷ್ಟು ಗೊತ್ತಾ? ಒಂದೇ ದಿವಸ ಕೊಟ್ಟಿದ್ದು, ದಿವಸ ಕೊಡ್ಲಿಲ್ಲ. ಒಂದೇ ದಿವಸ ಕೊಟ್ಟಿದ್ದು. ಜೀವನ ಪೂರ್ತಿ ಅವ್ರು ಪಾಂಡವರ ಪಕ್ಷಕ್ಕೆ ಬರ್ಲಕ್ಕಾಗ್ಲಿಲ್ಲ ಅವ್ರಿಗೆ, ಗೊತ್ತಾಯ್ತಾ? ಅವ್ರು ದುರ್ಯೋಧನ ಸತ್ತ ಮೇಲೆ ಬಯಸಿ ಅಲ್ಲಿವರೆಗೂ ಅವ್ರು ಬರ್ಲಕ್ಕಾಗ್ಲಿಲ್ಲ. ತಿಳಿತಾ? ಅಷ್ಟು ಎಫೆಕ್ಟ್ ಇತ್ತು ಅದು. ಸಾಯಿ ಕೊಲಿಸ್ಬೇಕಾದ್ರೆ ಎಷ್ಟೇ ಸಿಂಪಲ್ ಡೋಸ್ ಹಾಕೋದು.
ಕೆಲವೆಲ್ಲ ಸೈನೈಡ್ ಅವೆಲ್ಲ ಎಷ್ಟು ಫಾಸ್ಟಾಗಿ ಕೊಲ್ಲುತ್ತಲ್ಲ ಆ ರೀತಿ. ವಿಷದಲ್ಲೂ ತಾರತಮ್ಯ ಇದೆ, ಹೌದಲ್ಲ. ಸ್ಲೋ ಪಾಯ್ಸನ್ ಬೇರೆ, ವಿ ಪಾಯ್ಸನ್ ಬೇರೆ, ಇನ್ಸ್ಟೆಂಟ್ ಬೇರೆ, ಗ್ಯಾರಂಟಿ ಬೇರೆ. ಅದ್ರ ಎಷ್ಟು ವೆರೈಟಿ ಇದೆ ಪಾಯ್ಸನ್ನಲ್ಲಿ. ದುರ್ಯೋಧನ ಅಂಥವರಾದ್ರಿಂದ ಇಲ್ಲಿ ದುರ್ಧದೇವರಾಗಿ ಇಲ್ಲಿ ಸೋತರು, ಅಶ್ವತ್ಥಾಮರಾಗಿ ಅಲ್ಲಿ ಸೋತರು. ಇದು ಹಾಲಿನ ರೂಪದಲ್ಲಿ ಕೊಟ್ಟರು ಆಗಲಿಲ್ಲ, ಈ ರೂಪದಲ್ಲಿ ಕೊಟ್ಟರು ಆಗಲಿಲ್ಲ. ಅಂದಮೇಲೆ ಬ್ರಹ್ಮದೇವರ ಇರೋದ್ರಿಂದ ಪವರ್ಫುಲ್ ಆಗಿದ್ದಾರೆ ಅಂತ ಅರ್ಥ. ಮೂರ್ಛಿತ ಆಶು ರುದ್ರ ಅಷ್ಟಭೂತ ಇಮಿಡಿಯೇಟ್ ಇನ್ಸ್ಟೆಂಟಾಗಿ ಮೂರ್ಛಿತರ ಬಿದ್ದುಬಿಟ್ರು. ಹರೇ ಹೇ ಕರಸ್ಪರ್ಶ ಬಲಾತ್ಸ ಸಂಜ್ಞಾಂ ಅವಾಪ್ಯ, ಮುಂದೆ ಹೋಯ್ತು ಅಲ್ಲೇ ತಾನೆ, ಸಂಜ್ಞಾಂ ಅವಾಪ ನೀಲೋಶ್ಯ ಗಲಸ್ತದಾಸೀತ್. ಆ ಎರಡು ಕೆಲಸ ನಡೀತು. ಭಾಗವತ ತುಂಬಾ ಹೇಳ್ತಾರೆ, ಪಾರ್ವದೇವಿ ಕೇಳ್ತಾರೆ, ಇದು ವಿಷ, ಇದು ನೀವು ಯಾಕೆ ಕುಡಿತೀರಿ, ಭಾರಿ ಕಷ್ಟ, ಇದು ಪ್ರಾಣ ತೆಗಿದ ತಕ್ಷಣ ಅಪಾಯ ಇದೆ ಅಂತ ಹೇಳಿದವರು ಹೇಳ್ತಾರೆ. ಹಾಗೆ ಅದೆಲ್ಲ ಮುಖ್ಯ ಅಲ್ಲ, ಗೊತ್ತಾಯ್ತಾ, ನಾನು ಲೋಕ ಕಲ್ಯಾಣ ಆಗಬೇಕು, ನಾನು ಇಷ್ಟು ಜನ ಬದುಕ್ತಾರೆ ನಾನು ಒಬ್ಬನು ಕುಡಿಯೋದ್ರಿಂದ, ಅದಕ್ಕೆ ಕುಡಿತೀರಿ ಅಂತ ಹೇಳಿ. ರುದ್ರದೇವರು ಎಂಥ ಕ್ಯಾರೆಕ್ಟರ್, ಗೊತ್ತಾಯ್ತಾ. ಇಷ್ಟು ಜನ ಬದುಕ್ತಾರೆ ಅಂತ ಹೇಳೋದಾದ್ರೆ ನಾನು ಅದನ್ನು ಕುಡಿತೀನಿ ಅಂತ ಹೇಳಿ ಅದು ಹೇಳ್ತಾನೆ ಸ್ವಾರಸ್ಯ. ಈ ರೀತಿ ಇನ್ನೊಬ್ರಿಗೆ ಉದ್ಧಾರ ಮಾಡೋದು ದೇವ್ರಿಗೆ ಪ್ರಿಯವಾದ ಕೆಲಸ. ಪ್ರೇಣಾಯಾಮೋ ವಾಸುದೇವ್. ನಮ್ಗೆ ಅದನ್ನ ಕಾನ್ಸೆಪ್ಟ್ ಯಾವಾಗಲೂ ತಲೆಯಲ್ಲಿ ಕೂತಿರ್ಬೇಕು. ಯಾರಿಗೆ ಅಗತ್ಯ ಇರುತ್ತೆ, ಕಷ್ಟದಲ್ಲಿರ್ತಾರೆ, ಸಹಾಯ ಮಾಡೋ ದೇವ್ರಿಗೆ ಬಹಳ ಪ್ರಿಯವಾದ ಕೆಲಸ. ಯಾಕೆ, ಪರಿತ್ರಾಣಾಯ ಸಾಧೂನ ವಿನಾಶ, ಅವತಾರದ ಪರ್ಪಸ್ ಇರೋದೇ ಹಾಗೆ, ಸಜ್ಜನರಿಗೆ ಕೊಡೋದು ಒಳ್ಳೆಯದನ್ನ, ದುರ್ಜನರಿಂದ ನಾಶ ಮಾಡೋದು ದೇವ್ರಿಗೆ ಅತ್ಯಂತ ಪ್ರಿಯವಾದ ಕೆಲಸ. ಅದು ಬೇಸಿಕ್ ಅಂತ ಹೇಳ್ತಾರೆ ಆಚಾರ್ಯ. ದೇವ್ರ ಪೂಜೆ ಅವೆಲ್ಲ ಮಾಡ್ತೀರಿ ಕರೆಕ್ಟೇ, ಅವೆಲ್ಲ ರೊಟೀನ್ ವರ್ಕ್ ಮಾಡಲೇಬೇಕು ನೀವು ಅದನ್ನ. ಆದರೆ ಅವಾರ್ಡ್, ಅದಕ್ಕೆಲ್ಲ ಅವಾರ್ಡ್ ಕೊಡೋದಿಲ್ಲ ಯಾರು ಕೂಡ, ಅವಾರ್ಡ್ ಯಾರು ಕೊಡೋದಿಲ್ಲ, ಅದು ಪ್ರೀ ರಿಕ್ವಿಸಿಟ್ ಅಷ್ಟೇ. ಆದರೆ ಅವಾರ್ಡ್ ಬರೋದು ಯಾವಾಗ ಅವನಿಗೆ ಸ್ಪೆಷಲ್ ಇಂಥದ್ದು ಮಾಡಿದಾಗ, ಅದು ಜನಕ್ಕೆ ಉಪಯೋಗಕ್ಕೆ ಓರಿಯೆಂಟ್ ಆಗಿರ್ಬೇಕು, ಲೋಕೋದ್ಧಾರಕ್ಕೆ ಕಾರಣ ಆಗಬೇಕು, ಅದಕ್ಕೆ ಮಹತ್ವ ಬರುತ್ತೆ. ಇಲ್ಲಿ ಹೋದ್ರೆ ಇಲ್ಲ. ಸ್ವಲ್ಪ ಯೋಚನೆ ಮಾಡಿಬಿಟ್ರೆ ಎಷ್ಟು ಒಳ್ಳೆ ಪಾಯಿಂಟ್ ಇದೆ ಅದು. ದುರ್ಧರಿ ಹೇಳೋ ಮಾತಿದೆಯಲ್ಲ, ಹರೇ ಹೇ ಕೃಪಯತೋ ಭದ್ರೇ ಸರ್ವಾತ್ಮ ಪ್ರಿಯತೆ ಹರಿಹಿ. ರುದ್ರದೇವ್ರ ಮಾತಿದೆ. ಜನಗಳು ಯಾರು ಕರುಣೆ ತೋರಿಸ್ತಾರಲ್ಲ ಅವ್ರ ಮೇಲೆ ದೇವರು ಭಾರಿ ಅನುಗ್ರಹ ಮಾಡ್ತಾನೆ, ಅದಕ್ಕೆ ನಾನು ಕುಡಿತೀರಿ ಅಂತ ಹೇಳ್ತಾರೆ. ಆಗ ಅವರು ಆಯ್ತು ಲೋಕೋದ್ಧಾರದ ಕೆಲಸ ಕುಡೀರಿ ಅಂತ. ಅವರು ಕುಡಿದಿದ್ದು ಎಷ್ಟು ಮುಖ್ಯನೋ ಅವ್ರ ಕಾನ್ಸೆಪ್ಟ್ ಅಷ್ಟೇ ಮುಖ್ಯವಾಗಿತ್ತು. ಇವತ್ತು ವಾಯುದೇವರು ಕೊಟ್ಟಿದ್ದಾರೆ, ಅದು ಗಟ್ಟಿ ವಿಚಾರ ಆಗಿತ್ತು, ಅದು ಕುಡಿದ್ರು. ಕುಡಿತಿರ್ಲಿಕ್ಕೆ ಏನಾಯ್ತು, ಮೂರ್ಛಿತರಾಗಿ ಬಿದ್ದುಬಿಟ್ಟು ಕಷ್ಟ ದೇವರು ಸ್ಮರಣೆ ಮಾಡಿದ್ರು. ಅಲ್ಲಿ ಕೇಳ್ತಾರೆ ಇದರಲ್ಲಿ ಮಧು ಪ್ರಾಣದಲ್ಲಿ ಬರೋದು, ಇಷ್ಟೆಲ್ಲ ಕುಡಿದಿರಲ್ಲ, ನಿಮ್ಗೆ ಯಾಕೆ ಪ್ರಾಣ ಹೋಗ್ಲಿಲ್ಲ ಅಂದ್ರೆ, ನಾನು ಕುಡಿಬೇಕಾದ್ರೆ ಅಚ್ಯುತ ಅನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ಗೊತ್ತಾಯ್ತು, ರಸಂತಿ ಸಕಲಾರೋಗ ಸತ್ಯಂ ಸತ್ಯಂ ವದಾಮ್ಯ. ಆ ರೀತಿ ಕುಡಿದೆ ನಾನು, ಏನೂ ಆಗ್ಲಿಲ್ಲ. ಇದು ಇಂಪಾರ್ಟೆಂಟ್. ಅದಕ್ಕೆ ಆಚಾರ್ಯ ಕೋಟ್ ಮಾಡ್ತಾರೆ ವಾಕ್ಯನ, ಕೃಷ್ಣಾವೃತ ಮಾನದಲ್ಲಿ ಕೋಟ್ ಮಾಡಿದ್ದಾರೆ. ಅಚ್ಯುತ ಅನಂತ ಗೋವಿಂದ ಅಂಬುದು ಎಲ್ಲ ರೋಗಕ್ಕೂ ಔಷಧಿ, ಅದು ಇದು ಕೊರೋನಾಕ್ಕೂ ಔಷಧಿನೇ. ಅದು ಅಚ್ಯುತಾಯನ್ಮ ಅನಂತಾಯನ್ಮ ಗೋವಿಂದಾಯನಮ ಅಂತ ಹೇಳಿದ್ರೆ ಒಂದು ಒಳ್ಳೆ ರೀತಿ ಅನುಗ್ರಹ ವಿಷ ಪರಿಹಾರ ಆಗುತ್ತೆ. ಆಶು ರುದ್ರ ಸತತ್ ವಿಪತ್ ಕಂಠಗ. ಇನ್ನು ಅದೇನು ಪೂರ್ತಿ ಕುಡಿದಿಲ್ಲ, ಎಲ್ಲಿ ಬಂದಿತ್ತದು, ಕಂಠಕ್ಕೆ ಬಂದಿತ್ತು ಅಷ್ಟೇ. ಅಷ್ಟೊತ್ತಿಗೆ ವಾಸನೆ ನೋಡಿದ್ರೆ ಎಚ್ಚರ ತಪ್ಪಾರಲ್ಲ, ಹಾಗೆ ಆ ಸ್ಥಿತಿ ಬಂತು. ನಿಧಾಯ ಆಗ ಸಂಜ್ಞಾಮವ, ವಾಯುದೇವರು ಬಂದು, ನನ್ನ ದೇವರು ಇಬ್ಬರು, ಹರಿ ಶಬ್ದ ಇಬ್ಬರಿಗೂ ಅನ್ವಯ. ವಾಯುದೇವರಿಗೂ ಹರಿ ಅಂತ ಹೆಸರಿದೆ, ಕಪಿ ಅಂತ ಅರ್ಥ ಇದೆ ಹರಿಗೆ. ಅದೇ ಪಾಪ ಪರಿಹಾರಕತ್ವನ ಅವರಿಗಿದೆ, ಹರಿ ಅಂತೂ ಹರಿನೇ. ಅವರಿಬ್ರು ಮುಟ್ಟಿದ್ದಕ್ಕೆ ಏನಾಯ್ತು, ತಕ್ಷಣ ಅವ್ರಿಗೆ ಎಚ್ಚರ ಬಂತು. ಇದು ನೀಲೋಶ್ಯ ಗಲಸ್ತದಾಸಿ. ಆದರೆ ಇಲ್ಲಿ ವಿಷ ಉಳ್ಕೊಡುತ್ತಲ್ಲ, ಬಾಯಲ್ಲಿಲ್ಲ, ಹೊಟ್ಟೆಗೆ ಹೋಗಿಲ್ಲ, ಎಲ್ಲಿತ್ತದೀಗ, ಕಂಠದಲ್ಲಿತ್ತು, ಅಲ್ಲಿ ವಿಷ ಉಳ್ಕೊಡು. ಅದಕ್ಕೆ ನೀಲಕಂಠ ಅಂತ ಹೇಳ್ತಾರೆ. ಅದಕ್ಕೆ ನೀಲ ಅಂದ್ರೆ ಕಪ್ಪು ಅಂತ ಅರ್ಥ, ಬ್ಲೂ ಅಂತ ಎರಡು ಇದೆ ಸಂಸ್ಕೃತದಲ್ಲಿ. ಅದು ಕಪ್ಪು ಕಂಠ. ಅದೇನಾಯ್ತು ಗೊತ್ತಾ, ಕಾಂಟ್ರಾಸ್ಟ್. ರುದ್ರದೇವರ ಬಣ್ಣ ಭಾರಿ ಬಿಳಿ ಬಣ್ಣ, ಅವರದು ಅಚ್ಚ ಬಿಳಿ ಬಣ್ಣ. ಇಲ್ಲಿ ಎದ್ದು ಕಾಣುತ್ತದೆ. ಅದರಿಂದ ಏನಾಯ್ತು, ನೀಲಕಂಠ ಎದ್ದು ಕಾಣೋದ್ರಿಂದಾನೆ ನೀಲಕಂಠ ಅದಕ್ಕೆಲ್ಲಕ್ಕೆ ಅನುಕೂಲ ಆಯ್ತು. ಗೊತ್ತಾಯ್ತಾ, ಅಷ್ಟು ಕುಡಿದ್ರು ಅವ್ರಿಗೆ ಎಚ್ಚರ ಬಂತು, ಸರಿ ಹೋಯ್ತು. ಈ ಹಂತದಲ್ಲಿ ನೀಲೋಶ್ಚ ಗಲ ಅಂದ್ರೆ ಕಂಠ, ತದಾಸಿ ವಾತಲ್ಲಿ ಬೇರೆ ನೀಲಕಂಠ ಇತಿ ಶ್ರುತಿ ಅಂತ ಮಹಾಭಾರತದಲ್ಲಿ ಶ್ರುತಿನೇ ಹೇಳಿದೆ ನೀಲಕಂಠರಾಗಿದ್ದಾರೆ. ಇದರಲ್ಲಿ ಗುಣ ಇದೆ, ದೋಷ ಇದೆ. ಗುಣ ಏನದು, ಕುಡಿದ್ರು ನೋಡಿದ್ರೆ ತಮ್ಮ ಅಂಥ ಅಲ್ಲೆಲ್ಲಿ ವಿಷ ಪ್ರಯೋಗದ ಒಂದು ಗೊತ್ತಾ, ಎಲ್ಲೋ ಭಾಗ ಕಪ್ಪಾಗ್ತಾ ಹೋಗುತ್ತೆ. ವಿಷ ಎಲ್ಲಿ ಬರುತ್ತೋ ಅಲ್ಲಿ ಕಪ್ಪಾಗುತ್ತೆ. ವಿಷದ ಪ್ರಭಾವ ಕಪ್ಪು. ಸಾಮಾನ್ಯವಾಗಿ ಹಾವು ಕಚ್ಚುತ್ತೆ, ನೀಲಿ ಆಗ್ತಾ ಬಂದಾಗ ಏನರ್ಥ, ಅದಾಗಲೇ ವಿಷ ಏರ್ತಾ ಇದೆ ಅಂತ ವಿಷದ ಸೂಚನೆ ಅದರೊಳಗೆ. ಇಲ್ಲಿ ವಿಷ ಇತ್ತಲ್ಲ, ಹಾಗೆ ಕಾಣಿಸ್ತು. ಅಂತ ವಿಷವನ್ನ ಕುಡಿದು ಕಂಠದಲ್ಲಿ ಇಟ್ಕೊಂಡು ಹಾಗಿದ್ದಾರಲ್ಲ, ಎಷ್ಟು ದೊಡ್ಡವರು ಗೊತ್ತಾಯ್ತು. ಅದು ಕೇರ್ ಮಾಡಲೇ ಇಲ್ಲ. ಒಂದು ವೀಕ್ನೆಸ್ ಇದೆ, ಜೀರ್ಣ ಆಗಲಿಲ್ಲ ಅಂತೇಳಿ. ಆದರೆ ಅವರ ಹಿರಿಮೆ ಇದೆ, ಅದು ಪ್ರಾಣ ಹೋದ್ರೂ ಪರವಾಗಿಲ್ಲ, ಅದನ್ನು ಬಿಡೋದಿಲ್ಲ ಅಂತ ಕುಡಿದು ವಿಷದ ಒಂದು ಶೇರ್ ಮಾಡಿಕೊಂಡ್ರಲ್ಲ, ದೊಡ್ಡ ಭಾರಿ ಪೂಜ್ಯರ. ಅದು ಭಾರತ ಭಾರಿ ಸಂತೋಷಪಟ್ಟು, ಜಗತ್ತು ಎಲ್ಲ ಸರಿ ಹೋಯ್ತು. ಅದು ಈ ಕಡೆಗೆ ಏನಾಯ್ತು ಅಂದರೆ,
ಇಷ್ಟ ಆಗಿದ್ದು ತೀರ್ಣ ಆಗ್ಲಿಲ್ಲ. ಏನಂತ? ಹೌದು. ಅಲ್ಲ ಅಲ್ಲ ಅಲ್ಲ, ಶಿವರಾತ್ರಿ ಎಂಬುದು ಹುಟ್ಟಿದ ದಿವಸ ಅಂತ. ಅವತಾರದ ವಿಷ್ಣು ಜಯಂತಿ ಹಾಗೂ ಶಿವರಾತ್ರಿ, ಶಿವ ಜಯಂತಿ ಅಂತ ಹೇಳ್ತಾರೆ ಆಕ್ಚುಲಿ ಅದು. ಹೌದು. ಹರೇ ಕರಸ್ಪರ್ಶ ಬಲಾತ್ವ ಸಂಜ್ಞಾ ಮವಾಪಹಿ ನೋಡಿ ಎಷ್ಟೆಲ್ಲ ವಿಷ ಆಗಿದೆ. ಪರ್ವತ ಮುಟ್ಟಿದ್ರೆ ಸಾಕು, ಏನಾಗುತ್ತೆ? ಬಿಟ್ಟೋಗ್ಬಿಡ. ರಾಮದೇವರು ಏನ್ ಮಾಡಲ್ಲ, ಲಕ್ಷ್ಮಣನ ಕರ್ಕೊಂಡ್ ಬಂದ್ರು, ಬಾಣ ಚುಚ್ಚಿತ್ತು, ಕಿತ್ತಿದ್ರು ಮುಟ್ಟಿದ್ರು, ಗಾಯದ ಗುರುತು ಕೂಡ ಇಲ್ಲ. ಇಲ್ಲೂ ಹಾಗೆ, ದೇವ್ರು ಮುಟ್ಟಿದ್ರು ಸಾಕು, ನೋಡಿದ್ರು ಸಾಕು, ಮನಸ್ಸನ್ನು ಅನುಗ್ರಹ ಮಾಡಿದ್ರು ಸಾಕು. ದೇವ್ರ ಮಹಿಮೆ ಅಷ್ಟು ದೊಡ್ಡದು, ಇವ್ರ ಮಹಿಮೆ ದೊಡ್ಡದು. ಅದು ದೇವ್ರ ಮಹಿಮೆ ಮ್ಯಾಚ್ ಆಗ್ಲಿಲ್ಲ ಅಷ್ಟೇ ಹೊರತು ದೊಡ್ಡವರಾಗಿದ್ದಾರೆ. ನೀಲೋಶ್ಯ ಗಲಸ್ತದಾಸಿ ಅಥತ್ವದಾಜ್ಞಾಂ ಪುರತೋ ನಿಧಾಯ ನಿಧಾಯ ಪಾತ್ರೇ ತಪನೀಯ ರೂಪೇ ಸ್ವಯಂತ್ವ ನಿರ್ಮತ್ಯ ಬಲೋಪಪನ್ನಂ ಪಪೌ ಸ ವಾಯುಸ್ತದುತಾಶ್ಚ ಜೀರ್ಣಂ. ಆ ಹೊತ್ತಿಗೆ ಅಥತ್ವದಾಜ್ಞಾ, ದೇವ್ರು ಕೊಟ್ಟು ನೀವು ಕುಡಿರಿ ಅಂತ ಕೊಟ್ಟಿದ್ರಲ್ಲ, ಅದನ್ನ ಇಟ್ಕೊಂಡ್ರಿ. ನಾವೇ ಕುಡಿದ್ರೆ ಇಷ್ಟೆಲ್ಲ ಯಾಕೆ ಕೊಡ್ಬೇಕಾಗಿತ್ತು? ಕುಡಿದ್ರೆ ಮುಗಿದೋಗ್ತಿತ್ತು ಅಂತ ಕೇಳಿದ್ರೆ ನಿಜ ಮುಗಿದೋಗ್ತಿತ್ತು, ಏನು ಎಫೆಕ್ಟ್ ಆಗ್ತಿದ್ದಿಲ್ಲ. ಜನಕ್ಕೆ ಏನ್ ಅನಿಸ್ತಾ ಇತ್ತು? ಉಳಿದವ್ರಿಗೆ ನಾವು ಕುಡಿಬೋದಾಗಿತ್ತು ಅಂತೇಳಿ. ಆದ್ರೆ ಎಫೆಕ್ಟ್ ತೋರಿಸಿದ್ರೆ ಟೆಸ್ಟ್ ಡೋಸ್ ಯಾರಿಗೆ ಕೊಟ್ಟಿದ್ದದ್ರ ಟೆಸ್ಟ್ ಇವ್ರು ಏನಿದೆ ನೋಡಿದ್ರೆ ಅಂತೇಳಿ ಟೆಸ್ಟ್ ಡೋಸ್ ಅಲ್ಲಿ ವಿಷದ ಮಹಿಮೆ ಗೊತ್ತಾಯ್ತು, ರುದ್ರದೇವರ ಒಂದು ವಿಷಯ ಗೊತ್ತಾಯ್ತು. ಈಗ ನಾವು ಕೊಡು ತೋರಿಸ್ತಾರೆ. ನಾವು ಎಷ್ಟು ಕಾನ್ಸೆಪ್ಟ್ ಇದೆ ಅದ್ರೊಳಗೆ. ರುಚಿ ತೋರಿಸೋ ಅಭ್ಯಾಸ ಇದೆಯಲ್ಲ, ಸ್ವಲ್ಪ ಹಾಕೋ ಸ್ಯಾಂಪಲ್ ಕೊಡೋ ಅಭ್ಯಾಸ ತೋರಿಸಿದ್ರಿ. ಈಗ ಸ್ಯಾಂಪಲ್ ತಗೊಳಕ್ಕೆ ಅವ್ರ ಕೈಲಿ ಆಗಲಿಲ್ಲ. ಆದ್ರೆ ಅನುಗ್ರಹ ಭಾರಿ ದೊಡ್ಡದಾಗಿತ್ತು ಲೋಕದ ಮೇಲೆ. ತಪನೀಯ ಅಥತ್ವರಾಜ್ಞಾಂ ಪುರತೋ ನಿಧಾಯ ನಿಧಾಯ ಪಾತ್ರೆ ತಪನೀಯ ರೂಪೆ. ಪಾತ್ರೆ ಐತಲ್ಲ ತಗೊಂಡ್ರು, ಹಾಗೆ ತಪನೀಯ ಅಂದ್ರೆ ಏನು? ಬಂಗಾರ ಪಟಪಟ ಹೊಡಿತಾ ಇದೆ, ಇಟ್ಕೊಂಡು ಅದನ್ನ ಹಾಗೆ ಕುಡಿದ್ರು. ಸ್ವಯಂತು ಅನಿರ್ಮಥ್ಯ, ಮಥನ ಮಾಡ್ಲಿಲ್ಲ, ನೀರ್ ಹಾಕೊಳ್ಳಿಲ್ಲ, ಏನು ಮಾಡ್ಲಿಲ್ಲ, ಹಾಗೆ ಕುಡಿದ್ರು. ಮೋಸ್ಟ್ ಕಾನ್ಸಂಟ್ರೇಷನ್ ಅದು. ಆ ಕಾನ್ಸಂಟ್ರೇಟೆಡ್ ಇದ್ರೆ ಹಾಗೆ ಕುಡಿತಾ ಇದ್ದಾರೆ. ಇವ್ರಿಗೆ ಕೊಟ್ಟಿದ್ದು 0.0 ಸಮಥಿಂಗ್, ಫುಲ್ ಹಾಗೆ ಕುಡಿತಾರೆ ಅದಿಷ್ಟು ಕೂಡ. ಇದು ವಾಯುದೇವರ ಶಕ್ತಿ. ಇದು ಸ್ವಯಂತು ಅನಿರ್ಮ್ಯತ್ಯ ಬಲೋಪಪನ್ನಂ. ಬಲೋಪಪನ್ನಮ ದುರ್ಬಲ ಆಗಿಲ್ಲ, ಶಕ್ತಿಯಿಂದ ಕೂಡಿದೆ. ಅದನ್ನ ಪಪವು, ಅದನ್ನ ಕುಡಿದು ಬಿಟ್ಟು ಸಹ ವಾಯು ತದು ತಾಸ್ಯ ಜೀರ್ಣಂ. ಅವಾಗ ಏನಾಯ್ತದ? ಅವ್ರಿಗೆ ಪೂರ್ತಿ ಏನು ಎಫೆಕ್ಟ್ ಯಾವುದೂ ಆಗ್ಲೇ ಇಲ್ಲ. ಅವ್ರ ಪ್ರಶ್ನೆ ಕೇಳಿದ್ರು ನೋಡಿದ್ರೆ, ಈಗ ರುದ್ರದೇವ್ರು ಕೂಡ ಎವಿಡೆನ್ಸ್ ಇದೆ, ಕಾಣ್ತಾ ವಾಯುದೇವ್ರ ಕೂಡ ಎವಿಡೆನ್ಸ್ ಎಲ್ಲಿದೆ? ಅರ್ಥ ಆಯ್ತಾ? ಈಗ ಎವಿಡೆನ್ಸೇ ಇಲ್ಲ. ಆದ್ರಿಂದ ರುದ್ರದೇವ್ರು ಕೊಡದಿದ್ದೆ ಗಟ್ಟಿ ಅಂತ ಹೇಳಿ ಈ ರೀತಿ ಎವಿಡೆನ್ಸ್ ಕೇಳ್ತಾರೆ ಯಾರು ಕೂಡ. ಗೊತ್ತಾಯ್ತಾ? ಇದು ಎವಿಡೆನ್ಸ್ ಅಲ್ಲ. ಯಾಕೆ? ಅವ್ರು ಕುಡಿದಿದ್ದಕ್ಕೆ ಎವಿಡೆನ್ಸ್ ಇದೆ, ಏನು ಆಗಿಲ್ಲ ಅಂತ ಎವಿಡೆನ್ಸ್ ಇದೆ. ಅದು ಜೀರ್ಣ ಆಯ್ತು ಅಂತ ಅರ್ಥ. ಅದಕ್ಕೆ ಜೀರ್ಣ ಆಗಿ ತೋರಿಸಿ ಕೊಡ್ಬೇಕು ಎಲ್ರಿಗೆ. ನೋಡಿ ಹೊಟ್ಟೆ ರೋಗ ಆಯ್ತು, ತಿಂದಿದ್ದು ಗ್ಯಾರಂಟಿ. ಇವಾಗ ಆಗಿಲ್ಲ ಅಂದ್ರೆ ತಿಂದಿಲ್ಲ ಅಂತ ಹೇಳಿ ಹೇಳ್ಬಿಡ್ಬೇಕು. ಅದಕ್ಕೆ ಜೀರ್ಣ ಆಗಿದೆ ಅಷ್ಟೇ. ಆದ್ರಿಂದ ಎವಿಡೆನ್ಸ್ ಇಲ್ಲ ಎಂಬುದು ಅವರ ಶಕ್ತಿ ದ್ಯೋತಕ. ಇವರಿಗೆ ಅಲ್ಲಿ ಮಾತ್ರ ಕೂತು ಅವ್ರ ಶಕ್ತಿ ದ್ಯೋತಕ. ಉಳಿದು ಸತ್ಯ ಹೋಗ್ಬಿಡ್ತಾ ಇತ್ತು, ಅವ್ರಿಗೆ ಆಗ್ತಾನೆ ಇರಲಿಲ್ಲ. ಈ 3 ಸ್ಟೇಜಸ್ ಇದೆ. ಆ ಅರ್ಥದಲ್ಲಿ ಎವಿಡೆನ್ಸ್ ಆ ರೀತಿಯೇ ತೋರಿಸಬಾರ್ದು ಯಾವಾಗಲೂ. ಗೊತ್ತಾಯ್ತಿಲ್ಲ? ಊಟ ತುಂಬಾ ಏನ್ ಮಾಡ್ತಾರೆ, ತಾವು ಇದನ್ನ ತೋರ್ಸಕ್ ಟ್ರೈ ಮಾಡ್ತಾರೆ, ತಮ್ಮ ಸಾಮರ್ಥ್ಯ ಟ್ರೈ ಮಾಡಿಬಿಟ್ಟು ತುಂಬಾ ಕೆಲಸ ಮಾಡಿದಿರಿ ಅಂತ ಹೇಳಬೇಕು, ಕೈಯೆಲ್ಲ ಬಸಿ ಮಾಡ್ಕೊಂಡ್ ಬರೋದು. ಅಡಿಗೆ ಮಾಡಿ ಎಷ್ಟೆಲ್ಲ ಅಡಿಗೆ ಮಾಡಿ ಎಷ್ಟು ಕಷ್ಟಪಟ್ಟಿದ್ದೀರಿ ಅಂತೇಳಿ. ಅದು ನಿಜವಾಗ್ಲೂ ಕೂಡ ಸರಿಯಾಗಿ ಅಡಿಗೆ ಮಾಡಿದ್ರೆ ತೋರ್ಸಕ್ ಬರಲ್ಲ. ಅದನ್ನೆಲ್ಲ ವರ್ಷ ಕ್ಲೀನಾಗಿ ಬರ್ತಾರ. ಯಾಕೆ ಅವ್ರಿಗೆ ಅಲ್ಲಿ ತೋರಿಸೋದು ಮುಖ್ಯ ಅಲ್ಲ, ಅಡಿಗೆ ರುಚಿ ತೋರಿಸೋದು ಮುಖ್ಯ. ಅವ್ರಿಗೆ ಎಲ್ಲಿ ತೋರಿಸ್ಬೇಕು ಸಾಮರ್ಥ್ಯನ? ಅಲ್ಲಿ ತೋರಿಸ್ಬೇಕು. ಇಲ್ಲಲ್ಲ, ಯಾರೋ ಚೆನ್ನಾಗಿಲ್ಲ ಅಂತ ನೋಡಿ, ಇಷ್ಟೆಲ್ಲ ಎಷ್ಟು ಕಷ್ಟಪಟ್ಟು ಮಾಡಿದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತೀರಾ? ಬಸಿ ತಿನ್ಬೇಕಾಗಿದ್ರೆ ನಾವು ಅಲ್ಲೇನ? ಅದು ತೋರ್ಸೋ ರೀತಿ ಅದಲ್ಲ. ಕೆಲಸ ಮಾಡಿದ್ದೇವೆ ಅದನ್ನು ಮುನುಗೋದು ಜೋರ, ಯೋ ಪಾಪ ಅಪಾ ಅನ್ನೋದು. ನೋಡಿದ್ರೆ ಓ ತುಂಬಾ ಕಷ್ಟಪಟ್ಟಿದೆ, ಆ ರೀತಿ ತೋರಿಸ್ಬಾರ್ದು. ಕೆಲಸದ ಕ್ವಾಲಿಟಿಯಲ್ಲಿ ತೋರಿಸ್ಬೇಕು ಯಾವಾಗ. ಎಲ್ಲ ನಮ್ಮ ಕಾನ್ಸೆಪ್ಟ್ಗಳೇ ಬೇರೆ ಇದೆ. ವಾಯುದೇವ ಏನು ಆರಾಮಾಗಿದೆ, ಯಾವ ಎವಿಡೆನ್ಸು ಬೇಕಿಲ್ಲ. ಪಪೌ ಸವಾಯು ತದುತಾಸ್ಯ ಜೀರ್ಣಂ. ಅದು ಭಾಗವತಲ್ಲಿ ಹೇಳಲೇ ಇಲ್ಲ ಅಂತ ಕೇಳಿದರೆ, ಒಂದು ಸ್ಟೇಜಸ್ ಅವ್ರು ಹೇಳಿದ್ರು. ಪದ್ಮ ಪುರಾಣ ಅವರೇ ಬರೋದು, ಅಲ್ಲಿ ಹಿಂದ್ ಮುಂದೆ ಅಲ್ಲಿ ಬಂದು ಪದ್ಮ ಪುರಾಣದಲ್ಲಿ ಬರೋದು. ಆದ್ರಿಂದ ಸಮಸ್ಯೆ ಬರೋದು. ಎಲ್ಲ ಒಂದೇ ಸೆಟ್ ಹೇಳಬೇಕು ಅಂತಿಲ್ಲ. ಯಾವ ಸ್ಟೇಜ್ ಅಂತ ಹೇಳ್ತಾರೋ ಆ ಸ್ಟೇಜ್ ಅಂತ ಹೇಳ್ತಾರೆ. ಅವ್ರು ಹೇಳೋರು ಇಷ್ಟ, ಅವ್ರಿಗೆ ಯಾರು ಕೇಳಬೇಕು ಕೇಳೋರು ನೋಡ್ಕೊಂಡು ಅವ್ರು ಹೇಳ್ತಾರೆ ಆ ಸಮಯದಲ್ಲಿ. ಗೊತ್ತಾಯ್ತು? 1ನೇ ಕ್ಲಾಸಿಗೆ ಪಾಠ ಮಾಡೋದು ಬೇರೆ, ಹೈಸ್ಕೂಲ್ ಪಾಠ ಮಾಡೋದು ಬೇರೆ. ಅದೇ ವಿಷಯನೇ ಹೈಸ್ಕೂಲ್ಗೂ ಡಿಫರೆನ್ಸ್ ಬರುತ್ತೆ. ಅಲ್ಲಿ ವಿತ್ ಪ್ರೂಫ್ ಕೊಡ್ತಾರೆ. ಇವ್ರು ಸ್ಟೇಟ್ಮೆಂಟ್ ಅಷ್ಟೇ. ಮೊದಲನೇ ಸ್ಟೇಜಲ್ಲಿ ಹೇಳ್ಕೊಡೋದೇನು, ಲಾಸ್ಟ್ ಬರೀ ಹೇಳ್ಕೊಡ್ತಾರೆ, ಹಿಂದೆ ಮುಂದೆ ಏನಿಲ್ಲ ಅದಕ್ಕೆ. ಆಮೇಲೆ ಎಕ್ಸ್ಪ್ಲನೇಷನ್, ಆಮೇಲೆ ಅದನ್ನ ಪ್ರೂಫ್ ಕೊಡ್ಬೇಕು, ಹ್ಯಾ ಪ್ರೂವ್ ಮಾಡ್ಬೇಕು, ಪ್ರೂವ್ ದಟ್ ಸೇರಿಸ್ತಾರೆ. ಒಂದೇ ಸಲ ಹೇಳ್ಬಿಟ್ಟು ತಲೆ ಕೆಟ್ಟು ಹೋಗುತ್ತೆ. ಆ ದೃಷ್ಟಿಯಿಂದ ಒಂದೊಂದು ಕಡೆ ಒಂದು ಹೇಳಿರ್ತಾರೆ. ಅಥತ್ವದ ಹೌದು ಹೌದು ಏನಾಯ್ತ ಹೇಳಿಲ್ಲ. ಮಹಾದೇವ ಶಬ್ದಕ್ಕೆ ವಾಯುದೇವರು ಅಂತಾನೆ ಅರ್ಥ. ಹಾಗಂದ್ರೆ ಮಹತ್ತತ್ವಕ್ಕೆ ದೇವ, ಅಭಿಮಾನಿ ದೇವತೆಗಳು ಬ್ರಹ್ಮವಾಯುಗಳೇ. ಸರಿ, ಎಲ್ಲಿದೆ ಅದು? ತಪ್ಪೆಲ್ಲಿದೆ? ಸರಿಯಾಗಿದೆ. ಏನು ಸಮಸ್ಯೆನೇ ಇಲ್ಲ. ಅದು ಯಾಕೆ ಡೈರೆಕ್ಟ್ ಹೇಳೋದಿಲ್ಲ, ಎಲ್ರಿಗೂ ತಿಳಿಬೇಕಾಗಿಲ್ಲ.
ಅರ್ಥ ಎಲ್ರಿಗೂ ತಿಳಿದು ಬಿಟ್ರೆ ಎಲ್ಲರೂ ಓದ್ತಾರೆ, ಅದು ಉಪಯೋಗ ಮಾಡ್ಕೊಳ್ಳೋಕೆ ಬರೋದೆಲ್ಲ ಲೋಕ ಹಾಳು ಮಾಡ್ತಾರೆ. ಬೇಕಷ್ಟೇ. ವಾಯು ತತ್ವ ಉಪಾವಂತ ಪಿನಷ್ಟಿಸ್ಮ ಪುನನ್ನಮ ಕೇಸಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣ ಅಪಿಪತ್ಸಹ. ಆಯ್ತಾ, ಋಗ್ಭಾಷೆಯಲ್ಲಿ ಕೋಟ್ ಮಾಡ್ತಾರೆ. ವಜ್ರಸ್ವಾಮಿ ಇಲ್ಲೇನೆ ಕೋಟ್ ಮಾಡಿಬಿಟ್ಟು ವಿಶೇಷ ಅರ್ಥ ಬರೆದಿದ್ದಾರೆ. ಯಾವ ರೀತಿ ಅರ್ಥ ಬರುತ್ತೆ. ರುದ್ರೇಣ ಸಹ ಅಪಿಬತ್ ಅಂತ ಹೇಳಿದಾಗ ರುದ್ರದೇವರು ಬಂತು, ವಾಯುವರು ಬಂತು. ಸಹ ಅಂತ ಬಂದಿದ್ರಿಂದ ಅಪ್ರಧಾನ ಆದ್ರು, ಅವ್ರು ಪ್ರಧಾನ ಆದ್ರು. ಅದೆಲ್ಲ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದರ ವಜ್ರಸ್ವಾಮಿದು ಸೂಕ್ತಾರ್ಥಗಳು ಬಹಳಷ್ಟು ಬರೆದು ಬಿಟ್ಟು ಅನ್ವಯ ಮಾಡಿ ಅರ್ಥ ಸುಲಭ ಮಾಡಿದ್ದು ವಜ್ರಸ್ವಾಮಿ ವ್ಯಾಖ್ಯಾನ. ಯಾವುದು ಯಾರು ಯಾಕೆ ಯಾಕೆ ಟೆಸ್ಟ್ ಡೋಸ್ ತಗೊಂಡ್ರು, ಬಟ್ ಲೋಕೋಪಕಾರ ಎಷ್ಟರ ಮಟ್ಟಿಗೆ ಅವ್ರ ಮೆಂಟಾಲಿಟಿ ಇದ್ದಿದ್ದೇನೋ ಹೆಲ್ಪ್ ಮಾಡಲೇಬೇಕು, ಲೋಕ ಕಲ್ಯಾಣ ಮಾಡಬೇಕು. ಬಟ್ ಅಷ್ಟು ಡೆಸ್ಟ್ರಾಯ್ ಮಾಡಿದ್ರಲ್ಲ ಅದೊಂದು ಲೋಕೋಪಕಾರ. ಇವತ್ತು ಎಷ್ಟೋ ಇದ್ರೊಳಗೆ ಒಂದು ಸ್ವಲ್ಪ ಇದಾದ್ರೂ ಅದು ಅಷ್ಟು ಪುಣ್ಯ ಬಂತಲ್ಲ. ಅದ್ರ ಜೊತೆಗೆ ಇನ್ನೊಂದಿದೆ, ಇನ್ನು ಸ್ವಲ್ಪ ಮುಂದೆ ಹೇಳ್ತಾರೆ, ತುಂಬಾ ಇದೆ ಅದು. ಅದು ಏನೇನಾಯ್ತು, ಅದ್ ವಿಷಯ ಎಷ್ಟು ಎಫೆಕ್ಟಿವ್ ಆಗಿತ್ತು ಎಲ್ಲ ವರ್ಣನೆ ಮಾಡ್ತಾರೆ. ಎಲ್ಲ ಪುರಾಣ ಎಲ್ಲ ನೋಡಿದಾಗ ಇದು ಅರ್ಥ ಆಗುತ್ತೆ ಅಷ್ಟೇ, ಇಲ್ಲದವ್ರು ಏನು ಅರ್ಥ ಆಗಲ್ಲ. ಅಷ್ಟು ಅದ ನಾವು ಡೈರೆಕ್ಟ್ ಹೋದ್ರೆ ಏನು ಅರ್ಥ ಆಗ್ತಿಲ್ಲ, ಆಚಾರ ಮಾಡಿಕೊಟ್ಟಿದ್ದಕ್ಕೆ ಅರ್ಥ ಆಗುತ್ತೆ. ಸ್ವಯಂ ತ್ವನಿರ್ ಮತ್ತೆ ಬಲೋಪನ್ನ ಶಾವಿಗೆ ಪಾಯಸ ತಿಂತಾರೆ. ಶಾವಿಗೆ ಮಾಡೋದು ಎಷ್ಟು ಕಷ್ಟ, ಇದು ಮಾಡೋದು ಎಷ್ಟು ಕಷ್ಟ ಗೊತ್ತಾಯ್ತಾ. ತಿನ್ನೋದು ಮಾತ್ರ ಭಾರಿ ಎಂಜಾಯ್ ತಿಂತಾರೆ, ಆ ಥರ ಆಗುತ್ತೆ ಅಷ್ಟೇ. ಸ್ವಯಂ ತ್ವನಿರ್ಮತ್ಯ ಬಲೋಪನ್ನಂ ಪಪೌ ಸ ವಾಯು ತದುತಾಶ್ಚ ಜೀರ್ಣಂ. ಅದು ಪೂರ್ತಿ ಜೀರ್ಣ ಆಯ್ತು. ಅದೇ ಭುಕ್ತಂಚ ಜೀರ್ಣಂ ಪರಿಪಂಥಿ ತತ್ತಂ ವಿಷಂ ವಿಷಣ್ಣ. ಇದೇ ಪ್ರಸಂಗ ಬಂತು, ಭಾರತ ರಿಪೀಟ್ ಆಯ್ತು ಮತ್ತೆ. ಅದೇ ದುರ್ಯೋಧನ ಏನ್ ಮಾಡ್ದ, ಅಶ್ವತ್ಥಾಮರು ಅವತಾರ ಅವರಿಗೆ ಹಾಲು ಕೊಟ್ಟ, ತಿಳಿಸ್ಕೊಡಕ್ಕಾಗ್ಲಿಲ್ಲ, ಬುದ್ಧಿ ಕೆಡಿಸಿಬಿಟ್ಟ, ಬಿಡ್ಲಿಲ್ಲ. ಅದೇ ದುರ್ಯೋಧನ ಕಾಲ ಕೊಟ್ಟ ವಿಷ ಕೊಟ್ಟ ಇವರಿಗೆ, ಜೀರ್ಣಾಗಬೇಕು. ಅಲ್ಲೇ ಕಪ್ಪುಡ್ಲಿಲ್ಲ ಇಲ್ಲ ಮತ್ತೆ ಅವರಿಗೆ. ಆಶ್ಚರ್ಯ. ಮಹಾಭಾರತ ಸ್ಪಷ್ಟ ಹೇಳ್ತಾರೆ, ಜೀವನ ತಗೊಂಡ್ರು ತಚ್ಚಾಪಿ ಭುಕ್ತಾಚರೈತ್ ಅವಿಕಾರಂ ರೂಪೋದರ. ಮಹಾಭಾರತವಾಗಿ ಏನು ವಿಕಾರ ಆಗಲೇ ಇಲ್ಲ ಅವರಿಗೆ, ಇಲ್ಲಿ ವಿಕಾರ ಆಯ್ತು ಇವರಿಗೆ. ಈ ರೀತಿ ಆಗೋದು ವಿಕಾರ. ಇಲ್ಲೊಬ್ರು ಯಾರೋ ಒಬ್ರು ಪರಿಸ್ಥಿತರೊಬ್ರು ಇದ್ದಾರೆ, ಅವ್ರು 35 ವರ್ಷದಿಂದ ಎಲ್ಲ ಹಾವು ಕಡಿಸ್ಕೊಂಡಿದ್ದಾರೆ. 35 ವರ್ಷದ ಹಿಂದೆ ಗೊತ್ತಾಯ್ತಿಲ್ಲ. ಇವತ್ತಿಗೂ ಅವ್ರು ಪ್ರಾಬ್ಲಮ್ ಕ್ರಿಯೇಟ್, ಅಲ್ಲಿ ಕಪ್ಪು ಇಲ್ಲಿ ಕಪ್ಪು ಆಗ್ತಾನೆ ಇರೋದು. ಡಾಕ್ಟರ್ ಟೆಸ್ಟ್ ಮಾಡಿ ಇದು ಇದರದ್ದಲ್ಲ, ಇದು ಬೇರೆ ದೊಡ್ಡ ಪಾಯ್ಸನ್ ಇದು ಅಂತ ಹೇಳಿ. ಇಂದು ನಿಮಗೆ ಆಶ್ಚರ್ಯ. ಮಣಿಮಂತ ಸರ್ಪ ಅಂತ ಹೇಳ್ತಾರಲ್ಲ, ಆಚಾರ್ಯರು ದೊಡ್ಡ ಕೊಂದರು ಅಂತ ಹೇಳಿ. ಆ ಜಾಗ ಇದೆ ನೋಡಿ, ಆ ಬಂಡೆಗಳ ಮೇಲೆಲ್ಲ ಗುರುತುಗಳಿದೆ. ಆ ಬಂಡೆಗಳ ಮೇಲೆ ಒಂಥರ ಗುರುತಿದೆ. ಅಲ್ಲಿ ಹೇಳ್ತಾರೆ ಹಾವು ಓಡಾಡಿದ ಜಾಗ ಅದು ಅಂತೂ ಅಷ್ಟು ವಿಷಯ ಇತ್ತಂದ. ಅದು ಯಾವ್ದು ಟೆಸ್ಟ್ ಮಾಡಿಸಿದಾರೆ ಆಮೇಲೆ, ಹೌದು ಇದ್ರದ್ದಾಗಿದ್ದಲ್ಲ, ಇದು ಪಾಯ್ಸನ್ ಎಫೆಕ್ಟ್ ಇಂದ ಡೆಸ್ಟ್ರಾಯ್ ಆಗಿದೆ. ಗೊತ್ತಾಯ್ತಾ. ಕಲ್ಲೆಲ್ಲ ಹಾಳಾಗಿದೆ. 800 ವರ್ಷ ಆದ್ರೂ ಕೂಡ ಇನ್ನು ಹಾಗೆ ಇದೆ, ಗುರುತಿದೆ ಅಂತ ಕೇಳಿದ್ರೆ ಎಷ್ಟು ಪವರ್ಫುಲ್ ಇದ್ದ ಮಣಿಮಂತ. ಆ ಮಣಿಮಂತ ಕಲಿಬಂದು ಏನೂ ಅಲ್ಲ, ಭಾರಿ ಡೇಂಜರಸ್. ಇದನ್ನ ಅವರು ಗುರುತಿ ಎಲ್ಲ ಕೊಡದು ಹಾಕಿಬಿಟ್ರು ಅಂದ್ರೆ ವಾಯುದೇವರ ಸಾಮರ್ಥ್ಯ ಎಷ್ಟು. ಅದರಿಂದ ಗುರುತಿನ ಪ್ರಶ್ನೆ ಬರೋದಿಲ್ಲ. ಕೆಲವರು ಇರ್ತಾರೆ ಊಟ ಮಾಡಿದ ಗುರುತು ಎಲ್ಲ ಸ್ವಲ್ಪ ಚೆಲ್ಲಿ ಬಿಟ್ಟಿರ್ತಾರೆ, ಎಲ್ಲ ಸ್ವಲ್ಪ ಚೆಲ್ಲಿರ್ತಾರೆ, ಊಟ ಮಾಡಿದ ಗುರುತದು. ಕೆಲವು ಊಟ ಮಾಡ್ತಾರೆ, ಊಟಕ್ಕೆ ಮಾಡಿದ ಗೊತ್ಕೊಡು ಏನು ಬಡಿಸಿದ್ರು ಇಲ್ಲ ಅಂತ ಕೇಳಬೇಕು. ಗೊತ್ತಾಯ್ತಲ್ಲ, ಇದೇನಿದು ಅದು ಊಟ ಮಾಡಿದ ನೋಡಿ, ಈ ಗುರುತು ಉಳಿಸ್ಬೇಕಾ ಆ ಗುರುತು ಉಳಿಸ್ಬೇಕಾ, ಈಗ ಯಾವ್ದು ಎಫೆಕ್ಟಿವ್. ಆಚಾರ ಗುರುತೇ ಉಳಿಸಿಲ್ಲ ಯಾವುದು ಕೂಡ. ಅದು ಗ್ರೇಟ್. ಅಂದ್ರೆ ಯಾಕೆ ಉಳಿಸ್ತಾ ಇಲ್ಲ ಗೊತ್ತಾ, ಅಷ್ಟು ಇದ್ದಿದ್ರು ಎಷ್ಟು ಡೇಂಜರ್ ಆಗ್ತಿತ್ತು ಗೊತ್ತಾ ಜಗತ್ತಿಗೆ. ಆ ರೀತಿ ಮಾಡಿದ್ದು. ಹೌದೌದು, ಮನಸ್ಸಿಗೆ ಅಫೆಕ್ಟ್ ಆಯ್ತು. ಮನೋನ್ಯಾಮಕರ ಮನಸ್ಸೇ ಮೈಂಡ್ ಪೊಲ್ಯೂಟ್ ಆಗಿ ಪಾಂಡವರಿಗೆ ವಿರೋಧ ಮಾಡಿದ್ರು, ಉಪಾಂಡವರು ಕೊಂದು ಹಾಕಿಬಿಟ್ರು ಕೊನೆಗೆ. ಗೊತ್ತಾಯ್ತಿಲ್ಲ. ಅಷ್ಟು ದಿವಸ ಕೊಟ್ಟಿದ್ದು ಒಂದೇ ಲೋಟ ಹಾಲು. ಕೆಲವು ವಿಷಯ ಎಷ್ಟು ವರ್ಷ ಇರುತ್ತೆ ಬದುಕು ಸಾಕ್ಷಿ. ಗೊತ್ತಾಯ್ತಾ. ಲೈಫ್ ಲಾಂಗ್ ಕಡೆಗೆ ದುರ್ಯೋಧನ ಸತ್ವ ಸರಿ, ಕೊಟ್ಟವ್ರನ್ನ ಸಾಯೋವರೆಗೂ ಇತ್ತು. ಆಮೇಲೆ ಪಶ್ಚಾತ್ತಾಪ ಅಂತೂ ಮುಂದೆಲ್ಲ ಸರಿ. ಯಾರು ಯಾರು ಅದು ಇದಕ್ಕೆ ಅದು ಹಾವುಗಳಾಗಿರೋ ಜಾಸ್ತಿ ಟ್ರೀಟ್ಮೆಂಟ್ ಅಲ್ಲ, ಇದು ಜಾಸ್ತಿ ಆಗುತ್ತೆ ಅದರಿಂದ. ಅವ್ರ ತಲೆ ಮೇಲೆ ಚಂದ್ರನ ಇಟ್ಕೊಂಡಿತ್ತು, ಗೊತ್ತಾಯ್ತು, ಗಂಗಾ ಇಟ್ಕೊಂಡಿದ್ದು. ಯಾತಕ್ಕೋಸ್ಕರ ಅಂತ ಕೇಳಿದ್ರೆ ಲೋಕದೃಷ್ಟಿಯಲ್ಲಿ ಈ ದೃಷ್ಟಿಯಿಂದ ಹೌದು, ಪಾಯ್ಸನ್ ಅನ್ನ ಇದು ಮಾಡೋ ಎಫೆಕ್ಟ್ ಅನ್ನು ಸ್ವಲ್ಪ ಕಡೆ ತುಂಬಾ ಬಿಸಿ ಆದ ತಲೆ ಒದೆ ಬಟ್ಟೆ ಹಾಕಿರ್ತಾರಲ್ಲ ಹಾಗೆ ಹಾಕೊಂಡಿದ್ದಷ್ಟೇ. ಒಳಗೆ ಅದು ವಿಷ್ಣು ಪಾದೋದಕ ಗೌರವ. ಅದು ವಿಷ್ಣು ಪಾದೋದಕ ಅದು ಮುಖ್ಯವಾದ ಮೆಸೇಜ್ ಇರೋದು ಅಲ್ಲಿ. ಇದು ಸೆಕೆಂಡರಿ, ಮೇನ್ ಮೆಸೇಜ್ ಅದು. ತಲೆ ಮೇಲೆ ವಿಷ್ಣು ಇದ್ದು, ವಿಷ್ಣು ಪಾದೋದಕ ಇದ್ದ ಮೇಲೆ ಗಂಗಾಧರ, ವಿಷ್ಣು ಪಾದೋದಕ ಧರ, ಭಾಗೀರಥಿ ಧರಣಿ ಅಂತ ಸ್ತೋತ್ರ ಮಾಡ್ತಾರಲ್ಲ. ಕೈಲಾಸವಾಸ ಗೌರೀಶೈಷ ಹಾಗೆ ಅದು ಮಹಿಮೆ ತೋರ್ಸಕ್ ಮಾಡಿದ್ದ. ಅಥ ತ್ವದಾಜ್ಞಾಂ ಪುರತೋ ನಿಧಾಯ ನಿಧಾಯ. ಇವೆಲ್ಲ ಚಾತುರ್ಯ ಎಲ್ಲಿ ಪ್ರಶ್ನೆ ಬರುತ್ತೆ ಅಂದ್ರೆ, ನಿಲ್ಸಕ್ ಹೋದ್ರೆ ನಿಲ್ಲೋದಿಲ್ಲ, ಮುಗಿಸ್ಲಕ್ ಹೋದ್ರೆ ಟೈಮ್ ಆಗುತ್ತೆ, ಬೇರೆ ಟೈಮ್ ಸಿಗಲ್ಲ, ಹಾಗಾಗುತ್ತೆ. ಅಲ್ಲಿಗೆ
ಸ್ವಯಂ ನಿರ್ಮತ್ಯ ಬಲೋಪಪನ್ ಇವೆಲ್ಲ ಪಾಠ ಓದ್ಬೇಕಾದ್ರೆ ಹೇಗೆ ಅಂತ ಕೇಳಿದ್ರೆ ಈ ಟೈಮ್ ಮಿಸ್ ಪಾಠ ಅಲ್ಲ. ಸುಮ್ಮನೆ ಓದ್ತಿದ್ರೆ ತಾತ್ಪರ್ಯ ಓದಿದ್ದು ಹಾಗೇನೆ ಹೇಳ್ಬೇಕಾದ್ರೆ 12 ದಿವಸದಲ್ಲಿ ಮುಗಿಸಿತ್ತು ಇಡೀ ತಾತ್ಪರ್ಯ 12 ದಿವಸ ನಾನ್ ಸ್ಟಾಪ್. ಬೆಳಿಗ್ಗೆ ಕುತ್ಕೊಂಡ್ಬಿಟ್ಟು ಅವ್ರು ಹೇಳ್ಕೊಂಡು ಹಾಗೆ ಹೇಳ್ತಾ ಇದ್ರು. ಭಾರಿ ಭಾರಿ ಇಂಟ್ರೆಸ್ಟ್ ಅವ್ರಿಗೆ ಕೂಡ. ಬೆಳಿಗ್ಗೆ 7 ಗಂಟೆ ಪೂಜೆ ಮಾಡಿ ಕುತ್ಕೊಂಡ್ಬಿಟ್ರೆ ರಾತ್ರಿ 12ರವರೆಗೂ ಮಧ್ಯೆ ಯಾವುದಕ್ಕೂ ಹೇಳಾಗಿಲ್ಲ. ಊಟ ತಿಂಡಿಗೆ ಅಷ್ಟೇ ಬ್ರೇಕ್. ಅದು ಕೂತ್ಬಿಡೋದು ಅದಷ್ಟ ಅಷ್ಟೇ ಅವ್ರಿಗೂ ಇಲ್ಲ ನಮಗೂ ಇಲ್ಲ. ಆದರೆ 12 ದಿವಸ ಪೂರ್ತಿ ಊದೋಗ್ಬಿಡ್ತು ತಾತ್ಪರ್ಯಲ್ಲಿ. ಅವು ಕಂಟಿನ್ಯೂಟಿ, ಫುಲ್ ಕಂಟಿನ್ಯೂಟಿ. ಎಲ್ಲಿ ನಾ ಹಿಂದೆ ಮರ್ತು ಹೋಗೋ ಚಾನ್ಸ್ ಇಲ್ಲೇ ಇಲ್ಲ. ಗೊತ್ತಾಯ್ತಾ? ಅದೇನು ಆಗ ನನಗೆ 18 ವರ್ಷ ಆಗುತ್ತೆ. ಆ ಕಾಲದಲ್ಲಿ ಕಲ್ತಿದ್ದ. ಅಂದರೆ ಕಂಟಿನ್ಯೂಟಿ ಇದ್ದಾಗ ಇಂಟ್ರೆಸ್ಟ್ ಇನ್ನೂ ಮುಂದೆ ಕೇಳಬೇಕು ಅನ್ನಿಸ್ತಾ ಇರುತ್ತಲ್ಲ, ಸಾಕು ಅನಿಸೋದಿಲ್ಲ ಆಗ. ಅದು ಅವ ಹೇಳೋರಿಗೆ ಮಾಡಿ ಕಷ್ಟ, ಕೇಳೋರಿಗೆ ಗಮನ ಕೊಡಬೇಕಲ್ಲ. ಅವ್ರು ಹೇಳ್ತಾ ಇದ್ರು. ಅವ್ರು ಹೇಳೋತ್ತೆ ಅವ್ರು ಯಾರು 67-68 ವರ್ಷ ಅವರಿಗೆ. ಆದರೂ ಹಾಗೆ ಹೇಳ್ತೀವಿ. ಮೈಸೂರಲ್ಲಿ ಭಾಳ ದೊಡ್ಡವರು ಎಚ್ ಸುಬ್ರಾಯರು ಅಂತೇಳಿ ಭಾಳ ಪ್ರಸಿದ್ಧ. ಅವರು ಸತ್ಯಜ್ಞಾನ ಭಾರಿ ಪ್ರಿಯರಾದವರು. ಅವ್ರು ಸಿವಿಲ್ ಸೂಟು, ಸವಾಸಾರ ಸಂಗ್ರಹ ಇಲ್ಲ ಇದೆ, ಅದೆಲ್ಲ ಎಡಿಟ್ ಮಾಡಿದ್ದು ಅವರೇ. ಆ ಕ್ವಾಲಿಟಿ ಮಾಡಿದ್ದು ಮತ್ತೆ ಸಿಗೋದೇ ಇಲ್ಲ ನಿಮಗೆ, ಅಂಥ ಕ್ವಾಲಿಟಿ ಮಾಡಿದ್ದು. ಸಭಾಸಾರ ಸಂಗ್ರಹ 5 ವಾಲ್ಯೂಮ್, ಸಿವಿಲ್ ಸೂಟ್ ಅದೊಂದು 5 ವಾಲ್ಯೂಮ್. ಭಾಳ ಸಿಸ್ಟಮೆಟಿಕ್. ಸತ್ಯಜ್ಞಾನ ಏನು ಮಾಡ್ತಿದ್ರು ಅದನ್ನೆಲ್ಲ ಹಾಗೆ ಒಳ್ಳೆ ಲ್ಯಾಂಗ್ವೇಜ್. ಮತ್ತೆ ಫುಲ್ ಕೊಟೇಶನ್ಸ್. ಅವ್ರು ಇಂಗ್ಲೀಷ್ ಪ್ರೊಫೆಸರ್ ಆದ್ರಿಂದ ಇಂಗ್ಲೀಷ್ನಲ್ಲಿ ಸಿಕ್ಕಾಪಟ್ಟೆ ಹೊರಟಿರ್ತಾರೆ. ಆದರೆ ಅಲ್ಲಿನ ಕೊಟೇಶನ್ಸ್ ಎಲ್ಲ ಕರೆಕ್ಟ್ ಮಾಡ್ಕೊಡ್ತೀವಿ. ಒಳ್ಳೆ ಪುಸ್ತಕಗಳು. ಆ ಕಾಲ ಸತ್ಯಜ್ಞಾನ ಅದು ಇವತ್ತಿಗೆ ಅಂಥ ಪೇಪರ್ ಸಿಗೋದೇ ಇಲ್ಲ. ಅಂಥ ಪೇಪರಲ್ಲಿ ಪ್ರಿಂಟ್ ಮಾಡಿಸ್ತಿದ್ದಾರೆ. ಗೊತ್ತಾಯ್ತಾ? ಅದನ್ನ ಫ್ರೀ ಕೊಡ್ತಿದ್ರು. ಮತ್ತೆ ಪೂಜೆಗೆ ಹೋದ್ರೆ ಪುಸ್ತಕ ಕೊಟ್ಟು ಬರೋರು. ಅವ್ರ ಕಾನ್ಸೆಪ್ಟ್ ಭಾರಿ ವಿಚಿತ್ರ ಆಯ್ತು. ಭಾಳ ಸಿಕ್ಕಾಪಟ್ಟೆ ಲಿಬರಲ್. ದುಡ್ಡು ಗಡ್ಡೆ ಇಸ್ಕೊಳ್ಬಾರದು, ಕೊಡ್ಬೇಕಷ್ಟೇ. ಎಷ್ಟೋ ಸತ್ತು ಅವರು ಭಾಳ ಖರ್ಚು ಮಾಡೋದಂದ್ರೆ ಆಗಿನ ಕಾಲಕ್ಕೆ ಇದಿರಲಿಲ್ಲ. ಎರಡು ಕಾಂಟ್ರಿಬ್ಯೂಷನ್ ಕಾನ್ಸೆಪ್ಟ್ ಇರಲಿಲ್ಲ ಆಗ. ಗೊತ್ತಾಯ್ತಿಲ್ಲ? ಒಂದು ಮಂಟಪ ಒತ್ತೆ ಇಟ್ಟು ದುಡ್ಡು ತಂದು ಮಾಡ್ಬೇಕು. ಗೊತ್ತಾಯ್ತಿಲ್ಲ? ಅಷ್ಟರ ಮಟ್ಟಿಗೆ ಇದಿತ್ತು. ವಿದ್ವಾಂಸರು ಕೊಡೋದ್ರಂತೂ ಅವ್ರ ಲೆಕ್ಕರೇ ಇಲ್ಲ. ಅವ್ರಷ್ಟು ಕೊಟ್ಟಿದ್ದು ಖ್ಯಾತಿ ಬರೋದೇ ಇಲ್ಲ. ₹1 ಅಷ್ಟು ಕೊಡ್ತಿದ್ರು. ಗರ್ಭಿಣಿಯರಿದ್ರೆ ₹2. ಅದಕ್ಕೆ ಅಂಥ ವಿಚಾರ ಅವ್ರಿಗೆ ಕೊಡ್ಬೇಕಾದ್ರೆ. ಅವತ್ತು ₹50 ಕೊಡ್ತಾರೆ ಎಷ್ಟೋ ಸಲ. ಅವತ್ತು ₹1 ಆದರೆ ಇವತ್ತು ₹2,500-3,000 ಆಗುತ್ತೆ. ಅಷ್ಟು ಮಾಡಿ ಪ್ಯೂರ್ ಬೆಳ್ಳಿ. ಅದು ಪ್ಯೂರ್ ಬೆಳ್ಳಿ. ಅದು ವ್ಯಾಲ್ಯೂನೇ ಬೇರೆ. ಯಾಕೆ ಕೇಳಿದೆ ಅಂದ್ರೆ ಜ್ಞಾನ ಉಳಿಸೋಕ್ಕೋಸ್ಕರ ಮಾಡಿದ ಪ್ರಯತ್ನ. ಅದು ಒಳ್ಳೆ ಸಕ್ಸಸ್ಫುಲ್ ಆಯ್ತು ಕೂಡ. ಬೇಕಾದಷ್ಟು ಆಯ್ತು. ಪ್ರಸಂಗ ಬಂತು ಅಂತ ಹೇಳಿದ್ದು. ಆ ರೀತಿ ಓದಿದಾಗ ಏನಾಗುತ್ತೆ, ಫುಲ್ ನೆನಪಿರುತ್ತೆ, ಇದಿರುತ್ತೆ, ಎಲ್ಲ ಆಗುತ್ತೆ. ಕಲೆ ಶರೀರ ರಹೋವನ್ ಕುನಾಗಾಹ ಅದೆಷ್ಟು ನಾಳೆ ನೋಡೋಣ.